गंगाधरा। जय श्री गुरुदेव मंत्र प्रिया, जय श्री गुरुदेव मंत्र प्रिया, भक्त जना प्रिय गंगाधरा, भक्त जना प्रिय गंगाधरा, भक्त जना प्रिय गंगाधरा, भक्त जना प्रिय गंगाधरा। गंगाधरा बाल गंगाधरा, निर्मल हृदया गंगाधरा। ಇದು ರೈಟ್ ಸರ್, ತಬಲಾ ಜಾಸ್ತಿ ಮಾಡಿದ್ರು. ಹಲೋ ಹಲೋ ಒಂಚೂರು ಅಣ್ಣ, ಒಂಚೂರು ಮಾನಿಟರ್. ಹಲೋ 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 ಕಡಿಮೆ ಮಾಡಿ. ಅಮ್ಮ 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 ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ
ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ. ಓಂಕಾರನಾದರೂಪಿಣಿ ಸಂಸಾರ ತಾಪಹರಿಣಿ ಓಂಕಾರನಾದರೂಪಿಣಿ ಸಂಸಾರ ತಾಪಹರಿಣಿ ಜಯ ಹೇ ದೇವಿ ಶುಭದೇ ಮಾತಾ ಜಯ ಹೇ ದೇವಿ ಶುಭದೇ ಮಾತಾ ಸುರಾವರಾರ್ಚಿತೆ ನಾರಾಯಣಿ ಸುರಾವರಾರ್ಚಿತೆ ನಾರಾಯಣಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ. ಅದೇ ಗೊತ್ತಾಯ್ತು. ಅಲ್ಲ ಕೇಳಿಸ್ತಿಂಟು, ತೊಂದರೆ ಇಲ್ಲ, ಸ್ವಲ್ಪ ಜಾಸ್ತಿ ಮಾಡೋಣ. ಅಷ್ಟು ಮಾಡ್ಬೋದಾ? ಈ ಕಡೆಯಿಂದ ಮುಂದೆಯಿಂದ ಕೂರಿಸಿ. ಬಿಡಿ ಬಿಡಿ ಇಡಿ. ಸ್ವಲ್ಪ ಜಾಸ್ತಿ ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ ನಿನಗ ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೋ ಎಲೆ ಮನವೇ ನೀ ಸಾಕಾರ ಮಾಡಿಕೋ ಎಲೆ ಮನವೇ ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ
ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ, ಬಲ್ಲಷ್ಟು ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತ ಅನ್ನಬಾರ್ದು ಎಲೆ ಮನವೇ. ಈ ಅಲ್ಲಂತ ಅನ್ನಬಾರ್ದು ಎಲೆ ಮನವೇ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಇದು 3 ದಿನದ ಸಂತಿ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಇದು 3 ದಿನದ ಸಂತಿ ಎಲೆ ಮನವೇ. ಸೇರದವರ ಮುಂದೆ ಜಾರಿನಿ ಬೀಳದಂತೆ, ಸೇರದವರ ಮುಂದೆ ಜಾರಿನಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ. ನೀ ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ, ಯಾತರ ಸುಖವಿಲ್ಲ ಎಲೆ ಮನವೇ. ಆಸೆಯ ಅಳಿಬೇಕು ಎಲೆ ಮನವೇ, ಇದು ಹೇಸಿಗೆ ಸಂಸಾರ ಎಲೆ ಮನವೇ. ಆಸೆಯ ಅಳಿಬೇಕು ಎಲೆ ಮನವೇ, ಇದು ಹೇಸಿಗೆ ಸಂಸಾರ ಎಲೆ ಮನವೇ. ದೇಶದೊಳಗೆ ನಮ್ಮ ಗುಡ್ಡದ ಮಹಾಂತನ, ದೇಶದೊಳಗೆ ನಮ್ಮ ಗುಡ್ಡದ ಮಹಾಂತನ ಜ್ಞಾನವ ಮರಿಬೇಡ ಎಲೆ ಮನವೇ. ಅವನ ಧ್ಯಾನವ ಮರಿಬೇಡ ಎಲೆ ಮನವೇ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೋ ಎಲೆ ಮನವೇ. ನೀ ಸಾಕಾರ ಮಾಡಿಕೋ ಎಲೆ ಮನವೇ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಹಲ್ 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 ರೆಡಿ ಇದೆ ಓವರಾಲ್ ಒಂಚೂರು
ಶಾರ್ಪ್ ಅದಲ್ಲ ಪವರ್ 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 ಪಾಯಿಂಟ್ ಸ್ವಲ್ಪ ಬೇಸ್ ಮಾಡಿ ಟಕ್ಕದ್ದು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಮನ. ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಕಡಲಿನ ಮೊರೆತದ ಜೋಗುಳ ಒಳಗಿರಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿಹುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರುಳು ಕರಗಲಾರೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು. ಸೇರಬಹುದೆ ನಾನು ಕಡಲ ನೀರಿನೊಳು, ಕರಗಬಹುದೆ ನಾನು, ಕರಗಬಹುದೆ ನಾನು, ಕರಗಬಹುದೆ ನಾನು. ಕಾಮವರ್ಧಿನಿ ತಂದೆ ಭೈರವ. ತಂದೆ ಭೈರವ, ಗುರುವೇ ಭೈರವ, ನಿನ್ನೆ ಬೇಡಿ ಬಂದೆ ಭೈರವ.
ಭೈರವ ನಿನ್ನೆ ಬೇಡಿ ಬಂದೆ ಭೈರವ ನೀ ಹರಸದೆ ಎಲ್ಲಿ ಹೋದೆ ಭೈರವ ಭವನೆಯ ನೀಗಿಸುವ ಭವಬಾಧೆಯಿಂದ ಬಳಲಿರುವೆ ಬದುಕಿನ ಭವನೆಯ ನೀಗಿಸುವ ಭವಬಾಧೆಯಿಂದ ಬಳಲಿರುವೆ ಎಲ್ಲವ ತಿಳಿದ ದೇವನು ನೀ ಬಾರಯ್ಯ ನಾಟ್ಯಲೋಲ ಭೈರವನೇ ನಾಕವ ನೀಡು ಬಾರಯ್ಯ ನಿತ್ಯ ನಿರಂಜನ ಭೈರವನೇ ಗತಿ ನೀನೆ ಮತಿ ನೀನೆ ಕಾಲ ಭೈರವ ತಂದೆ ಭೈರವ ಗುರುವೇ ಭೈರವ ತಂದೆ ಭೈರವ
ಅಣ್ಣ ಸರ್ ಸರ್ ಮಕ್ಕಳೆಲ್ಲ ಹಿಂದೆ ಕೂತಿದ್ರೆ ಮುಂದೆ ಕೆಲಸ ಹೌದಾ ವಿದ್ಯೆಯ ಮುದುಕೆ ಬಿದ್ದಿಯಬ್ಬೆ ಮುರುಕೆ ಬಿದ್ದಿಯಬ್ಬೆ ಇಲ್ಲ ಸೋರುತ್ತೀವಿ ಶ್ರಾವಣ ಹಾಂ ಅದಕ್ಕೆ ನಾನು ಸುಮ್ಮನೆ ಗುರುಗಳು ಮಧ್ಯೆ ಮತ್ತೆ ನೋಡ್ಸೇನೆ ತಂದೆ ತಾಯಿಗಳು ಸಲಹಿ ಬೆಳೆಸಿದ ದೇವರು, ಅತಿಥಿ ಆಚಾರ್ಯರು ಕಲಿಸಿ ಬೆಳೆಸಿದ ದೇವರು, ತಂದೆ ತಾಯಿಗಳು ಸಲಹಿ ಬೆಳೆಸಿದ ದೇವರು, ಅತಿಥಿ ಆಚಾರ್ಯರು ಕಲಿಸಿ ಬೆಳೆಸಿದ ದೇವರು, ಋಷಿ ಮುನಿಗಳು ಸರಿಮಾರ್ಗ ತೋರಿದ ದೇವರು, ಋಷಿ ಮುನಿಗಳು ಸರಿಮಾರ್ಗ ತೋರಿದ ದೇವರು, ಇವರ ಋಣ ಭಾರ ತೀರದೆ ಮುಕ್ತರೆಂತಾಗುವರು, ತಂದೆ ತಾಯಿಗಳು ಸಲಹಿ ಬೆಳೆಸಿದ ದೇವರು, ಅತಿಥಿ ಆಚಾರ್ಯರು ಕಲಿಸಿ ಬೆಳೆಸಿದ ದೇವರು, ಋಷಿ ಮುನಿಗಳು ಸರಿಮಾರ್ಗ ತೋರಿದ ದೇವರು, ಋಷಿ ಮುನಿಗಳು ಸರಿಮಾರ್ಗ ತೋರಿದ ದೇವರು, ಇವರ ಋಣ ಭಾರ ತೀರದೆ ಮುಕ್ತರೆಂತಾಗುವರು, ಬಾಲಗಂಗಾಧರನಾಥ ಶ್ರೀವಾಣಿ, ಬಾಲಗಂಗಾಧರನಾಥ ಶ್ರೀವಾಣಿ, ಗಂಗಾಧರ ಬಾಲಗಂಗಾಧರ ಅಭಯಂಕರ ಶ್ರೀ ಕರುಣಾಕರ, ಗಂಗಾಧರ ಬಾಲಗಂಗಾಧರ ಅಭಯಂಕರ ಶ್ರೀ ಕರುಣಾಕರ, ಆದಿಕ್ಷೇತ್ರದ ಕಾರ್ಯಪಾಲಕ, ಆದಿಕ್ಷೇತ್ರದ ಕಾರ್ಯಪಾಲಕ, ಕಾಲಭೈರವ ಪೂಜಕ,
ಗಂಗಾಧರ ಬಾಲಗಂಗಾಧರ ಕ್ಷೇತ್ರ ಮಹಿಮೆಯ ವಿಶ್ವವ್ಯಾಪ್ತಿಗೆ ಬಸರಿ ಬೆಳಕ ಕೊಟ್ಟ ಜ್ಞಾನಿಯೇ ಗಂಗಾಧರ ಬಾಲಗಂಗಾಧರ ಅಭಯಂಕರ ಶ್ರೀ ಕರುಣಾಕರ ಗಂಗಾಧರ ಬಾಲಗಂಗಾಧರ ಅಭಯಂಕರ ಶ್ರೀ ಕರುಣಾಕರ ಆದಿಕ್ಷೇತ್ರದ ಕಾರ್ಯಪಾಲಕ ಆದಿಕ್ಷೇತ್ರದ ಕಾರ್ಯಪಾಲಕ ಕಾಲಭೈರವ ಪೂಜಕ ಕಾಲಭೈರವ ಗಂಗಾಧರ ಬಾಲಗಂಗಾಧರ ಅಭಯಂಕರ ಶ್ರೀ ಕರುಣಾಕರ ಗಂಗಾಧರ ಬಾಲಗಂಗಾಧರ ಅಭಯಂಕರ ಶ್ರೀ ಕರುಣಾಕರ ಅಭಯಂಕರ ಶ್ರೀ ಕರುಣಾಕರ ಅಭಯಂಕರ ಶ್ರೀ ಕರುಣಾಕರ ರಿಕ್ವೆಸ್ಟ್ ಯಾವ್ದಣ್ಣ? ಬೇಜಾನಿದೆ ಬಾ. ಸಿ ಅಣ್ಣ. ಅಲ್ಲ ಬರೀ ಇದಾಕಬೇಕಾದ್ರೆ ಆ ಪೆನ್ ಡ್ರೈವ್ ಹಾಕೋ ಅದನ್ನೇ ಹೇಳಿದ್ದು ಅಣ್ಣ, ಜಗದಂಬೆ ಆಡ್ಬೇಕಂತ. ಬರೀ ಇದನ್ನ ನೋಡಿ ಆ ಜಗದಂಬೆ ಪೆನ್ ಡ್ರೈವ್ ಹಾಕೋ ಜಗದಂಬೆ ಪೆನ್ ಡ್ರೈವ್ಗೆ ಇಟ್ಕೋ 2 ಪೆನ್ ಡ್ರೈವ್ ಇಟ್ಕೋ ಅದೇನು ತೊಂದರೆ ಇಲ್ಲ ಇದೇನಿದ್ರು ನಿಮಗೆ ಫಿಲಮ್ ಅಣ್ಣ, ಶಂಕರ ಬಣ್ಣ. ಶ್ರೀ ಗುರುದೇವ ನಮೋ ಬಾಲಗಂಗಾಧರನಾಥ ನಮೋ ಜಗದಂಬೆ ಜಗದಂಬೆ ಕೈ. ಇಲ್ಲಿ. ಸ್ವಾಮಿಗಳ ಅಪೇಕ್ಷೆ ಮೇರೆಗೆ ಜಗದಂಬೆ ದೇವಿ ಭವನ. ಯಾಕೆ ಬರ ಹಾಂ ಹಾಡಿ. ಕರುಣಾಕರಿ ಶಂಕರಿ ದೇವಿ ಪವನಿ ಪರಮೇಶ್ವರಿ ದಯಾ
करुणाकरी शंकरी देवी पावनी परमेश्वरी दयामयी त्रिभुवन जननी जगन्मोहिनी त्रिभुवन जननी जगन्मोहिनी जगदम्बे देवी भवानी जगन्माते शक्ति दुर्गे जगदम्बे देवी भवानी जगन्माते शक्ति दुर्गे जगदम्बे देवी भवानी कुमार गणनाथांबा कल्याणी श्यामलांबा कुमार गणनाथांबा कल्याणी श्यामलांबा जननी दुर्गे वरदा माता जननी दुर्गे वरदा माता उमा महेश्वरी कलावती उमा महेश्वरी कलावती जगदम्बे देवी भवानी जगन्माते शक्ति दुर्गे जगदम्बे
ಶ್ಲೋಕ ಆಡ್ಬೇಕಾ? ನೋಡ್ರಿ ಅದೇ ಇಡೀರಿನ ಮೌನ ಮೌನ. ಮೌನ ಮೌನ ಮೌನದಲ್ಲಿ ಎರಡಾಡು. ಬೇಡುವ ಕಷ್ಟಕ್ಕಿಂತ ಸಾವುದೇ ಕರಲೇಸು, ಬೇಡುವವರಿಗೆ ಒಬ್ಬರೊಡೆಯರುಂಟೇ ದೇವಾ, ಗೂಢ ಕಿರಿದು ಮಾಡಿ ಬಲಿಯ ದಾನವ ಬೇಡಿ, ನಾಡೊಳು ಸ್ಥೂಲ ಸೂಕ್ಷ್ಮ ರೂಪವಾದೆ, ಬೇಡುವ ಕಷ್ಟವನು ನೀನೇ ಬಲ್ಲೆ ಸ್ವಾಮಿ, ಎನ್ನ ಬೇಡದಂತೆ ಮಾಡಯ್ಯ, ಪರರ ಬೇಡದಂತೆ ಮಾಡಯ್ಯ, ದೇವಾ ಎನ್ನ ಪರರ ಬೇಡದಂತೆ ಮಾಡಯ್ಯ, ವಿಠಲ ಪಾಂಡುರಂಗ ಪುರಂದರ ವಿಠಲ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರು ಯಾರು, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರು ಯಾರು, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಬೇಡಿದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಹೊರೆವಾ, ಬೇಡಿದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಹೊರೆವಾ, ಗಾಡಿ ಕರನು ಗರುಡ ರೂಢ ಗುಣವಂತ ಮಹಾ ಪ್ರೌಢ ಪ್ರತಾಪಿ ಜಗದಿ ಗೂಢದಿನ್ ಸಂಚರಿ, ಹಾಡಿ ಹೊಗಳಿ ಕೊಂಡಾಡುವವರ ಮುಂದಾಡುತ್ತಲಿಪ್ಪನು ನಾಡೊಳಗಿದ್ದರು ಹೆಡಿಗನೇ ನಾಡಾಡಿಗಳಂದದೀಡುಂಟೆ ನೋಡಿ ವೆಂಕಟಗೆ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ.
ನೀರಜ ಭವತ್ಯಗನೀತ ಸುರರು ಕಾಣದ ನಿಗಮಾತತಿಗಳ ಅರಿಯದ ನೀರಜ ಭವತ್ಯಗನೀತ ಸುರರು ಕಾಣದ ಜಗದೋಡೆಯನೇ ಭಕ್ತಾದಿಗಳಿಗೊಳಿದು ತ್ರಿಸ್ತನಗಲ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣ ನವ ಶ್ರೀಹರಿಯ ಜಗದೊಳು ಸೇವಾದಿಗಳನೆಗೊಳ್ಳುತ್ತಿ ಹರ ಹರ ಮೋಕ್ಷಾದಿಗಳನೆ ನೀಡುತ್ತ ನಗುಮೊಗದಲ್ಲಿ ಜನ್ನಿಗ ನಿಂತಿಹನು ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಅಂಗನಂ ತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಶಿಖರದಂಗುಟ ಸಂಗದ ಗಂಗಜ ಕಂಗಳ ಕಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾ ಹನ್ನರ ತುನ್ನ ಭವಾನ್ನ ಸುಖೋನ್ನತ ರನ್ನಗ ರನ್ನಿಜ ನಿನ್ನೆದು ನಿನ್ಯಾರೆನ್ನೊಡೆಯನ್ನೆ ಎಂತ ಶ್ರೀಮಂತಾನಂ ತಾನೋ ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತಾನಂ ತಾನೋ ಮಗ ಮಮ್ಮ ಮೃಡಮ್ಮರಿ ಮೊಮ್ಮಗ ಜನ್ಮಸ ಚಿಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂ ತಾನೋ ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತಾನಂ ತಾನೋ ಕೈವಲ್ಲಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲರ ದಲ್ಲನ ನಲ್ಲದೆ ಹುಲ್ಲುದು ನನ್ನೊಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿಲ್ಲದೆ ನಿಲ್ಲ ವಲ್ಲ ಕೈವಲ್ಲಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲರ ದಲ್ಲನ ನಲ್ಲದೆ ಹುಲ್ಲುದು ನನ್ನೊಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿಲ್ಲದೆ ನಿಲ್ಲ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತಾನಂತಾನೋ ದುಂಬಿಗೆ ತುಂಬೆ ವಿಶ್ವಂಬ ಸುರದಿಂಬಿಲಿ ಲಿಂಬಿಟ್ಟು ಕೊಂಬ ಕೃಪಾಂಬುದೇ ಅಂಬರ ದುಂಬಿಗೆ ತುಂಬೆ ವಿಶ್ವಂಬ ಸುರದಿಂಬಿಲಿ ಲಿಂಬಿಟ್ಟು ಕೊಂಬ ಕೃಪಾಂಬುದೇ ಇಂಬ ಕದಂಬಕ ಬಿಂಬ ಪ್ರಸನ್ ವೆಂಕಟ ಬಿಂಬ ನಿವನೆಂಬ ಕುಟುಂಬಿಯಂತ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತಾನಂತಾನೋ ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮ
ವೆಂಕಟ ಹಿರಿಯಲಿ ಇರುತಿಗ ಕರುಣಿಗನರಸನೆ ಮರೆಯದ ಸಲಹೋ ಶರಣಾಗತರನ್ ಮರುತಾಂತರ್ಗತ ವಿಜಯ ಬಿಟ್ಟಲನ ಇಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತ ರಂಗನು ಲಕ್ಷ್ಮೀಕಾಂತ ಸರ್ವಂತರು ಯಾಮಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಉದಯ ರವಿಚಂದ್ರಿಕೆ. ಅಣ್ಣ ಇದು ಏಕಾಂಗಿಯಾಗಿ ಹೊರಡು ದರಾರರರರ. ಉದಯ ರವಿಚಂದ್ರ ಏಕಾಂಗಿಯಾಗಿ ಹೊರಡು ಯಜ್ಜಿ ಅಣ್ಣ ಸೂಪರ್ ಉಂಟು. ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರದುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೂತಂ ಪೂಜ್ಯ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಒಂದು ಸಾಹಿತ್ಯ ರಚನೆ. ಆದರ್ಶ ಗುಣವುಳ್ಳ ಶ್ರೀರಾಮ ರಾಮ ಮಾನವೀಯ ಗುಣಗಳನ್ನು ನೀಡುವನು ರಾಮ ಮನ ಮನೆಗಳಲ್ಲಿ ಬೆಳಗಿದ ರಾಮ ಮನ ಮನೆಗಳಲ್ಲಿ ಬೆಳಗಿದ ರಾಮ ಆದರ್ಶ ಪುರುಷ ಅನುಗ್ರಹಿಸೋ ರಾಮ 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 ಶ್ರೀರಾಮ. ಆದರ್ಶ ಗುಣವುಳ್ಳ ಶ್ರೀರಾಮ ರಾಮ ಆದರ್ಶ ಗುಣವುಳ್ಳ ಶ್ರೀರಾಮ ರಾಮ ಮಾನವೀಯ ಗುಣಗಳನ್ನು ನೀಡುವನು ರಾಮ ಮನ ಮನೆಗಳಲ್ಲಿ ಬೆಳಗಿದ ರಾಮ ಮನ ಮನೆಗಳಲ್ಲಿ ಬೆಳಗಿದ ರಾಮ ಆದರ್ಶ ಪುರುಷ
ಅನುಭೂತಿ ನೀಡುವನು ರಾಮ ಅಂತಃಕರಣವ ಬೆಳಗಿಸುವನು ರಾಮ ಆಧ್ಯಾತ್ಮ ಅನುಭೂತಿ ನೀಡುವನು ರಾಮ ಅಂತಃಕರಣವ ಬೆಳಗಿಸುವನು ರಾಮ ಅನುದಿನವು ನೆನೆವು ಶ್ರೀರಾಮ ರಾಮ ಅನುಭಾವ ಅನುಭೂತಿ ನೀಡುವನು ರಾಮ 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 ಶ್ರೀರಾಮ ರಾಮ 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 ಶ್ರೀರಾಮ ಆನಂದ ನೆಮ್ಮದಿಯ ನೀಡುವನು ರಾಮ ಅಂತರಂಗದ ಕದವ ತೆರೆಸುವನು ರಾಮ ಆನಂದ ನೆಮ್ಮದಿಯ ನೀಡುವನು ರಾಮ ಅಂತರಂಗದ ಕದವ ತೆರೆಸುವನು ರಾಮ ಅನುರಾಗ ಭಕ್ತಿಯಲ್ಲಿ ಜಪಿಸುವೆನು ರಾಮ ಅನುರಾಗ ಭಕ್ತಿಯಲ್ಲಿ ಜಪಿಸುವೆನು ರಾಮ ಅನುರಕ್ತನಾಗಿ ಬಂದಿಹೆನು ರಾಮ ಅನುರಕ್ತನಾಗಿ ಬಂದಿಹೆನು ರಾಮ 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 ಶ್ರೀರಾಮ ರಾಮ 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 ಶ್ರೀರಾಮ ಆದರ್ಶ ಗುಣವುಳ್ಳ ಶ್ರೀರಾಮ ರಾಮ ಮಾನವೀಯ ಗುಣಗಳನ್ನು ನೀಡುವನು ರಾಮ ಆದರ್ಶ ಗುಣವುಳ್ಳ ಶ್ರೀರಾಮ ರಾಮ ಮಾನವೀಯ ಗುಣಗಳನ್ನು ನೀಡುವನು ರಾಮ ಮನ ಮನೆಗಳಲ್ಲಿ ಬೆಳಗಿದ ರಾಮ ಮನ ಮನೆಗಳಲ್ಲಿ ಬೆಳಗಿದ ರಾಮ ಆದರ್ಶ ಪುರುಷ ಅನುಗ್ರಹಿಸೋ ರಾಮ ಆದರ್ಶ ಪುರುಷ ಅನುಗ್ರಹಿಸೋ ರಾಮ 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 ಶ್ರೀರಾಮ ಶ್ರೀರಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ರೇವತಿ ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೂತ್ರಂಶ ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೂತಂಶ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳವಿಲೋಚನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳವಿಲೋಚನ ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವಾ
ಮಂಗಳವಾ ಸದಾ ಸುಮಂಗಳವಾ. ಅಂಬರ ಪುರಹರ ಸಾಂಬತ್ರ ಎಂಬಕ ಸಂಬರಾರಿರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಶಂಭವ ನಂಬಿದೆ ಕಾಯ ಜಂಬಾರಿನುತ ಭವ ಜಂಬಾರಿನುತ ಭವ. ಅಂಬರ ಪುರಹರ ಸಾಂಬತ್ರ ಎಂಬಕ ಸಂಬರಾರಿರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಶಂಭವ ನಂಬಿದೆ ಕಾಯ ಜಂಬಾರಿನುತ ಭವ ಜಂಬಾರಿನುತ ಭೂಷಿತ ಶರೀರ ಭಕ್ತರು ದಾರ ವಿಷಕಂಠ ದುರಿತ ಹರ. ಭಸಿತ ಭೂಷಿತ ಶರೀರ ಭಕ್ತರು ದಾರ ವಿಷಕಂಠ ದುರಿತ ಹರ. ಪಶುಪತಿ ಪಣಿಪಾಹಾರ ಪಾವನಕಾರ ತ್ರಿಶೂಲಾಢ ಮರುಗದರ. ನೊಸಲ ನಯನ ವಿಕಸಿತಾಂಬುಜ ಮುಖ ಶಶಿಧರ ಮತ ಮರ್ತನ ಮರ್ತನ. ನೊಸಲ ನಯನ ವಿಕಸಾಂಬುಜ ಮುಖ ಶಶಿಧರ ಮತ ರಕ್ಕಸ ಮತ ಮರ್ತನ. ಲಶನಗೊಳಿಪ ತಾಮಸ ಬಕಲೆದು ಮಾನಸದಲ್ಲಿ ರಂಗನ ಬಿಸಜ ಪರಮದ. ಶಂಭೋ ಸ್ವಯಂಭೋ ಶಂಭವ ನಂಬಿದೆ ಕಾಯು ಜಂಬಾರಿನುತ ಭವ ಜಂಬಾರಿನುತ ಭವ. ಪರ್ವತ ನಿವಾಸ ನಿರ್ಮಲ ವಾಸ ಗಜ ದೈತ್ಯ ನಾಶ ಗಿರೀಶ. ರಜತ ಪರ್ವತ ನಿವಾಸ ನಿರ್ಮಲ ವಾಸ ಗಜ ದೈತ್ಯ ನಾಶ ಗಿರೀಶ. ಸುಜನರ ಮನೋ ವಿಲಾಸ ವ್ಯೋಮಕೇಶ ತ್ರಿಜಗ ತಲ್ಲಣ ಗೌರೀಶ. ಅಜಸುತನತ್ವರ ಭಜನೆಯ ಗಡಿಸಿದೆ ಅಜಗರ ಮಂದಿರ ಗಜಮುಖ ಜನಗನೆ. ಅಜಸುತನತ್ವರ ಭಜನೆಯ ಗಡಿಸಿದೆ ಅಜಗರ ಮಂದಿರ ಗಜಮುಖ ಜನಕ. ಗಜಗಮನ ಮುನಿತನು ಜನಕಾಯನೆ ವ್ರಜ ಮುನಿ ವಂದಿತ ಭಜಿಸುವೆ. ಶಂಭೋ ಸ್ವಯಂಭೋ ಶಂಭವ ನಂಬಿದೆ ಕಾಯು ಜಂಬಾರಿನುತ ಭವ ಜಂಬಾರಿನುತ ಭವ.
ಎಂಬೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಭವ ಜಂಬಾರಿ ನೂತ ಭವ ಅಂಬರ ಪುರಹರ ಸಾಂಬತ್ರ ಎಂಬಕ ಚಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಭವ ಜಂಬಾರಿ ನೂತ ಭವ ಅಂಬರ ಪುರಹರ ಸಾಂಬತ್ರ ಎಂಬಕ ಚಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ಶಂಭೋ ಸ್ವಯಂಭೋ ಸಂಭವ ಶಂಭೋ ಸ್ವಯಂಭೋ ಸಂಭವ
ಜೊತೆ ಎಲ್ಲರೂ ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನಮ್ಮ ಜೊತೆ ಕ್ಲಾಪ್ ಮಾಡ್ಬೋದಾ? ಎಲ್ಲ ಶಿವನ್ ಭಜನೆ ಮಾಡೋಣ. ಭೈರವ ಯಾವಾಗಲೂ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ನಾವೆಲ್ಲ ಮಠದ ಭಕ್ತಾದಿಗಳು, ಯಾವಾಗಲೂ ನಮ್ಮ ಕಂಡ್ರೆ ಗುರುಗಳೆಲ್ಲ ಇಷ್ಟಪಡುವಂಥ ಎಲ್ಲ ಗುರುಗಳು ನಮ್ಮ ಮುಂದೆ ಇದ್ದಾರೆ. ಅವರ ಪಾದಾರಚರಣೆಗಳಿಗೆ ನಮ್ಮ ನಮಸ್ಕಾರ ತಿಳಿಸ್ತಾ ಒಂದು ಕ್ಲಾಪ್ಸ್. ಏನು ಅಂದರೆ ಗುರುಗಳೆಲ್ಲ ಎದುರುಗಡೆ ಇದ್ದಾರೆ, ನೋಡೋಣ ನೀವ ನಾವ ಅಂತ. ಗುರುಗಳೇ ನೋಡೋಣ ನಾವು ಅವರು ಅಂತ ಸ್ವಲ್ಪ ಕಾಂಪಿಟೇಷನ್ ಬರಲ್ವಾ? ಭಕ್ತರೆಲ್ಲ ಬರ್ತಾರೆ ನಮ್ಮ ಜೊತೆ. ರೆಡಿನಾ? ಕೇಳಿಸ್ತಾ ಇಲ್ಲ ಹಿಂದ್ಗಡೆಯಿಂದ? ರೆಡಿನಾ? ನೋಡಪ್ಪ, ಮೈಸೂರಿಂದ ಬಂದಿದ್ದೀನಿ. ಮಂಗಳೂರಲ್ಲಿ ಇಷ್ಟು ಜೋಶಾಗಿರ್ಬೇಕು, ಯಾಕಂದ್ರೆ ಒಳ್ಳೆ ಬಿಸಿಲಿರುತ್ತೆ ಯಾವಾಗಲೂ, ಎಲ್ಲ ಜೋಶಾಗಿರ್ಬೇಕು. ರೆಡಿನಾ? ಸೂಪರ್. ಇಲ್ಲ, ಸಾಲ್ತಾ ಇಲ್ಲ. ಈ ಕಡೆ ಅಂತೂ ಬರ್ತಾನೆ ಇಲ್ಲ. ದೇವ್ರ ನಾಮ ಮಾಡಕ್ಕೆ ಎಲ್ಲದಕ್ಕೂ ನಾಚ್ಕೋಬಾರ್ದಂತೆ ಗುರುಗಳು ಹೇಳ್ತಾ ಇರ್ತಾರೆ. ಬರ್ಲಿ ಜೋರಾಗಿ. जय श्री गुरुदेव. भैरवैक्य पद्मभूषण परम पूज्य जगद्गुरु ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಚೇತನಕ್ಕೆ ನಮಿಸುತ್ತಾ ಹಾಗೂ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಪೊಡಮಡುತ್ತಾ ಹಾಗೂ ಪೂಜ್ಯ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಅವರು ಹಾಗೂ ಶ್ರೀ ಆದಿಚುಂಚನಗಿರಿ ಸಂಸ್ಥಾನ ಮಠದ ಎಲ್ಲ ಯತಿಶ್ರೇಷ್ಠರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮಂಗಳೂರು ಇದರ ರಜತ ಮಹೋತ್ಸವ ಹಾಗೂ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವದ ಈ ಭವ್ಯ ವೇದಿಕೆಗೆ ಚೆಂಡೆ ಮಂಗಳವಾದ್ಯ ಸಹಿತ ಪೂರ್ಣ ಕುಂಭದೊಂದಿಗೆ ನಾಥ ಪರಂಪರೆಯ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿ ಶಿವಶರಣ ಮಾದಾರ ಚೆನ್ನಯ್ಯ ಪೀಠ ಚಿತ್ರದುರ್ಗ, ಪರಮ ಪೂಜ್ಯ
ಶ್ರೋತ್ರಿಯ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಹುಕ್ಕೇರಿ ಬೆಳಗಾವಿ, ಪೂಜ್ಯ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಹಾಗೂ ಆದಿಚುಂಚನಗಿರಿ ಶ್ರೀ ಮಹಾಸಂಸ್ಥಾನ ಮಠದ ಎಲ್ಲ ಯತಿಶ್ರೇಷ್ಠರು, ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಾರ್ವಜನಿಕ ವಿತರಣಾ ಸಚಿವರು ಭಾರತ ಸರ್ಕಾರ, ಸನ್ಮಾನ್ಯ ಡಿ.ವಿ. ಸದಾನಂದ ಗೌಡ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು, ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ, ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿ, ಶಾಸಕರು ಉತ್ತರ ವಿಧಾನಸಭಾ ಕ್ಷೇತ್ರ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ. ಎಲ್ಲರನ್ನ ವೇದಿಕೆಗೆ ಭಕ್ತಿಪೂರ್ವಕ ಬರಮಾಡಿಕೊಳ್ತಾ ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವನಾಮವನ್ನು ಕೇಳಿ ಅಲ್ಲೇ
ಎಲ್ಲಿ ಕಂಡಿರಯ್ಯ ಕಲಿಯುಗದ ಯೋಗಿಯನ್ನ ಜಗತ್ತಿಗೆ ಬೆಳಕಾಗಿರೋ ಪರಂ ಜ್ಯೋತಿಯನ್ನ ಎಲ್ಲಿ ಕಂಡಿರಯ್ಯ ಕಲಿಯುಗದ ಯೋಗಿಯನ್ನ ಜಗತ್ತಿಗೆ ಬೆಳಕಾಗಿರೋ ಪರಂ ಜ್ಯೋತಿಯನ್ನ ದಾರಿ ತೋರಿಸೋ ಜಗದ್ಗುರುಗಳನ್ನ ದಾರಿ ತೋರಿಸೋ ಜಗದ್ಗುರುಗಳನ್ನ ಎಲ್ಲಿ ಕಂಡಿರಯ್ಯ ಯುಗ ಯೋಗಿಯ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರಯ್ಯ ಯುಗ ಯೋಗಿಯ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರಯ್ಯ ಕಲಿಯುಗದ ಯೋಗಿಯನ್ನ ಜಗತ್ತಿಗೆ ಬೆಳಕಾಗಿರೋ ಪರಂಜ್ಯೋತಿಯನ್ನ ಅನಾಥರಿಗೆ ದಾರಿಯ ಬೆಳಕಾಗಿರುವರನ್ನ ನಗುವಿನಿಂದ ಕಷ್ಟವನ್ನ ಗೆಲ್ಲುವ ನಾಯಕನ ಅನಾಥರಿಗೆ ದಾರಿಯ ಬೆಳಕಾಗಿರುವರನ್ನ ನಗುವಿನಿಂದ ಕಷ್ಟವನ್ನ ಗೆಲ್ಲುವ ನಾಯಕನ ಮಕ್ಕಳ ಏಳಿಗೆಗಾಗಿ ಶ್ರಮಿಸುವರನ್ನ ಮಕ್ಕಳ ಏಳಿಗೆಗಾಗಿ ಶ್ರಮಿಸುವರನ್ನ ಎಲ್ಲಿ ಕಂಡಿರಯ್ಯ ಯುಗ ಯೋಗಿಯ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರಯ್ಯ ಯುಗ ಯೋಗಿಯ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರಯ್ಯ ಕಲಿಯುಗದ ಯೋಗಿಯನ್ನ ಜಗತ್ತಿಗೆ ಬೆಳಕಾಗಿರೋ ಪರಂಜ್ಯೋತಿಯನ್ನ ಹಸಿದು ಬಂದವರಿಗೆ ಅನ್ನ ನೀಡೋ ಅನ್ನದಾನಿ ಆರೋಗ್ಯ ವಿದ್ಯ ಕೊಡೋ ಮಹದಾನಿ ಹಸಿದು ಬಂದವರಿಗೆ ಅನ್ನ ನೀಡೋ ಅನ್ನದಾನಿ ಆರೋಗ್ಯ ವಿದ್ಯ ಕೊಡೋ ಮಹದಾನಿ ಚುಂಚನಗಿರಿಯನ್ನ ಚಿನ್ನದಾಗಿರಿ ಮಾಡಿ ಚುಂಚನಗಿರಿಯನ್ನ ಚಿನ್ನದಾಗಿರಿ ಮಾಡಿ ಎಲ್ಲಿ ಕಂಡಿರಯ್ಯ ಯುಗ ಯೋಗಿಯ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರಯ್ಯ ಕಲಿಯುಗದ ಯೋಗಿಯನ್ನ ಜಗತ್ತಿಗೆ ಬೆಳಕಾಗಿರೋ ಪರಂಜ್ಯೋತಿಯನ್ನ ದಾರಿ ತೋರಿಸೋ ಜಗದ್ಗುರುಗಳನ್ನ ದಾರಿ ತೋರಿಸೋ ಜಗದ್ಗುರುಗಳನ್ನ ಎಲ್ಲಿ ಕಂಡಿರಯ್ಯ ಯುಗ ಯೋಗಿಯ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರಯ್ಯ ಯುಗ ಯೋಗಿಯ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರೋ ಎಲ್ಲಿ ಕಂಡಿರೋ ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ನಮಿಸುತ್ತಾ ಹಾಗೂ ಇಂದಿನ ಭವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ
ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಹಾಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಯತಿಶ್ರೇಷ್ಠರ ಆಶೀರ್ವಾದವನ್ನು ಬೇಡುತ್ತಾ, ಆತ್ಮೀಯರೇ, ಜಗತ್ತಿನ ಧಾರ್ಮಿಕ ಅಸ್ಮಿತೆಯಲ್ಲಿ ತನ್ನದೇ ಅಭಿವ್ಯಕ್ತಿಯ ಮೀಮಾಂಸೆಯನ್ನು ಮೂಡಿಸಿದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಕೃಪೆಯಿಂದ 1990ರ ದಶಕದಲ್ಲಿ ದಕ್ಷಿಣ ಕನ್ನಡದ ಕಾವೂರಿನಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಆರಂಭಗೊಂಡಿತು. ಇಂದಿಗೆ 25 ವರ್ಷಗಳನ್ನು ಪೂರೈಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಸುಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಮಂಗಳೂರು ಇದರ ರಜತ ಮಹೋತ್ಸವ, ಭೈರವೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಹಾಗೂ BGS PU ಕಾಲೇಜು ಕಟ್ಟಡ ಉದ್ಘಾಟನೆ, BGS ಸುವರ್ಣ ಭವನದ ಶಂಕುಸ್ಥಾಪನೆ ಮತ್ತು ಮಹಾಸ್ವಾಮೀಜಿಯವರಿಗೆ ಗುರುವಂದನೆ ಹಾಗೂ ರಜತ ತುಲಾಭಾರ ಈ ಸಮಾರಂಭವನ್ನು ಇದೀಗ ವೇದಘೋಷಗಳ ಮೂಲಕ ಪ್ರಾರಂಭಿಸೋಣ. ವೇದಘೋಷ ಶ್ರೀ ಕ್ಷೇತ್ರದ ಸಂಸ್ಕೃತ ವಿದ್ಯಾರ್ಥಿಗಳಿಂದ. ಇದೀಗ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ ಸನ್ಮಾನ್ಯ ಡಾಕ್ಟರ್ ರಾಮೇಗೌಡರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ, ಡಾಕ್ಟರ್ ಶೇಖರ್ ಎಂ, ಉಪಕುಲಪತಿಗಳು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ. सर्वमायुरुपासताम् ॐ या सा पद्मासनस्था विपुलघटितटेर्पद्मभद्रायताक्षे गम्भीरावर्तनाभिस्तनभरनमिता शुभ्रवस्त्रोदरीया लक्ष्मी दिव्ये गजेन्द्रे मणिगणखचितैः स्थापिता हेमकुम्भैः नित्यं सा पद्मास्ता ममोऽस्तु गृहे सर्वमाङ्गल्ययुक्ताम् लक्ष्मीं क्षीरसमुद्रराजतनयां श्रीरङ्गधामेश्वरे दास्ये भूतसमस्तदेवविद्यालोकैकदीपाङ्कुरां श्रीमन्मन्दकटाक्षलब्धविभवा गङ्गेन्द्रगङ्गाधरां त्वां त्रैलोक्यकुटुम्बिनीं सरसिजा वन्दे मुकुन्दप्रियाम् ॐ शान्ति शान्ति शान्तिः हरे ओम्. ವೇದಘೋಷದ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇದೀಗ ವೇದಿಕೆಗೆ ಆಗಮಿಸಲಿದ್ದಾರೆ ಸನ್ಮಾನ್ಯ DV ಸದಾನಂದ ಗೌಡ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕೇಂದ್ರ ಸಚಿವರು. ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆ. BGSನ ಶಾಲಾ ವಿದ್ಯಾರ್ಥಿಗಳಿಂದ ಇದೀಗ ಪ್ರಾರ್ಥನೆ.
योगेन्द्र संसेविते वेदेन दन्तेन संघोषिते वेदेन दन्तेन संघोषिते विपञ्चामृदङ्गेन आनन्दिते विपञ्चामृदङ्गेन आनन्दिते अम्बे अम्बिके जगदम्बिके अम्बे अम्बिके जगदम्बिके अम्बे अम्बिके जगदम्बिके अम्बे अम्बिके जगदम्बिके धर्माम्बिके देवी बालाम्बिके पवित्रात्मिके ब्रह्मनादात्मिके धर्माम्बिके देवी बालाम्बिके पवित्रात्मिके ब्रह्मनादात्मिके मन्दारवृन्देन सम्पूजिते मन्दारवृन्देन सम्पूजिते सदा नौमि ते पादपद्मं शिवे सदा नौमि ते पादपद्मं शिवे अम्बे अम्बिके जगदम्बिके 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 ಪ್ರಾರ್ಥನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ವಂದನೆಗಳು. ಈ ಭವ್ಯ ಸಮಾರಂಭಕ್ಕೆ ಆಗಮಿಸಿದಂಥ ಸರ್ವರನ್ನ ಸ್ವಾಗತ ಮಾಡಲಿದ್ದಾರೆ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಅವರು. ಜೈ ಶ್ರೀ ಗುರುದೇವ್ ಪರಮ ಪೂಜ್ಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಅಡಿದಾವರೆಗಳಿಗೆ ನಮಸ್ಕರಿಸ್ತಾ ಈ ಒಂದು ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಯತಿವರ್ಯರೇ ಅತಿಥಿವರ್ಯರೇ ಸೇರಿರುವಂಥ ಸದ್ಯೆಯ ತಾಯಂದಿರೇ ಸಜ್ಜನ ಬಂಧುಗಳೇ, ಇಡೀ ಜಗತ್ತಿಗೆ ಆಧ್ಯಾತ್ಮಿಕ, ಧಾರ್ಮಿಕ, ಶೈಕ್ಷಣಿಕ ವಿಚಾರಕ್ಕೆ ಒತ್ತು ಕೊಟ್ಟು ಕ್ರಾಂತಿಯನ್ನು ನಿರ್ಮಾಣ ಮಾಡಿದಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಈ ಒಂದು ಕಾರ್ಯಕ್ರಮ ಇವತ್ತು ಮತ್ತೊಮ್ಮೆ ಕರಾವಳಿ ಭಾಗದ ತುಳುನಾಡಿನ ಜನರಿಗೆ ಇವತ್ತೊಂದು ಸಂದೇಶ ಕೊಡುವಂಥ ಕಾರ್ಯಕ್ರಮ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ಒಂದು BGS ವಿದ್ಯಾಸಂಸ್ಥೆಗಳ 25ನೇ ವರ್ಷದ ಕಾರ್ಯಕ್ರಮದ ಈ ಒಂದು 2ನೇ ಕಾರ್ಯಕ್ರಮ 25 ಜನ ಕರಾವಳಿ ರತ್ನಗಳನ್ನು ಇವತ್ತು ಗೌರವಿಸುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಸರ್ವಸಾಮಾನ್ಯನಿಗೂ ಒಂದು ಮಠ ಗೌರವವನ್ನು ಕೊಟ್ಟಿದೆ ಅಂತೇಳಿ ತೋರಿಸಿಕೊಟ್ಟು ಇವತ್ತು ಮತ್ತೊಮ್ಮೆ ಈ BGSನ ಕಟ್ಟಡ ಉದ್ಘಾಟನೆ, BGS ಸುವರ್ಣ ಭವನ ಶಂಕುಸ್ಥಾಪನೆ, ರಜತ ತುಲಾಭಾರಕ್ಕೆ ನಾವೀಗ ಮುನ್ನುಡಿ ಬರಿತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರು ಅಂತ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಇಡೀ ಜಗತ್ತಿಗೆ ಚತುರ್ವಿಧ ದಾಸೋಹವನ್ನು ಪರಿಚಯ ಮಾಡಿ ಬಡತನ, ಅಜ್ಞಾನ, ಅನಕ್ಷರತೆ, ಮೂಢನಂಬಿಕೆ, ದಾರಿದ್ರ್ಯ ಇವುಗಳ ಕಡೆ ಗಮನ ಕೊಟ್ಟು ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಪಣ ತೊಟ್ಟಂಥ ಮಹಾಯೋಗಿಯ ಆ ಒಂದು ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವದ ಕಾಲಘಟ್ಟದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಅನುಗ್ರಹ ನೀಡಲಿರುವಂಥ ಬಹುಶಃ ಒಬ್ಬ ಜ್ಞಾನಿ, ವಿಜ್ಞಾನಿ, ತಂತ್ರಜ್ಞಾನಿ, ಸುಜ್ಞಾನಿ, ಒಂದು ಮಠಕ್ಕೆ, ಒಂದು ಅಂಧರ ಶಾಲೆಗೆ ಒಬ್ಬ ಶಿಕ್ಷಕನಾಗಿ ಸೇರಿ ಇವತ್ತು ಜಗತ್ತಿನ ಅಂಧಕಾರವನ್ನು ದೂರ ಮಾಡಬಲ್ಲಂತ ನಮ್ಮೆಲ್ಲರ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಅಡಿದಾವರಿಗಳಿಗೆ ನಮಸ್ಕರಿಸ್ತಾ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯರನ್ನು ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ PS ಪ್ರಕಾಶ್ ಹಾಗೂ ನಮ್ಮ ಶಾಸಕರ ಅಂತ ಮಂಜುನಾಥ್ ಭಂಡಾರಿ ಅವರು
ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಯವರು ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ ಇವರನ್ನು ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಯವರು ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹುಕ್ಕೇರಿ ಹಿರೇಮಠ ಬೆಳಗಾವಿ ಜಿಲ್ಲೆ ಪರಮ ಪೂಜ್ಯರನ್ನು ಪೂಜ್ಯರು ಗೌರವಾದರಗಳಿಂದ ಗೌರವಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಬಹುಶಃ ಈ ಒಂದು ಕಾವೂರಿನ ಕಲ್ಲು ಬಂಡೆಯನ್ನು ಕಡಲಾಗಿ ನಿರ್ಮಾಣ ಮಾಡಿದಂತ ನಮ್ಮೆಲ್ಲ ಪೂಜ್ಯರು ಇವತ್ತಿನ ಇಲ್ಲಿಯ ಶಿಕ್ಷಣ ಸಂಸ್ಥೆಯ ಹರಿಕಾರರು ಅಂತ ಪೂಜ್ಯ ಡಾಕ್ಟರ್ ಧರ್ಮಪಾಲ ಸ್ವಾಮೀಜಿ ಅವರನ್ನು ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಗಳೊಂದಿಗೆ ಮಹಾ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯರು ಅವರನ್ನು ಗೌರವಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಧರ್ಮಸಭೆಯಲ್ಲಿ ಉಪಸ್ಥಿತ ಶಿವಲಿಂಗಾನಂದ ಸ್ವಾಮೀಜಿ ಕಬೀರಾನಂದ ಆಶ್ರಮ ಚಿತ್ರದುರ್ಗ ಇವರನ್ನು ಭಕ್ತಿಪೂರ್ವಕ ನಮನಗಳೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಸೌಮ್ಯನಾಥ ಸ್ವಾಮೀಜಿ ಅವರು ಆದಿಚುಂಚನಗಿರಿ ಶಾಖಾ ಮಠ ಬೆಂಗಳೂರು ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೋಮೇಶ್ವರನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾ ಮಠ ಮೈಸೂರು ತಮ್ಮನ್ನು ಭಕ್ತಿಪೂರ್ವಕ ನಮನಗಳೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಗುಣನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾ ಮಠ ಶೃಂಗೇರಿ ಸ್ವಾಮೀಜಿ ತಮ್ಮನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾ ಮಠ ಚಿಕ್ಕಬಳ್ಳಾಪುರ ತಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಂದ್ರಶೇಖರನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾ ಮಠ ದಸರಿಘಟ್ಟ ಸ್ವಾಮೀಜಿಯವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನ್ನದಾನೇಶ್ವರ ನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಶಾಖಾ ಮಠ ರಾಮನಗರ ತಮ್ಮನ್ನು ಹೃದಯಪೂರ್ವಕ ಸ್ವಾಗತದೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಶಿವಪುತ್ರ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಆದಿಹಳ್ಳಿ ತಮ್ಮನ್ನು ಹೃದಯಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮಲ್ಲೇಶ ಸ್ವಾಮೀಜಿ ವಿರಕ್ತ ಮಠ ತೋರನೂರು ತಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಯದೇವ ಸ್ವಾಮೀಜಿ ಚುಳುಮೆ ಮಠ ಅರಕಲಗೂಡು ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವತಂತ್ರ ಬಸವಲಿಂಗ ಶಿವಯೋಗಿ ಸ್ವಾಮೀಜಿ ತೋಟದಾರಿಯ ಮಠ ಬಸವಪಟ್ಟಣ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ತೋಪಕ್ಷೇತ್ರ ಮನೆಯಲ್ಲಿ ತಮ್ಮನ್ನು ಹೃದಯಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಚೈತನ್ಯ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾ ಮಠ ಮಂಡ್ಯ ತಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂತಹ ನಮ್ಮೆಲ್ಲ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಸುಪುತ್ರ, ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ನಮ್ಮೆಲ್ಲರ ಕಣ್ಮಣಿ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳನ್ನು ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮೆಲ್ಲರ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು, ಈ ಒಂದು ಕಾರ್ಯಕ್ರಮದ ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಅಂತ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ಮಾಜಿ ಸಚಿವರು, ಹಿರಿಯರು ಆದಂತ ಬೆಳ್ತಂಗಡಿಯ ಗಂಗಾಧರ ಗೌಡರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಹೊಸ ದಿಗಂತದ ಮಂಗಳೂರು ಇದರ ಸಿಇಒ, ನಮ್ಮ RSSನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಪ್ರಾಂತ ಕಾರ್ಯವಾದಂತ ಈ ಕಾರ್ಯಕ್ರಮದ ಅಧ್ಯಕ್ಷರು ಅಂತ PS ಪ್ರಕಾಶ್ರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ
ಡಾಕ್ಟರ್ ಎಂ.ಎ. ಶೇಖರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಮುಖ್ಯ ಕಾರ್ಯಾಧಿಕಾರಿ ಎನ್.ಎಸ್. ರಾಮೇಗೌಡ ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅಂತ ಯತೀಶ್ ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮಹಾಪೋಷಕರು, ಮಕ್ಕಳ ಹೆತ್ತವರು, ತುಳುನಾಡಿನ ಎಲ್ಲ ಬಂಧುಗಳು, ಸಾರ್ವಜನಿಕರ ಒಟ್ಟಿಗೆ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಸರ್ವರನ್ನು ಸ್ವಾಗತಿಸಿದಂಥ ಸನ್ಮಾನ್ಯ ಶ್ರೀ ಸಂಜೀವ ಮಟ್ಟೊಂದೂರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತರು ಪೂಜ್ಯ ಮಹಾಸ್ವಾಮೀಜಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಹೊಸದಿಗಂತ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ರಜತ ಮಹೋತ್ಸವ ಸಮಾರಂಭದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ PS ಪ್ರಕಾಶ್ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾವೂರು ಶ್ರೀ ಮಹಾಲಿಂಗೇಶ್ವರನನ್ನು ಮನಸಾರೆ ಸ್ಮರಿಸ್ತಾ, ಜಗದ್ಗುರುಗಳಾಗಿ ಆದಿಚುಂಚನಗಿರಿ ಮಠದ ಅದೆಲ್ಲ ಸೇವಾ ಪ್ರಕಲ್ಪಗಳಿಗೆ ನಾಂದಿ ಹಾಡಿ ಸಮಾಜದ ಬೆಳವಣಿಗೆಗೆ ಮಾರ್ಗದರ್ಶಕರಾಗಿದ್ದಂತಹ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿಗಳನ್ನು ಮನಸಾರೆ ಸ್ಮರಿಸ್ತಾ, ಇಂದಿನ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನದ ಸಕಲ ಹಿಂದೂ ಸಮಾಜದ ಮಾರ್ಗದರ್ಶಕರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಚರಣಗಳನ್ನು ಸ್ಪರ್ಶಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು, ಶ್ರೀ 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 ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ, ಅದೇ ರೀತಿ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಎಲ್ಲ ಸಾಧು ಸಂತರ ಆಶೀರ್ವಾದವನ್ನು ಬೇಡ್ತಾ, ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿರುವಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಇದೇ ಊರಿನವರು ಆಗಿರತಕ್ಕಂಥ ಡಿ.ವಿ. ಸದಾನಂದ ಗೌಡ್ರೆ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯರೇ, ಆಗಮಿಸಿರುವಂಥ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ನಿನ್ನೆಯಿಂದ ಮಂಗಳೂರು BGS ಆಶ್ರಯದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಒಂದು ಸಂಭ್ರಮದ ವಾತಾವರಣ ನಿನ್ನೆಯಿಂದ ಮನೆ ಮಾಡಿದೆ. 30-35ರಷ್ಟು ಭಜನಾ ತಂಡಗಳ, ಅದೇ ರೀತಿ ಚೆಂಡೆ, ಅನೇಕ ವಾದನಗಳ ಮೂಲಕ ಮೆರವಣಿಗೆಯಲ್ಲಿ ಬಂದಿರತಕ್ಕಂಥ ಕಾರ್ಯಕ್ರಮ ಪ್ರಾರಂಭವಾಗಿ ನಿನ್ನೆಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ, ಇವತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಈಗ ಈ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದೇವೆ. ಸಾಮಾನ್ಯವಾಗಿ ಹೇಳ್ತಾರೆ, ದೇವರನ್ನು ಒಲಿಸಿಕೊಳ್ಳಲಿಕ್ಕೆ 4-6 ವಿಧಗಳಿದೆ ಅಂತ. ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಂಡ ಕಥೆಗಳನ್ನು ಕೇಳ್ತೀವಿ, ಯಜ್ಞ ಯಾಗಗಳನ್ನು ಮಾಡಿ ದೇವರನ್ನು ಒಲಿಸಿಕೊಂಡ ಕಥೆಯನ್ನು ಕೇಳ್ತೀವಿ, ಪೂಜೆ ಪುರಸ್ಕಾರಗಳನ್ನು ಮಾಡಿ ದೇವರನ್ನು ಒಲಿಸಿಕೊಂಡ ಕಥೆಗಳನ್ನು ಕೇಳ್ತೀವಿ, ಭಜನೆಯ ಮೂಲಕ ದೇವರನ್ನು ಒಲಿಸಿಕೊಂಡದ್ದನ್ನು ಕೇಳ್ತೀವಿ. ನಿನ್ನೆಯಿಂದ ಈ 4 ಸಂಗತಿಗಳು ಮಂಗಳೂರು BGS ಆಶ್ರಯದಲ್ಲಿ ನಡೆದಿದೆ. ಅನೇಕ ವರ್ಷಗಳಿಂದ ಶಿಕ್ಷಣದ, ಆರೋಗ್ಯದ ತಪಸ್ಸು ದೇಶದಾದ್ಯಂತ BGS ಮಠ ಮಾಡ್ತಾ ಇದೆ. ಲಕ್ಷಾಂತರ ಮಂದಿಗಳಿಗೆ ವಿದ್ಯೆಯನ್ನು ಕೊಡ್ತಾ, ಆರೋಗ್ಯಕ್ಕಾಗಿ, ಅನ್ನಕ್ಕಾಗಿ ದಾಸೋಹಗಳನ್ನು ನಡೆಸ್ತಾ, ಶಿಕ್ಷಣದ, ಆರೋಗ್ಯದ, ಅನ್ನದಾನದ ತಪಸ್ಸನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದೆ. ತಪಸ್ಸಿನ ಮೂಲಕ ಸಮಾಜ ದೇವನನ್ನು ಒಲಿಸಿಕೊಂಡಂಥ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಯಜ್ಞಯಾಗಗಳು,
ನಾವಿವತ್ತು ನೋಡಿದ್ದೀವಿ, ಅನೇಕ ರೀತಿಯ ಯಜ್ಞಗಳಾಯಿತು. ನಾನಂತೂ ನನ್ನ ಜೀವಮಾನದಲ್ಲಿ ಮೊದಲನೇ ಬಾರಿ ಇಷ್ಟು ವೈಭವದಿಂದ, ಇಷ್ಟೊಂದು ಧಾರ್ಮಿಕ ವಿಧಿವಿಧಾನಗಳಿಂದ, ಇಷ್ಟೊಂದು ಹವಿಸ್ಸುಗಳಿಂದ ಆ ದೇವರನ್ನು ತೃಪ್ತಿಪಡಿಸಿದಂಥ ಒಂದು ಅದ್ಭುತವಾಗಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮವು ಇಲ್ಲಿ ನಡೆಯಿತು. ಅಂದರೆ ಯಜ್ಞಗಳಿಂದ ದೇವರನ್ನು ಒಲಿಸಿಕೊಳ್ಳುವಂಥ ಕೆಲಸ ಆಯಿತು. ಪೂಜೆ ಪುರಸ್ಕಾರಾದಿಗಳು ನಡೆಯಿತು, ಅಲ್ಲಿಯೂ ದೇವರನ್ನು ಒಲಿಸಿಕೊಳ್ಳುವ ಕೆಲಸ ಆಯಿತು. ನಾಗನ ಪೂಜೆ ಆಯಿತು, ಭಜನೆಗಳು ನಡೆಯಿತು, ಭಜನೆಯಿಂದನೂ ಆ ದೇವನನ್ನು ಒಲಿಸುವಂಥ ಕೆಲಸ ಆಯಿತು. ಈ 4 ಕೆಲಸಗಳ ಮೂಲಕ ದೇವರನ್ನು ಒಲಿಸಿಕೊಳ್ತಾ ಸಮಾಜವನ್ನು ಒಲಿಸಿಕೊಳ್ಳುವಂಥ ಒಂದು ಕೆಲಸವನ್ನು BGS ಮಾಡ್ತಾ ಇದೆ. ನಮಗೆಲ್ಲರಿಗೊಂದು ಹೆಮ್ಮೆ, ಇಡೀ ದೇಶಕ್ಕೆ ಒಂದು ಹೆಮ್ಮೆ. ಒಂದು ಮಠವಾಗಿ ಬೆಳೆಯದೆ ಕೇವಲ ಧಾರ್ಮಿಕ ಆಚರಣೆಗಳಿಗಾಗಿ ದಿನವನ್ನು ಮೀಸಲಿಡದೆ ನೊಂದವರ, ದುಃಖಿಗಳ, ದಲಿತರ, ದೀನರ ಬಳಿಗೆ ಹೋಗಿ ಅವರ ಸೇವೆಯೇ ಪರಮಾತ್ಮನ ಸೇವೆ ಎನ್ನುವುದನ್ನು ತಮ್ಮಲ್ಲಿ ದಿನನಿತ್ಯ ಮಾಡ್ತಾ ಇರತಕ್ಕಂಥ ಒಂದು ಶ್ರೇಷ್ಠ ಪರಂಪರೆ ಅದು BGSನ ಪರಂಪರೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಇವತ್ತು BGS ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರುವಂಥದ್ದು ವಿದ್ಯಾಸಂಸ್ಥೆಗಳು. ಇಲ್ಲಿ ಕುಳಿತಿರತಕ್ಕಂಥ ಎಲ್ಲ ಮಠಾಧೀಶರು ಪ್ರಾಯಶಃ ದೊಡ್ಡದಾಗಿರತಕ್ಕಂಥ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣೀಭೂತರು ಪೂಜ್ಯರಾಗಿರ್ತಕ್ಕಂಥ ಬಾಲಗಂಗಾಧರನಾಥ ಸ್ವಾಮಿಗಳು. ತಾನು ಹಸಿವಿನಿಂದಿದ್ದು ಬರಿಗಾಲಲ್ಲಿ ಸಂತನಂತೆ ನಡೆದು ಮನೆಗಳಿಗೆ ತೆರಳಿ ಭಿಕ್ಷಾ ಪಾತ್ರವನ್ನು ಹಿಡ್ಕೊಂಡು ತನ್ನ ಸ್ವಂತದ ಹೊಟ್ಟೆ ತುಂಬಿಸ್ಲಿಕ್ಕಲ್ಲ, ಸಮಾಜಕ್ಕೆ ಕೊಡಿ ಅಂತ ಕೇಳ್ತಾ ಇವತ್ತು ಕೆಲವೇ ಬೆರಳೆಣಿಕೆಯ ಮಂದಿ ಇದ್ದಂಥ ವಿದ್ಯಾಲಯ 1,80,000 ವಿದ್ಯಾರ್ಥಿಗಳನ್ನು ಹೊಂದಿದೆ ಅಂದರೆ ಅದು ಆ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ ಅಂತ ನನಗನಿಸ್ತದೆ. ಆಸ್ಪತ್ರೆಗಳನ್ನು ಮಾಡಿದರು, ಅನ್ನದಾನವನ್ನು ಮಾಡಿದರು, ಬೇರೆ ಬೇರೆ ಸಂಗತಿಗಳನ್ನು ಮಾಡಿದರು. ಇವತ್ತು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅದು ಅಪೂರ್ವವಾದಂತಹ ಕೊಡುಗೆ. ನಮಗೆ ಇನ್ನೊಂದು ಸಂತೋಷವಾದ ಏನಂದರೆ, ಯಾವುದೇ ಒಬ್ಬ ಸಾಧಕ ತಾನು ಮಾಡಿರತಕ್ಕಂಥ ಕೆಲಸವನ್ನು ತಾನು ಮಾತ್ರ ಮಾಡಿದರೆ ಅದು ಸಾಧನೆ ಅಂತ ಅನಿಸಲ್ಲ. ಪೂಜ್ಯರು ಬಾಲಗಂಗಾಧರನಾಥ ಸ್ವಾಮಿಗಳು ತಾನು ಸಾಧನೆಯನ್ನು ಮಾಡಿದ ನಂತರ ಆ ಸಾಧನೆಯನ್ನು ಮುಂದುವರಿಸೋಕೆ ಬೇಕಾಗಿರತಕ್ಕಂಥ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಆ ಪೀಠದಲ್ಲಿ ಕುಳ್ಳಿರಿಸಿ ಇನ್ನಷ್ಟು ಬೆಳೆಯುವಂತೆ ವಿಸ್ತಾರವಾಗುವಂತೆ ನೋಡಿಕೊಂಡ್ರಲ್ಲ, ಅದಕ್ಕೆ ಅವರು ದ್ರಷ್ಟಾರರೂ ಹೌದು. ಇವತ್ತು ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಆ ಬಾಲಗಂಗಾಧರನಾಥ ಸ್ವಾಮಿಗಳದ್ದು. ಇವತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಏನೂ ಬೇಡ ಅಂತ ಬಿಟ್ಟು ಬಂದಿರತಕ್ಕಂಥ ಸನ್ಯಾಸಿಗಳಿಗೆ ಇವತ್ತು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಈ ಸಮಾಜ ಕೊಟ್ಟಿದೆ. ಅದನ್ನು ಯಶಸ್ವಿಯಾಗಿ ನಿರ್ಮಾಣ ಮಾಡ್ತಾ ಇವತ್ತು ಮಂಗಳೂರಿನಲ್ಲೂ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ದೊಡ್ಡ ಮಠ ಮತ್ತು ಒಂದು ಕಾಲೇಜು ಕಟ್ಟಡ ಇವತ್ತು ನಿರ್ಮಾಣ ಆಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಇದಕ್ಕೆ ಕಾರಣೀಭೂತರು ಪೂಜ್ಯರಾಗಿರ್ತಕ್ಕಂಥ ನಮ್ಮ ಧರ್ಮಪಾಲನಾಥ ಸ್ವಾಮಿಗಳು. 25 ವರ್ಷಗಳ ಹಿಂದೆ ಮಂಗಳೂರಿಗೆ ಬಂದರು. ಅವರೇ ತೋರಿಸ್ತಾ ಇದ್ರು. ಬಾಲಗಂಗಾಧರನಾಥ ಸ್ವಾಮಿಗಳ ಜೊತೆಯಲ್ಲಿ ನಾನು ಇಲ್ಲಿ ಬಂದೆ, ನಡ್ಕೊಂಡು ಬಂದೆ. ಈಗ ಗುಡ್ಡವನ್ನು ತೋರಿಸಿದ್ರು ಅವರು, ಇಲ್ಲೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರು ಅಂತ. ಸಾಮಾನ್ಯವಾಗಿ ಕಲ್ಲು, ಗುಡ್ಡ, ಬೆಟ್ಟ ಇದ್ದರೆ ಯಾರಿಗಾದರೂ ಇದು ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಇದು ಬೇಡ, ಇದನ್ನು ಸ್ವಲ್ಪ ದೂರ ಇಡೋಣ ಅಂತ ಅಂದ್ಕೊಳ್ತಾರೆ. ಆದರೆ BGSನ ಪರಂಪರೆ, ಸಂತ ಪರಂಪರೆ, ಕಲ್ಲಿನಲ್ಲಿ ಶಿಲ್ಪವನ್ನು ಹುಡುಕುವಂಥ ಒಂದು ದೊಡ್ಡ ಪರಂಪರೆ. ಅವರಿಗಿಲ್ಲಿ ಕಲ್ಲು ಕಾಣಲಿಲ್ಲ, ಬದಲಾಗಿ ಇದರ ಒಳಗಿದ್ದಂಥ ಶಿಲ್ಪಗಳು ಕಾಣ್ತು. ಇಲ್ಲಿ ದೊಡ್ಡ ದೊಡ್ಡ ಶಿಲ್ಪಗಳನ್ನು ಕೆತ್ತಬಹುದು ಅಂತ ಕಾಣ್ತು. ಈ ಸಮಾಜದಲ್ಲಿ ಅನೇಕ ಕಲ್ಲುಗಳಿದೆ, ಬಂಡೆಗಳಿದೆ, ರಾ ಮೆಟೀರಿಯಲ್ಸ್ ಇದೆ. ಇದನ್ನು ಕೆತ್ತಿ ಸಮಾಜಕ್ಕೆ ಪೂರಕವಾಗಿ ಕೊಡಬೇಕಾದಂಥ ಒಂದು ದೊಡ್ಡ ಕೆಲಸ ನಮ್ಮಲ್ಲಿದೆ. ಆ ಕೆಲಸವನ್ನು ನಾವು ಮಾಡ್ಬೋದು. ಅದಕ್ಕೆ ಇದು ಸೂಕ್ತವಾದಂಥ ಜಾಗ ಅಂತ ಆಯ್ಕೆ ಮಾಡಿ ಮಂಗಳೂರಿನ ಈ ಕಾಲೇಜಿನ ವಿದ್ಯಾಲಯದ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ಕೆ ಅವತ್ತು ಅವರು ನಾಂದಿ ಹಾಡಿದರು. 25 ವರ್ಷ ಕಳೆಯಿತು. ಧರ್ಮಪಾಲನಾಥ ಸ್ವಾಮೀಜಿಯವರು ಇದನ್ನು ಹೇಗೆ ಮುಂದುವರಿಸಿದ್ರು ನಾವು ನೋಡ್ತಾ ಬರ್ತಾ ಇದ್ವಿ. ಬಹಳ ಕಷ್ಟಪಟ್ಟರು. ಇಡೀ ಊರ ಈ ಕ್ಷೇತ್ರಕ್ಕೆ, ಈ ಶಿಕ್ಷಣ ಕ್ಷೇತ್ರಕ್ಕೆ ಆಕರ್ಷಣೆಯಾಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟರು. ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟರು. ಇವತ್ತು ಕೆಲಸ ಬೆಳೀತಾ ಇದೆ. ಅವರ ಆಸೆ ಇತ್ತು, ಒಂದು ದೊಡ್ಡ ಕಾಲೇಜಿನ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ. ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಕೈಯಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿಸಿ, ಇವತ್ತು ಅವರ ಕೈಯಲ್ಲಿ ಅದರ ಉದ್ಘಾಟನೆಯನ್ನು ಮಾಡಿ ಸಮಾಜಕ್ಕೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂಥ ಒಂದು ಶ್ರೇಷ್ಠ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸ್ತಾ ಇದ್ದೀವಿ. ಅದಕ್ಕೆ ಪುಣ್ಯವಾಗಿ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಪಟ್ಟಕ್ಕೇರಿದಂಥ 50ನೇ ವರ್ಷವೂ ಹೌದು.
ರಜತ ತುಲಾಭಾರವೂ ಇಲ್ಲಿ ಇವತ್ತು ನಡೀಲಿಕ್ಕಿದೆ. ಇಷ್ಟಕ್ಕೆ ಮುಗಿಬಾರದು, ಕೆಲಸ ಬೆಳೀತಾ ಇದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಹೊಸ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆಯೂ ಇವತ್ತಾಗಿದೆ. ಅಂದರೆ ಈ ಕೆಲಸ ಬೆಳೀತಾ ಇದೆ ಎನ್ನುವುದಕ್ಕೆ ಪೂಜ್ಯರಿಂದ ಇವತ್ತು ಶಂಕುಸ್ಥಾಪನೆ ಅವರ ಕೈಯಿಂದ ಇವತ್ತು ನಡೆದಿದೆ. ಇದೆಲ್ಲ ಕಾರ್ಯಕ್ರಮಕ್ಕೆ ನಾವು ಇವತ್ತು ಸಾಕ್ಷೀಭೂತರಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ವಿಶೇಷ ಇದೆ. 2 ಗ್ರಂಥಗಳ ಬಿಡುಗಡೆ ಆಗಲಿಕ್ಕಿದೆ. ಪೂಜ್ಯ ಧರ್ಮಪಾಲನಾಥ ಸ್ವಾಮಿಗಳು PhD ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ತುಂಬ ದಿನಗಳ ನಂತರ. ತುಂಬ ಓದ್ತಾ ಬರಿತಾ ಇದ್ರು. ಅವರ ಕೋಣೆಗೆ ಹೋದರೆ ಬರೆದು ಹಾಕಿರತಕ್ಕಂಥ ಸುಮಾರು ಪತ್ರಿಕೆಗಳಲ್ಲಿತ್ತು. ಇದೇನು ಸ್ವಾಮೀಜಿ ಇಷ್ಟು ಬರಿತಾ ಇದ್ದೀರಲ್ಲ, ಹೊಸ ಪುಸ್ತಕ ಬರಿತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನಾನು PhD ಮಾಡ್ತಾ ಇದ್ದೀನಿ ಅಂತ. ನಮ್ಗೆ ಆಶ್ಚರ್ಯ ಆಯಿತು. ಒಂದು ಕಡೆಯಿಂದ ಕಾಲೇಜ್ ನಡೆಸೋದು, ಒಂದು ಕಡೆಯಿಂದ ಭಕ್ತರ ಬಳಿಗೆ ಹೋಗೋದು, ಒಂದು ಕಡೆಯಿಂದ ಎಲ್ಲ ಧಾರ್ಮಿಕ ಕೆಲಸಗಳನ್ನು ಮಾಡುವುದು, ಅದರ ಜೊತೆಯಲ್ಲಿ ಈ ಕೆಲಸವನ್ನು ಏನು ವಿಷಯ ಅಂತ ಕೇಳಿದಾಗ ಅಲ್ಲೂ ಅವರು ಹೇಳಿರತಕ್ಕಂಥದ್ದು ಸಂಸ್ಕೃತ ಮತ್ತು ಸಂಸ್ಕೃತಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೊಡುಗೆ ಒಂದು ಅಧ್ಯಯನ. ಈ ವಿಷಯದಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು PhD ಇದಕ್ಕೆ ಹಾಕಿದ್ದೀನಿ ಅಂತ ಹೇಳಿದರು ಮಂಗಳೂರು ಯೂನಿವರ್ಸಿಟಿಯ ಮೂಲಕ. ಅದೆಷ್ಟು ದೊಡ್ಡ ಅಧ್ಯಯನ. ಅವರಿಗೆ ಇನ್ನೊಂದು ವಿಶೇಷವಾಗಿರತಕ್ಕಂಥ ಶಕ್ತಿ ಇತ್ತು ಏನಂದರೆ ಬಾಲ್ಯದಿಂದಲೇ ಅವರು ಹಿರಿಯ ಸಂತರ ಜೊತೆಯಲ್ಲೇ ಬೆಳೆದವರು. ಇದರಿಂದಾಗಿ ಅವರಿಗೆ ಅವರ ಒಡನಾಟದ ಮೂಲಕ ಅನೇಕ ಮಾಹಿತಿಗಳು ಇತ್ತು. ಜೊತೆಯಲ್ಲೇ ಬೆಳೆದದ್ದರಿಂದಲೂ ಅನೇಕ ಮಾಹಿತಿ ಇತ್ತು. ಏನೂ ಕಷ್ಟವಿಲ್ಲದೆ ಅವರು ಕಷ್ಟಪಟ್ಟಿರ್ಬೋದು, ಆದರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹೂ ಎತ್ತಿದ ರೀತಿಯಲ್ಲಿ ಅವರು ತಮ್ಮ PhDಯನ್ನು ಪೂರೈಸಿ ಆ ಅಧ್ಯಯನ ಗ್ರಂಥವನ್ನು ನಾವು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟರು. ಇವತ್ತು ಅದರ ಇಂಗ್ಲಿಷ್ ಆವೃತ್ತಿಯ ಬಿಡುಗಡೆಯನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಂಗ್ಲಿಷ್ನಲ್ಲಿಯೂ ಕೊಡಬೇಕು. BGSನ ಮಹಿಮೆ, ಅದರ ಇತಿಹಾಸ ಇಡೀ ದೇಶಕ್ಕೆ ಲಭಿಸಬೇಕು, ಎಲ್ಲ ಭಾಷೆಯವರೆಗೂ ಲಭಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅದರ ಇಂಗ್ಲಿಷ್ ಆವೃತ್ತಿಯನ್ನು ಇವತ್ತಿಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ನಮಗೆ ಅದನ್ನು ನೋಡಿದಾಗ ಸ್ವಲ್ಪ ಓದಿರುವಂಥದ್ದು, ಎಲ್ಲವನ್ನು ಓದಲಿಕ್ಕೆ ಆಗಲಿಲ್ಲ, ಅಷ್ಟು ದೊಡ್ಡ ಗ್ರಂಥ ಅದು. ಆದರೆ ಅದರಲ್ಲಿ ಅನೇಕ ವಿಷಯಗಳಿದೆ. ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಸಂಸ್ಕೃತಕ್ಕೆ ಏನು ಪ್ರಾಧಾನ್ಯತೆ ಕೊಟ್ಟರು ಪೂಜ್ಯರು ಎನ್ನುವಂಥದ್ದು ಅದರಲ್ಲಿ ವಿಶದವಾಗಿ ವಿವರಿಸಲ್ಪಟ್ಟಿದೆ. ನಮಗೆ ಆಶ್ಚರ್ಯ ಆಯಿತು. ಆಧುನಿಕ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕೃತದ ಮಹತ್ವ ಏನು ಎನ್ನುವಂಥದ್ದನ್ನು ಅದರಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ. ಆಧುನಿಕ ಶಿಕ್ಷಣ ಬೇಕು, ಆದರೆ ಕೇವಲ ಆಧುನಿಕತೆಯಿಂದ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ, ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಸಂಸ್ಕೃತದ ಶಿಕ್ಷಣ ಬೇಕು ಎನ್ನುವಂಥದ್ದನ್ನು ಅವರು ತೋರಿಸಿಕೊಟ್ರು. ಸ್ಥಾನೀಯವಾಗಿರ್ತಕ್ಕಂಥ ಭಾಷೆಯ ಶಿಕ್ಷಣವೂ ಬೇಕು ಅಂತ ಹೇಳಿದರು. 3 ಭಾಷೆಗಳ ಸಮ್ಮಿಶ್ರವಾದ ಶಿಕ್ಷಣದಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಸರ್ವತೋಮುಖ ಬೆಳವಣಿಗೆ ಆಗತ್ತೆ ಅಂತ ಹೇಳುವುದನ್ನು ಹೇಳಿದರು. ಒಂದು ಸ್ಥಾನೀಯ ಭಾಷೆ, ಒಂದು ಇಂಗ್ಲಿಷ್, ಇನ್ನೊಂದು ಸಂಸ್ಕೃತ, ಈ 3ರ ಸಮನ್ವಯದ ಒಂದು ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅಂತ ಯೋಚನೆ ಮಾಡಿದರು. ಕೇವಲ ಇದನ್ನು ಹೇಳಿದ್ದು ಮಾತ್ರ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಮಹಾವಿದ್ಯಾಲಯವನ್ನು ಅವರು ಪ್ರಾರಂಭ ಮಾಡಿದರು. ಕಾಲಭೈರವ ವೇದಾಗಮ ಮಹಾವಿದ್ಯಾಲಯ ಇದನ್ನು ಪ್ರಾರಂಭ ಮಾಡಿದರು. ಆಗಮ ರಿಸರ್ಚ್ ಸೆಂಟರನ್ನು ಪ್ರಾರಂಭ ಮಾಡಿದರು. ಈ ರೀತಿ ಸಂಸ್ಕೃತ ಮತ್ತು ಸಂಸ್ಕೃತಿಗೆ ಬಾಲಗಂಗಾಧರನಾಥ ಸ್ವಾಮಿಗಳ ಕೊಡುಗೆಯನ್ನು ಹಿಂದೂ ಸಮಾಜ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅಭೂತಪೂರ್ವವಾದಂಥ ಕೊಡುಗೆಯನ್ನು ಕೊಟ್ಟರು ಅಂತ ಹೇಳಿದರೆ ಇದು ಆಶ್ಚರ್ಯ ಅಲ್ಲ. ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಅಧ್ಯಯನ ಗ್ರಂಥವಾಗಿ ನಮ್ಮ ಮುಂದೆ ತೆರೆದಿಟ್ಟಂಥ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಬೇಕಾಗಿದೆ. 2ನೆಯ ಗ್ರಂಥ ದಕ್ಷಿಣ ಕನ್ನಡ ಕರಾವಳಿಯ ಒಕ್ಕಲಿಗರು ಎನ್ನುವಂಥದ್ದು. ಇದು ಯಾವುದೋ ಒಂದು ಜಾತಿಯ ಬಗ್ಗೆ, ಜಾತಿಯ ವೈಭವೀಕರಣದ ಪುಸ್ತಕ ಅಲ್ಲ. ಇದು ಒಕ್ಕಲಿಗರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿರತಕ್ಕಂಥ ಸಾಧನೆ, ಅದು ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದರು, ಅದು ಇವತ್ತಿನ ದಿನದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ಸಮಾಜದಲ್ಲಿ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತನಿಗೆ ಒಂದು ದಾರಿ ದೀಪವಾಗಿ, ಕೈಗನ್ನಡಿಯಾಗಿ ನಮ್ಮ ಕೈಗೆ ಸಿಕ್ಕುವಂಥ ಒಂದು ಪುಸ್ತಕವನ್ನು ಸ್ವತಃ ರಚನೆ ಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ 2 ಗ್ರಂಥಗಳು, ಈ ಗ್ರಂಥಗಳ ಮೂಲಕ ನಾಥ ಪರಂಪರೆಯನ್ನು ತಿಳ್ಕೊಳ್ಬೋದು, ಗುರು ಪರಂಪರೆಯನ್ನು ತಿಳ್ಕೊಳ್ಬೋದು, ನಮ್ಮ ಸಮಾಜವನ್ನು ತಿಳ್ಕೊಳ್ಬೋದು. ಈ ರೀತಿಯಲ್ಲಿ ಅಪೂರ್ವವಾಗಿರ್ತಕ್ಕಂಥ 2 ಗ್ರಂಥಗಳನ್ನು ವೇದಿಕೆಯಲ್ಲಿರತಕ್ಕಂಥ ಹಿರಿಯರ ಮೂಲಕ ಇವತ್ತು ಬಿಡುಗಡೆ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಈ ರೀತಿಯಲ್ಲಿ ಕೇವಲ 25 ವರ್ಷ ಎನ್ನುವಂಥದ್ದು ಒಂದು ನಡಿಗೆ ಅಲ್ಲ. ಅದು ಹೇಗೆ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ನಡಿಗೆ
ಬಾಲ್ಯದಲ್ಲಿ ಎಲ್ಲರ ರೀತಿಯ ಬಾಲ್ಯ, ಅವರದೊಂದು ವಿಶೇಷ ಬಾಲ್ಯ ಅಂತಲ್ಲ, ಎಲ್ಲ ಮಕ್ಕಳು ಆಡುವಂತೆ ಆಡ್ತಾ, ಓದುವಂತೆ ಓಡ್ತಾ, ತುಂಟತನ ಮಾಡುವಂತೆ ತುಂಟತನ ಮಾಡ್ತಾ ಇದ್ದಂಥ ಒಬ್ಬ ಬಾಲಕ ಬೆಳೀತಾ 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 ಜಗದ್ಗುರುವಾಗಿ ಬೆಳಗಿದಂಥ ಒಂದು ಪಯಣ, ಆ ಪಯಣದ ಒಂದು ದೊಡ್ಡದಾಗಿರತಕ್ಕಂಥ ಇತಿಹಾಸದ ಒಂದು ಪುಟಗಳನ್ನು ನಮ್ಮ ಮುಂದೆ ತೆರೆದಿಟ್ಟಂಥ BGS ಸಂಸ್ಥೆಗಳು, ಅದರ ಹಿರಿಯರು, ಧರ್ಮಪಾಲನಾಂತ ಸ್ವಾಮಿಗಳು, ನಿರ್ಮಲಾನಂದ ಮಹಾಸ್ವಾಮಿಗಳು, ಇವರೆಲ್ಲರಿಗೂ ಕೂಡ ನಾವು ಶಿರಬಾಗಿ ಪ್ರಣಾಮವನ್ನು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಹಿಂದೂ ಸಮಾಜ ಬೆಳಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಸೆ. ನನ್ನ ಮಾತನ್ನು, ಪ್ರಸ್ತಾವನೆಯ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜಗತ್ತು ಉಳಿಯಬೇಕಿದ್ರೆ ಭಾರತೀಯ ಮೌಲ್ಯಗಳು ಉಳಿದರೆ ಮಾತ್ರ ಜಗತ್ತು ಉಳಿಲಿಕ್ಕೆ ಸಾಧ್ಯ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಎನ್ನುವಂಥ ಶಬ್ದ ಜಗತ್ತಿನ ಯಾವ ದೇಶಗಳಲ್ಲೂ ಇಲ್ಲ. ಇಡೀ ವಿಶ್ವವೇ ನನ್ನ ಸಹೋದರರು ಎನ್ನುವಂಥ ಮಾತು, ಮೌಲ್ಯ ಹೇಳಿರತಕ್ಕಂಥ ಏಕೈಕ ದೇಶ ಭಾರತ. ಜಗದ್ ಹಿತಾಯಚ ಅಂತ ಹೇಳಿದಂಥ ದೇಶ ಭಾರತ. ಈ ಮೌಲ್ಯಗಳು ಯಾರು ಉಳಿಸಿಕೊಂಡಿದ್ದಾರೆ ಅಂದರೆ ಈ ದೇಶದಲ್ಲಿ ಹುಟ್ಟಿರತಕ್ಕಂಥ ಹಿಂದೂಗಳು. ನಾವು ಈ ಮೌಲ್ಯವನ್ನು ಉಳಿಸಿಕೊಂಡಿದ್ದೀವಿ. ನಮ್ಮ ಜೀವನದಲ್ಲಿ ಈ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದರೆ ಮಾತ್ರ ಈ ಸಮಾಜ ಉಳಿಯುತ್ತೆ. ಹಿಂದೂ ಸಮಾಜದ ಅಳಿವು ಈ ಎಲ್ಲ ಮೌಲ್ಯಗಳ ಅಳಿವು. ಈ ಮೌಲ್ಯಗಳ ಅಳಿವು ಅಂದರೆ ಅದು ಜಗತ್ತಿನ ಅಳಿವಾಗುವ ಸಾಧ್ಯತೆ ಇದೆ. ಅದಕ್ಕೆ ಜಗತ್ತು ಉಳಿಬೇಕಿದ್ರೆ ಭಾರತೀಯ ಮೌಲ್ಯಗಳು ಉಳಿಬೇಕು. ಭಾರತೀಯ ಮೌಲ್ಯಗಳು ಉಳಿಬೇಕಿದ್ರೆ ಹಿಂದೂ ಪರಂಪರೆಗಳು ಉಳಿಬೇಕು. ಹಿಂದೂ ಪರಂಪರೆಗಳು ಉಳಿಬೇಕಿದ್ರೆ ಇಂಥ ಮಠಗಳು ಬೆಳಗಬೇಕು. ಅಂಥ ಒಂದು ಶ್ರೇಷ್ಠ ಕಾರ್ಯವನ್ನು BGS ಹಿಂದೂ ಸಮಾಜಕ್ಕೆ ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಕುಳಿತಿರತಕ್ಕಂಥ ಎಲ್ಲ ಸಾಧು ಸಂತರಿಗೆ ಶತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಪ್ರಸ್ತಾವನೆಯ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಪ್ರಾಸ್ತಾವಿಕ ಮಾತುಗಳನ್ನಾಡಿರುವಂಥ PS ಪ್ರಕಾಶ್ ಅವರಿಗೆ ವಂದನೆಗಳು. ರಜತ ಮಹೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿ ಪೂಜ್ಯ ಮಹಾಸ್ವಾಮೀಜಿಯವರಲ್ಲಿ, ಯತಿವರಣ್ಯರಲ್ಲಿ ಹಾಗೂ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇವೆ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ
ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಸರ್ವರಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಬರಹದ ಮೂಲಕ ಶ್ರೀಮಠದ ಅಸ್ಮಿತೆಯನ್ನು ಲೋಕದ ಮುಂದೆ ಇಡುವ ಕಾರ್ಯವನ್ನು ಮಾಡುತ್ತಿರುವ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರು ಬರೆದಿರುವ ಕರಾವಳಿ ಒಕ್ಕಲಿಗರು ಎಂಬ ಕೃತಿಯನ್ನು ಕೇಂದ್ರ ಮಾಜಿ ಸಚಿವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸದಾನಂದ ಗೌಡ ಅವರು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಮಂಜುನಾಥ ಭಂಡಾರಿ ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಹಿರಿಯ ಸ್ವಾಮೀಜಿಯವರನ್ನು ನೆನಪಿಕೊಳ್ಳುತ್ತಾ ಇಂದಿನ ಈ ಸಮಾರಂಭದ ಆಕರ್ಷಣೆ ಬಿಂದುಗಳಾದಂಥ ನಿರ್ಮಲಾ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ನೆರೆದಿರುವಂಥ ಎಲ್ಲ ಯತಿಶ್ರೇಷ್ಠಗಳಿಗೆ ವಂದಿಸುತ್ತಾ, ಎಲ್ಲ ರಾಜಕೀಯ ಮುಖಂಡರುಗಳೇ, ಅದೇ ರೀತಿ ಆಗಮಿಸಿರುವಂಥ ಎಲ್ಲ ಈ ಎಲ್ಲ ಮಠದ ಭಕ್ತಾದಿಗಳೇ, ನಾನು ಈ ಕಾರ್ಯಕ್ರಮದಲ್ಲಿ ಸುಮಾರು 4 ದಶಕಗಳ ಹಿಂದೆ ಒಂದು ಮಠದ ವಿದ್ಯಾರ್ಥಿಯಾಗಿ ನನ್ನ ಜೀವನವನ್ನು ಆರಂಭಿಸಿದಂತಾಗಿ ಭಾಗವಹಿಸುತ್ತಿದ್ದೇನೆ. ಎರಡನೇದಾಗಿ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಇದ್ದೇನೆ. ಮೂರನೇದು ಈಗ ಇಂದಿನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಆಗಮಿಸಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರ ಪ್ರತಿನಿಧಿಯಾಗಿ ಸಹ ನಾನು ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ತಿಳಿಸ್ತಾ ಇದ್ದೇನೆ. ಈಗ ತಾನೇ DK ಶಿವಕುಮಾರ್ ಅವರು ಸ್ವಾಮೀಜಿಯವರೊಂದಿಗೆ ಮಾತನಾಡಿದ್ದಾರೆ. ಅವರ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅನ್ನೋ ವಿಷಯವನ್ನು ಸಹ ಅವರು ತಿಳಿಸಿದ್ದಾರೆ. ನಾನು ಈ ಮಠದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಆಗಬೇಕು ಅಂತ ಹೇಳಿದಾಗ 100ಕ್ಕೆ 100ರಲ್ಲಿ ಭಾಗವಹಿಸಲಿಕ್ಕೆ ನಾನು ಯಾವಾಗಲೂ ಭಾಳ ಸಂತೋಷ ಪಡ್ತೇನೆ. ಸುಮಾರು 4 ದಶಕಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಆಗ ತಾನೇ ಆದಿಚುಂಚನಗಿರಿಯ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರುವಾಗಿತ್ತು. ನಾವೆಲ್ಲರೂ ಅದರ ವಿದ್ಯಾರ್ಥಿ ಆಗಿದ್ವಿ. ಆ ವಿದ್ಯಾರ್ಥಿ ಜೀವನದಲ್ಲಿ ಇನ್ನು ಹೊಸ ಕಾಲೇಜುಗಳಲ್ಲಿ ಇನ್ನು ಯಾವುದೇ ರೀತಿಯ ಸೌಲಭ್ಯಗಳು ಇರ್ತಿರಲಿಲ್ಲ. ಸ್ವಾಮೀಜಿಯವರು ಬಂದಾಗೆಲ್ಲ ಹಲವಾರು ನಮ್ಮ ದೂರುಗಳನ್ನು, ಸಮಸ್ಯೆಗಳನ್ನು ಸ್ವಾಮೀಜಿ ಮುಂದೆ ಹೇಳ್ತಾ ಇದ್ದೆ. ಬಹುಶಃ ಈಗ ಅದಕ್ಕೆ ಒಬ್ಬ ಸಾಕ್ಷಿಯಾಗಿ ನಮ್ಮ ಚಂದ್ರೇಗೌಡರು ಇಲ್ಲಿದ್ದಾರೆ. ಚಂದ್ರೇಗೌಡರು ಅವಾಗ ಅಲ್ಲಿನವರು ಮ್ಯಾನೇಜರ್ ಆಗಿದ್ದರು. ಸ್ವಾಮೀಜಿ ಅವರು ನಮಗೆ ಯಾವ ರೀತಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ಬಹುಶಃ ನಮಗೆಲ್ಲ ಕೈತುತ್ತುಗಳನ್ನು ನೀಡಿ ಅವರು ಬೆಳೆಸ್ತಾ ಇದ್ರು. ನಾನು ಒಬ್ಬೆಲ್ಲ ವಿದ್ಯಾರ್ಥಿ ನಾಯಕನಾಗಿದ್ದೆ. ನಾನು ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗೆಲ್ಲ ಭಾಳ ಶಾಂತ ಚಿತ್ತವಾಗಿ ಕೇಳ್ತಾ ಇದ್ರು, ಪರಿಹಾರವನ್ನು ನೀಡ್ತಾ ಇದ್ರು. ಆದರೆ ಕೆಲವು ವಿಷಯಗಳನ್ನು ಹೇಳಿದಾಗ ಒಂದು ಮಾತನ್ನು ನನಗೆ ಹೇಳಿದರು, ನೀನೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಬೆಳೀತಾ ಇದೆಯಾ, ಆದರೆ
ನಿನ್ನ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನೀನು ಹುಡುಕಬೇಕು ಅಂತ ಹೇಳಿದಾಗ ನೀನು ಒಂದು ವಿದ್ಯಾಸಂಸ್ಥೆಯನ್ನು ಶುರು ಮಾಡು, ಆವಾಗ ಗೊತ್ತಾಗುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಹೇಳಿ. ಬಹುಶಃ 4 ದಶಕಗಳ ಹಿಂದೆ ಅವರು ಬಿತ್ತಿದಂಥ ಬೀಜ ಸುಮಾರು 15 ವರ್ಷಗಳ ಹಿಂದೆ ಇದೇ ದಕ್ಷಿಣ ಕನ್ನಡ ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಒಂದು ಮರವಾಗಿ ಬೆಳಿಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅಂದಿನ ಹಿರಿಯ ಸ್ವಾಮೀಜಿಗಳ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸ್ವಾಮೀಜಿಯವರ ಬಗ್ಗೆ ಪ್ರಾಸ್ತಾವಿಕವಾಗಿ ಬಹಳಷ್ಟು ಚೆನ್ನಾಗಿ ಇವತ್ತು ಪ್ರಕಾಶ್ ರವರು ಹೇಳಿದರು. ಅಕ್ಷರಕ್ಷರ ಸತ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ವಾಮೀಜಿಯವರನ್ನ 4 ದಶಕಗಳಿಂದ ನೋಡಿದರಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಇಲ್ಲಿ ಆಗಮಿಸಲು ನಾನು ಒಬ್ಬ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷವಾಗಿ ಪಡ್ತಾ ಇದ್ದೇನೆ. ನಾನು ಸ್ವಾಮೀಜಿಯವರ ಹತ್ರ ಕಾಲೇಜನ್ನು ಶುರು ಮಾಡ್ತಾ ಇದ್ದೇನೆ ಅಂತ ಹೇಳಬೇಕಾದ್ರೆ ಅವರು ನನಗೆ ಆಶೀರ್ವಾದವನ್ನು ಮಾಡಿ ಒಂದು ಮಾತನ್ನು ಹೇಳಿದ್ರು. ನೀನು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದೆಯಾ, ಆದರೆ ನಿನ್ನ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಒಂದು ಅತ್ಯುತ್ತಮವಾದ ಕಾಲೇಜಾಗಿ ಅದು ಹೊರಬರಬೇಕೇ ಹೊರತು ಅದನ್ನು ಡೈವರ್ಸಿಟಿ ಮಾಡಬೇಡ ಅನ್ನೋ ಮಾತನ್ನು ಸಹ ನನಗೆ ಸ್ವಾಮೀಜಿಯವರು ಹೇಳಿದರು. ಅವರು ಹೇಳ್ತಾ ಇದ್ರು, ಇವತ್ತು ನಾನು ಸಮಾಜದಲ್ಲಿ ಹಲವಾರು ಮುಖಗಳನ್ನು ನಾನು ಕಾಣ್ತಾ ಇದ್ದೇನೆ, ಹಲವಾರು ಮುಖಗಳಿಗೆ ನಾನು ದಾರಿದೀಪವಾಗ್ತಾ ಆಗಬೇಕಾಗಿದೆ ಅಂತ ಮಾತನ್ನು ಸಹ ಹೇಳ್ತಾ ಇದ್ರು. ಇವತ್ತು ನನ್ನಂತಹ ಸಾವಿರಾರು ಯುವಕರ ಕಣ್ಮಣಿಯಾಗಿ ನಮಗೆಲ್ಲ ದಾರಿದೀಪವಾಗಿ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ಇವತ್ತು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ನಮ್ಮ ಸ್ವಾಮೀಜಿಯವರು ಸುಮಾರು 2-3 ದಶಕಗಳಿಂದ ಸ್ವಾಮೀಜಿಯವರನ್ನು ನಾನು ಭಾಳ ಹತ್ತಿರದಿಂದ ಬಲ್ಲೆ. ನಮ್ಮ ಈ ಸ್ವಾಮೀಜಿಯವರು ಏನಂತ ಹೇಳಿದ್ರೆ ಅವರು ಪರಿಪೂರ್ಣತೆಯನ್ನು ನೋಡ್ತಾರೆ. ಅವರಿಗೆ ಪ್ರತಿ ಒಂದು ವಿಷಯವೂ 100ಕ್ಕೆ 100 ಇರಬೇಕು, 99.9 ಇದ್ರೂ ಸಹ ಅವರು ಒಪ್ಪೋದಿಲ್ಲ. ಇವತ್ತಿನ ಒಂದು ನಿದರ್ಶನವನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಮಹಾಮಂಗಳಾರತಿ ಆಗ್ತಾ ಇತ್ತು. ಮಹಾಮಂಗಳಾರತಿ ಆಗಬೇಕಾದ್ರೆ ಸ್ವಾಮೀಜಿಯವರು ಅವರೆಲ್ಲದಕ್ಕೂ ಪೂಜೆ ಮಾಡ್ತಾ ಇದ್ರು. ಆದರೆ ಅವರು ಪೂಜಾ ಸ್ವಾಮೀಜಿ ಕೊಡಬೇಕಾದ್ರೆ ಒಂದೇ ಒಂದು ದೀಪ ಆರಿ ಹೋಗಿತ್ತು, ಅದರಲ್ಲಿ ಬತ್ತಿ ಆರಿ ಹೋಗಿತ್ತು. ಆದರೆ ಸ್ವಾಮೀಜಿಯವರು ಅದನ್ನು ಅವರು ಮುಟ್ಟದೆ ಅದನ್ನು ಹೇಳಿದ್ರು, ಆ ಬತ್ತಿನ ನೀನು ಹೊತ್ತಿಸಿದ ಮೇಲೆ ಅವರು ಆ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರು. ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ನಾವು ಮನುಷ್ಯರಾದಂಥವರು ಪರಿಪೂರ್ಣತೆಯನ್ನು ಹೊಂದಬೇಕು, ಆವಾಗಲೇ ಅದು ಸಾಕ್ಷಾತ್ಕಾರ ಅನ್ನೋದಕ್ಕೆ ಅದೊಂದು ಉದಾಹರಣೆ ಆಗಿತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತೀಗ ನಮ್ಮ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ಪ್ರಕಾಶ್ ಅವರು ಹೇಳಿದಾಗೆ ಇವತ್ತು 4 ವಿಧಗಳಲ್ಲಿ ಯಾವ ರೀತಿ ನಾವು ದೇವರನ್ನು ಓಲೈಕೆ ಮಾಡ್ತಾ ಇದ್ದೀವೋ, ಆದರೆ ನಮಗೆ ಯಾರಪ್ಪ ದೇವರು ಅಂತ ಹೇಳಿದ್ರೆ ಇವತ್ತು ಈ ಪರಮ ಪೂಜ್ಯ ಸ್ವಾಮೀಜಿಗಳೇ ನಮಗೆ ದೇವರು. ಅವರ ಅನುಗ್ರಹವು ನಮಗಿದ್ರೆ ಆ ದೇವರನ್ನು ನಾವು ನೋಡ್ಬೋದು ಅಂತ ಹೇಳಿ ಈ ಒಂದು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ನಮ್ಮ ಇಲ್ಲಿನ ಸ್ವಾಮೀಜಿ ಆದಂಥ ಧರ್ಮಪಾಲ ಸ್ವಾಮೀಜಿಯವರು, ಯಾಕೆ ಅಂತ ಹೇಳಿದ್ರೆ ಅವರು ಯಾವಾಗ ಈ ಮಂಗಳೂರಿಗೆ ಬಂದರು ಅದೇ ಸಮಯದಲ್ಲಿ ನಾನು ಸಹ ಶಿವಮೊಗ್ಗದಿಂದ ಮಂಗಳೂರಿಗೆ ಬಂದಂಥವನು. ಸ್ವಾಮೀಜಿಯವರು ಈ ಕಾವೂರಿನಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಬೇಕಾದ್ರೆ ಹಲವಾರು ಬಾರಿ ನಮ್ಮ ಜೊತೆ ಮಾತಾಡ್ತಾ ಇದ್ರು. ನಾನು ಒಬ್ಬರ ಹೆಸರನ್ನು ನೆನಪು ಮಾಡಿಕೊಳ್ಳೇಬೇಕು ಸ್ವಾಮೀಜಿಯವರೇ. ಆಗ ಇಲ್ಲಿ ಚೆನ್ನಪ್ಪ ಗೌಡ್ರು ಅಂತ ಹೇಳಿ ಇಲ್ಲಿ ಒಬ್ಬರು KS ಅಧಿಕಾರಿ ಆಗಿದ್ದರು. ಅವರು ಶಿವಮೊಗ್ಗದಲ್ಲಿದ್ದರು, ನಾನು ಸಹ ಶಿವಮೊಗ್ಗದಲ್ಲಿ ಬೆಳೆದಂಥವನು. ನಾನು ಮತ್ತು ಅವರು ಮೂಡ ಕಮಿಷನರ್ ಆಗಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ನನಗೆ ಹೇಳಿದರು, ನೋಡು ನೀನು ಯಾವಾಗಲೂ ಈ ಚೆನ್ನಪ್ಪ ಗೌಡ್ರ ಹಿಂದೆ ಇರಬೇಕು, ನಮಗೆ ಮಠಕ್ಕೆ ಬೇಕಾಗುವಂಥವ್ರಿಗೆ ನೆನಪು ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರು ನನಗೆ ಹೇಳ್ತಾ ಇದ್ರು. ಬಹುಶಃ ಚೆನ್ನಪ್ಪ ಗೌಡರು ಅವರಿಂದ ಆದಷ್ಟು ಸಂಪೂರ್ಣವಾದ ಸಹಕಾರವನ್ನು ಇದಕ್ಕೆ ಕೊಟ್ಟಿದ್ದಾರೆ, ಅವರ ನೆನಪನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ರಿಗೂ ಹೊಂದಿಸಿ ನನ್ನ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನು ನಾನು ಈ ಸಭೆಯಲ್ಲಿ ಹೇಳಲೇಬೇಕಾಗುತ್ತೆ. ಈ ಮಠದಲ್ಲಿ ಯಾವುದೇ ಕಾರ್ಯಗಳನ್ನು ಆಗಬೇಕು ಅಂತ ಹೇಳಿದ್ರು ಅದನ್ನ ಸಂಪೂರ್ಣವಾದ ಸಹಕಾರ ನನ್ನದಿದೆ ಅಂತ ನೀನು ಹೇಳಬೇಕು ಅಂತ ಹೇಳಿದ್ದಾರೆ ಸ್ವಾಮೀಜಿ. ಆ ಮಾತುಗಳನ್ನು ಹೇಳಿ 2 ಮಾತುಗಳನ್ನು ಸನಿ. ಜೈ ಹಿಂದ್. ಮುಖ್ಯ ಅತಿಥಿಗಳ ಮಾತುಗಳನ್ನು ಆಡಿದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರಿಗೆ ವಂದನೆಗಳು. ಇದೀಗ ಕರಾವಳಿ ಒಕ್ಕಲಿಗರು ಕೃತಿಯನ್ನು ಬಿಡುಗಡೆಗೊಳಿಸಿರುವಂಥ ಸನ್ಮಾನ್ಯ ಸದಾನಂದ ಗೌಡ ಇವರು 1-2 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ.
ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ರಜತ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂಥ ಪರಂಪೂರ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿರುವಂತಹ ಪರಂಪೂಜ್ಯ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿ ಮತ್ತು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮತ್ತು ಇತರ ಎಲ್ಲ ಸ್ವಾಮೀಜಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈಗ ತಾನೇ ನಮ್ಮನ್ನುದ್ದೇಶಿಸಿ ಮಾತಾಡಿದಂಥ ನಮ್ಮ ಮಂಜುನಾಥ್ ಭಂಡಾರಿಯವರೇ, ನನ್ನ ಆತ್ಮೀಯ ಮಿತ್ರರಾದ ಗಂಗಾಧರ ಗೌಡ್ರೆ, ಮಾಜಿ ಶಾಸಕರಾದಂಥ ಮಟ್ಟಂದೂರು ಸಂಜೀವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ಮಾಧ್ಯಮದ ಮಿತ್ರರೇ, ನಾನು ಸ್ವಾಮೀಜಿಯವರಲ್ಲಿ ಪರ್ಮಿಷನ್ ಕೇಳಿದೆ. ಕರಾವಳಿ ಒಕ್ಕಲಿಗರು ಈ ಪುಸ್ತಕದಲ್ಲಿರುವಂಥ ವಿಚಾರದ ಬಗ್ಗೆ ಮಾತಾಡಲ್ಲ, ಅಥವಾ ಒಬ್ಬ ಕರಾವಳಿ ಒಕ್ಕಲಿಗನಾಗಿ ಕರಾವಳಿಯಲ್ಲಿ ಒಕ್ಕಲಿಗರು ಹೇಗಿದ್ದರು ಅಂತ ಹೇಳಿ ಮಾತಾಡಲ್ಲ ಅಂತ ಹೇಳುವಂಥ ಮಾತನ್ನು ಕೇಳಿದೆ. ಯಾಕೆ ಅಂತ ಹೇಳಿದರೆ, ಹಲವಾರು ಸ್ಪಷ್ಟ ಸಂಗತಿಗಳು ಇವತ್ತು ನಮ್ಮನ್ನು ಕಾಡ್ತಾ ಇರುವಂಥದ್ದು ಕರಾವಳಿಯ ಒಕ್ಕಲಿಗರಲ್ಲಿ ಕಾಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಡೀ ಜಿಲ್ಲೆ, ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ರೀತಿಯಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ವಿಟ್ಲ ಈ ಭಾಗ ಎಲ್ಲ ಬಹುಸಂಖ್ಯಾತ ಒಕ್ಕಲಿಗ ಸಮುದಾಯದಿಂದ ಕೂಡಿದೆ. ನನ್ನ ಮನಸ್ಸಲ್ಲಿ ಒಂದು ಜಿಜ್ಞಾಸೆ ಗುರುಗಳೇ, ನಮ್ಮ ದೊಡ್ಡ ಗುರುಗಳು ಹೇಳ್ತಾ ಇದ್ರು, ಪರಂಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಯಾರೆಲ್ಲ ಒಕ್ಕಲ್ತನ ಮಾಡ್ತಾರೋ ಅವರೆಲ್ಲ ಒಕ್ಕಲಿಗರು ದೇಶದಲ್ಲಿ. ಆದ ಕಾರಣ ಇದನ್ನು ಸಮುದಾಯದ ಆಧಾರದಿಂದ ಮೇಲ್ಮಟ್ಟ ತರುವಂಥ ಕೆಲಸ ಕಾರ್ಯಗಳನ್ನು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳುವಂಥ ದೊಡ್ಡ ಸಂದೇಶವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಹಿಂದಿನ ನಮ್ಮ ಸ್ವಾಮೀಜಿಗಳು ಹೇಳಿದರು. ಯಾರೆಲ್ಲ ಒಕ್ಕಲಿಗತನ ಮಾಡ್ತಾರೆ, ಯಾರ ಭೂಮಿಯಲ್ಲಿ ಉಳುಮೆ ಮಾಡ್ತಾರೆ, ಅವ ಯಾವುದೇ ಜಾತಿ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಯಾವುದೇ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇರ್ಬೋದು, ಇದರಿಂದ ಮೇಲೆ ನಿಂತು ಅವರನ್ನೆಲ್ಲ ಒಕ್ಕಲಿಗರು ನೋಡಿ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರಾವಳಿಯ ಒಕ್ಕಲಿಗರು ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖಾ ಮಠದ ಧರ್ಮಪಾಲನಾಥ ಸ್ವಾಮೀಜಿಯವರು ಪ್ರಾಯಶಃ ಇದಕ್ಕೆ ವೇದಿಕೆ ಹಾಕಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇದೊಂದು ಒಕ್ಕಲಿಗ ಮಠದ ಕಾರ್ಯಕ್ರಮವಾಗಿ ಉಳಿದಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ 15 ಲಕ್ಷ ಜನರ ಒಂದು ಸಮಾವೇಶವಾಗಿ ಇವತ್ತು ಮೂಡಿ ಬರುವ ರೀತಿಯಲ್ಲಿ ಇದನ್ನು ಅವರು ಸಂಘಟನೆ ಮಾಡಿದ್ದನ್ನು ನಾವು ನೋಡಿದರೆ, ಎಲ್ಲೋ ಒಂದು ರೀತಿಯಲ್ಲಿ ಆ ಭಾವೈಕ್ಯತೆ, ಆ ಸಾಮರಸ್ಯ, ಆ ಪ್ರೀತಿ ವಿಶ್ವಾಸದ ಆಧಾರದಲ್ಲಿ ಒಂದು ಸಮಾಜ ಕಟ್ಟಬೇಕು ಅಂತ ಹೇಳುವಂಥದ್ದು ಅದು ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರಾವಳಿ ಒಕ್ಕಲಿಗರು ಇದರಲ್ಲಿ ಭಾರಿ ಸಂಗತಿಗಳನ್ನು ಬರೆದಿದ್ದಾರೆ. ನಾನು ಈಗ ತಾನೇ ಓಪನ್ ಮಾಡಿ ನೋಡಿದೆ. ನಾನು ಓಪನ್ ಮಾಡಿದ ಒಂದು ಪುಟ ಹೆಂಗಿತ್ತು ಅಂತ ಹೇಳಿದರೆ, ಮಕ್ಕಳಿಗೆ ಒಂದು ಸವಾಲನ್ನು ಪ್ರಶ್ನೆಯನ್ನು ಕೇಳಿದ ಒಂದು ಪುಟ ಆಗಿತ್ತು. ನಾನು ಓದಿದೆ ಅದರಲ್ಲಿ. ಒಂದು ದಿವಸ ಆ ಸ್ಕೂಲ್ ಇನ್ಸ್ಪೆಕ್ಟ್ರು ಒಂದು ಶಾಲೆಗೆ ಬಂದಿದ್ರಂತೆ. ಆ ಶಾಲೆಯಲ್ಲಿ ಹಳೆ ಕಾಲದಿಂದ ಒಂದು ರಾಮನ ಬಿಲ್ಲು, ಇದನ್ನೆಲ್ಲ ಇಂದ್ರಧನಸ್ಸು, ಇದನ್ನು ತೋರಿಸುವಂಥ ಒಂದು ಧನಸ್ಸಿತ್ತಂತಲ್ಲಿ. ಆ ಧನಸ್ಸು ಒಂದು 4-5 ದಿನದಿಂದ ಮುರಿದಿತ್ತು. ಯಾರು ಮುರಿದದ್ದು ಅಂತ ಮಾಸ್ಟ್ರು ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಮಕ್ಕಳು ಮುರಿದದ್ದೋ ಮಾಸ್ಟ್ರೇ ಮುರಿದದ್ದೋ ಯಾರು ಮುರಿದದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಈ ಅಧಿಕಾರಿ ಬಂದು ಈ ಧನಸ್ಸನ್ನು ಮುರಿದವರು ಯಾರು ಅಂತ ಕೇಳಿದ್ರಂತೆ. ಅವರು ಯಾವ ಧನಸ್ಸು ಅಂತ ಹೇಳಲಿಲ್ಲ, ಅವರು ರಾಮಾಯಣದ ಧನಸ್ಸನ್ನು ಹೇಳಿದರು. ರಾಮಚಂದ್ರ ಮುರಿದದ್ದು, ಸೀತೆಯನ್ನು ಮದುವೆ ಆಗುವಂಥ ಸಂದರ್ಭದಲ್ಲಿ ಆ ಮುರಿದಂಥ ಧನಸ್ಸು. ಯಾರಿಗೂ ಏನೂ ಆಗಲಿಲ್ಲ. ಇನ್ಸ್ಪೆಕ್ಟ್ರ್ ಹೋಗುವಾಗ ಬರೆದು ಹೋದ್ರಂತೆ ಪುಸ್ತಕದಲ್ಲಿ, ಈ ಧನಸ್ಸು ಮುರಿದವರು ಯಾರೋ 10 ದಿನದಲ್ಲಿ ನನಗೆ ಗೊತ್ತಾಗಬೇಕು, ಇಲ್ಲ ಇದ್ರೆ ಪೊಲೀಸ್ ಕಂಪ್ಲೇಂಟು, DC ಅವರು ಇಲ್ಲೇ ಇದ್ದಾರೆ ಯತೀಶ್ರು, ಅವ್ರಿಗೆ ಕೊಡಬೇಕು, ಕಂಪ್ಲೇಂಟ್ ಕೊಡಬೇಕು, ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ. ಶಾಲಾ ಮಾಸ್ಟ್ರಿಗೆ ಹೆದರಿಕೆ ಆಗಿಬಿಡ್ತು. ಮಾಸ್ಟ್ರು ಹೇಳಿದ್ರಂತೆ, ಇಲ್ಲ ಸರ್ ಅದನ್ನು ನಾವು ಸರಿ ಮಾಡಿಸ್ತೀವಿ, ನಾನು ಮತ್ತು ಮಕ್ಕಳು ಎಲ್ಲರ ಕೈಯಿಂದ ಸ್ವಲ್ಪ ಸ್ವಲ್ಪ ದೇಣಿಗೆ ಸಂಗ್ರಹ ಮಾಡಿ ಅದನ್ನು ಸರಿ ಮಾಡಿ ಇಡ್ತೇವೆ ಅಂತೇಳಿ. ಆ್ಯಕ್ಚುಲಿ ಅವರು ಕೇಳಿದಂಥ ಧನಸ್ಸು ಯಾವುದು? ರಾಮಚಂದ್ರ ಮುರಿದಂಥ ಧನಸ್ಸು ಅವತ್ತಿಂದು. ಅದು ಯಾರು ಮುರಿದದ್ದು ಅಂತ ಕೇಳಿದ್ರು. ರಾಮಚಂದ್ರ ಆನ್ಸರ್ ಆಗಬೇಕಾಗಿತ್ತು.
ಅದರ ಬದಲು ಈ ಧನಸ್ಸಿನ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿ ಮಕ್ಕಳು ಎಲ್ಲ ಮನೆಯಿಂದ ಸ್ವಲ್ಪ ಸ್ವಲ್ಪ ಹಣ ಸಂಗ್ರಹ ಮಾಡಬೇಕು ಅಂತ ಕೇಳಿದ್ರಂತೆ. ಮಕ್ಕಳು ಹಣ ಸಂಗ್ರಹ ಮಾಡಬೇಕು ಅಂತ ಮನೆಯಲ್ಲಿ ಹೇಳಿದಾಗ ಮನೆಯಲ್ಲಿದ್ದಂಥ ಅಜ್ಜಿ ಹೇಳಿದ್ರಂತೆ, ಅವತ್ತಿನ ರಾಮಚಂದ್ರ ಧನಸ್ಸು ಮುರಿದಿದ್ದ ಅವತ್ತು ಯಾರು ಈ ರೀತಿ ಹಣ ಸಂಗ್ರಹ ಮಾಡಿ ಮತ್ತೆ ಆ ಧನಸ್ಸನ್ನು ರಿಪೇರಿ ಮಾಡಿಲ್ಲ. ಆದ ಕಾರಣ ಈ ಶಾಲೆಯ ಧನಸ್ಸನ್ನು ರಿಪೇರಿ ಮಾಡಲಿಕ್ಕೆ ಹಣ ಏಕೆ ಕೊಡಬೇಕು, ನೀವೆಲ್ಲ ಪ್ರತಿಭಟನೆ ಮಾಡಿ ಅಂತ. ಮರುದಿವಸ ಎಲ್ಲ ಮಕ್ಕಳು ದುಡ್ಡು ತಂದಿದ್ರು, ಒಬ್ಬ ಹುಡುಗ ಮಾತ್ರ ದುಡ್ಡು ತರಲಿಲ್ಲ. ಅವ ಹೇಳಿದಂತ, ನೀವು ಯಾರು ದುಡ್ಡು ಕೊಡಬೇಡಿ, ಅದನ್ನು ಬೇಕಾದ್ರೆ ಮಿಠಾಯಿ ಮತ್ತೊಂದು ನಾವು ತಿನ್ನೋಣ, ನಾವು ಹೇಳೋಣ, ನಾವ್ಯಾಕೆ ಕೊಡಬೇಕು, ರಾಮಚಂದ್ರ ದೇವರೇ ಕೊಟ್ಟಿಲ್ಲ, ಮತ್ತು ನಾವ್ಯಾಕೆ ಅದನ್ನು ಸರಿ ಮಾಡಲಿಕ್ಕೆ ದುಡ್ಡು ಕೊಡಬೇಕು ಅಂತ. ಎಂಥ ಅದ್ಭುತವಾದಂಥ ಒಂದು ಮಾತು. ವ್ಯವಸ್ಥೆಗಳ ಬದಲಾವಣೆ, ಒಂದು ರೀತಿ ತಾಂತ್ರಿಕತೆ ಪ್ರತಿಯೊಬ್ಬನ ಆ ದಿನನಿತ್ಯದ ಜೀವನದಲ್ಲಿ ಬಂದಿರುವಂಥದ್ದು. ಒಂದೇ ಸಣ್ಣ ಅಪಾರ್ಟ್ಮೆಂಟ್ನಲ್ಲಿರುವಂಥ ಮೇಲಿನ ಅಪಾರ್ಟ್ಮೆಂಟಲ್ಲಿ ಕೆಳಗಿನ ಅಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲದಂಥ ದಿನಗಳು. ವಾಸ್ತವವಾಗಿ ಒಂದು ಮೊಬೈಲ್ ಇದ್ದರೆ ಜಗತ್ತನ್ನೇ ನಾನು ಆಳಬಲ್ಲೆ ಅಂತ ಹೇಳುವಂಥ ಆ ಮನುಷ್ಯನ ಅಹಂಕಾರ, ಈ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಆದರೆ ಈ ಪರಿಸ್ಥಿತಿಯಿಂದ ಮೇಲೆ ನಿಂತು ನಾವು ಮನುಷ್ಯರು, ನಮ್ಮನ್ನು ದೇವರು ಜನ್ಮ ಕೊಟ್ಟಿರುವಂಥದ್ದೇ ಇತರೆಲ್ಲ ಪ್ರಾಣಿಗಳಿಗಿಂತ ವಿಭಿನ್ನ. ಆ ವಿಭಿನ್ನತೆಯಲ್ಲಿ ಒಂದು ಹೊಸತನವನ್ನು ಹುಡುಕು, ನೀನು ವ್ಯಕ್ತಿಯಾಗಿ ಶಕ್ತಿಯಾಗಿ ಸಮಾಜಕ್ಕೆ ನಿನ್ನೆಲ್ಲ ಕೊಡುಗೆಗಳನ್ನು ಕೊಡು ಅಂತ ಹೇಳುವಂಥದ್ದೇ ದೊಡ್ಡ ಸಂಗತಿ. ಆದಿಚುಂಚನಗಿರಿ ಬಾಲ ಗಂಗಾಧರನ ಮಹಾಸ್ವಾಮಿಗಳು ಈ ಮಾತನ್ನು ಅತ್ಯಂತ ಜ್ವಲಂತವಾಗಿ ಅಂದಿನಿಂದ ಇಂದಿನವರೆಗೆ ಅವರ ಮಠ, ಅವರ ಮುಂದಿನ ಪರಂಪರೆ ಕೊಟ್ಟದ್ದನ್ನು ನಾವು ಕಂಡಿದ್ದೇವೆ. ನಾನು ಮುಖ್ಯಮಂತ್ರಿ ಆದಾಗ ಸ್ವಾಮೀಜಿಯವರಲ್ಲಿ ಹೋಗಿದ್ದೆ. ನಾನೊಬ್ಬ ಕರಾವಳಿಯ ಹುಡುಗ, ನಾನು ಮುಖ್ಯಮಂತ್ರಿ ಆದಾಗ ಅವರಲ್ಲಿ ಹೋಗಿದ್ದೆ. ಆದಿಚುಂಚನಗಿರಿ ಮಹಾಸ್ವಾಮಿಗಳು ನನಗೆ ಆಶೀರ್ವಾದ ಮಾಡಿ ಹೇಳಿದರು, ಮನಸ್ಸಿಗೆ ಸರಿ ಅಂತ ಕಂಡದ್ದನ್ನು ಇನ್ನೊಬ್ಬನ ಒತ್ತಡಕ್ಕೆ ಮಣಿದು ವಿಮುಖನಾಗಬೇಡ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನೀನೊಬ್ಬ ಕರಾವಳಿಯವ, ನೀನು ಮೀನು ತಿನ್ನವ, ಅದಕ್ಕೆ ನಿನಗೆ ಜಾಸ್ತಿ ನಾನೇನು ಹೇಳುವುದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಾನು ಯಾಕೆ ಅಂತ ಹೇಳಿದರೆ, ಕರಾವಳಿ ಕನ್ನಡಿಗನಿಗೆ ಆ ಸ್ವಾಮೀಜಿಯವರು ಹೇಳಿದಂಥ ಒಂದು ಮಾತು, ಅದರ ಜೊತೆ ನೀನು ಬಂದ ಜಾಗ ಎಲ್ಲಿ ಅಂತ ಹೇಳಿದ್ದು, ಇದು ದೊಡ್ಡ ಸಂಗತಿ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರಾವಳಿಯಲ್ಲಿರುವಂಥ ಒಕ್ಕಲಿಗರು ನಿಜವಾಗಿ ದೊಡ್ಡ ಅರ್ಥದಲ್ಲಿ, ಕರಾವಳಿಯಲ್ಲಿದ್ದಂಥ ಯಾರೇ ಗೌಡ್ರು ಬರಲಿ ಅವರನ್ನೆಲ್ಲ ಕರಾವಳಿಯ ಒಕ್ಕಲಿಗರಂತ ನಾವು ಸ್ವೀಕಾರ ಮಾಡಿದ್ದೇವೆ. ಪುಟ್ಟಸ್ವಾಮೇಗೌಡರು ಬಂದಿದ್ದರು, ಅದ್ಭುತವಾದಂಥ ಡೆಪ್ಯೂಟಿ ಕಮಿಷನರ್. ಅಂಥ ಡೆಪ್ಯೂಟಿ ಕಮಿಷನರ್ ಕರ್ನಾಟಕ ರಾಜ್ಯ ಯಾವತ್ತೂ ಕಂಡದ್ದೇ ಇಲ್ಲ. ಅಂಥ ಪುಟ್ಟಸ್ವಾಮೇಗೌಡರು ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಜಿಲ್ಲಾಧಿಕಾರಿಯಾಗಿ ಬಂದಿದ್ದರು. ಈ ಭಾಗದಲ್ಲಿರುವಂಥ ಒಕ್ಕಲಿಗರು ಅಂದಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ಒಕ್ಕಲ್ತನ ಮಾಡ್ತಿದ್ದೆವು. ಬರೇ ಒಕ್ಕಲುತನ ಅಂದರೆ ಕೃಷಿ ಅಲ್ಲ. ನಾವು ಯಾವುದೋ ಒಬ್ಬರ ಭೂಮಿಯನ್ನು ಉಳುಮೆ ಮಾಡಿ ಅವರಿಗೆ ಗೇಣಿ ಕೊಡ್ತಾ ಇದ್ದೀವಿ. ಯಾವಾಗ ಭೂ ಸುಧಾರಣಾ ಕಾನೂನು ಕರ್ನಾಟಕ ರಾಜ್ಯದಲ್ಲಿ ಬಂತೋ, ಈ ಭಾಗದಲ್ಲಿರುವಂಥ ಬೇರೆಲ್ಲ ಸಮುದಾಯದವರು, ಅವರು ಪಟೇಲರು, ಶಾನ್ಭೋಗರೆಲ್ಲ ಅವರೇ, ನಾವು ಅವರಿಗೆ ವರ್ಷಂಪ್ರತಿ ನಾವು ಅವರ ಒಕ್ಕಲ್ತನ ಮಾಡಬೇಕು, ಅವರಿಗೆ ಎಲ್ಲವನ್ನು ಕೊಡುವುದನ್ನು ಕೊಡಬೇಕು. ಮತ್ತು ವಿಶ್ವ ಸಂಕ್ರಮಣ ಮತ್ತೊಂದರಲ್ಲಿ ಅವರಿಗೆ ಬೇರೆ ಬೇರೆ ಸಂಗತಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೋಳಿ ಜೂಜಿಗೆ ಹೋಗೋದಿದ್ರೆ ಆ ಅಂದಿನ ಕಾಲದಲ್ಲಿ ಗೌಡರು ಕೋಳಿ ಜೂಜಿಗೆ ಹೋಗಲಿಕ್ಕೆ ಆ ಕೋಳಿಯನ್ನು ಹಿಡ್ಕೊಂಡು ಅವರ ಹಿಂದೆ ಹೋಗಬೇಕು. ಅವರಿಗೆ ನಾವು ಒಂದು ರೀತಿಯಲ್ಲಿ ಬೇರೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡುವಂಥ ಜನ ಇದ್ದರು. ಯಾವಾಗ ಇಲ್ಲಿ ಭೂ ಸುಧಾರಣಾ ಕಾನೂನು ಬಂತ, ಕರಾವಳಿಯ ಒಕ್ಕಲಿಗರೆಲ್ಲ ಅವರು ಒಕ್ಕಲುತನ ಮಾಡುವವರು ಅವರೆಲ್ಲ ದನಿಗಳಾಗಿ ಮಾರ್ಪಟ್ಟರು, ಅವರೆಲ್ಲ ಯಜಮಾನರು, ಆ ಭೂಮಿಯ ಒಡೆಯನಾಗಿ ಮಾರ್ಪಟ್ಟ ಕಾರಣ ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಕರಾವಳಿಯ ಒಕ್ಕಲಿಗರು ತಮ್ಮ ಸ್ವಂತ ಕಾಲಲ್ಲಿ ನಿಲ್ಲುವಂಥ ಕೆಲಸ ಆಗಿದೆ. ಇವತ್ತೆಲ್ಲ ಭಾರಿ ಹಿಂದಿನ ಕಾಲದಿಂದಲೂ ಕೂಡ ಅವಿಭಜಿತ ಸುಳ್ಯ ಪುತ್ತೂರು ಒಂದೇ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಇತ್ತು ಗುರುಗಳೇ. ಆ ಸಂದರ್ಭದಲ್ಲಿ ಸುಳ್ಯ ವಿಧಾನಸಭಾ ಮತ್ತು ಸುಳ್ಯ ಪುತ್ತೂರು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಕೂಜಿಗೋಡು ವೆಂಕಟರಮಣಗೌಡರು 3 ಬಾರಿ 15 ವರ್ಷ ನಿರಂತರವಾಗಿ ಅವರು ಶಾಸಕರಾಗಿ ಆ ಭಾಗದಲ್ಲಿ, ಅದು ಕೂಡ ಒಂದೇ ಒಂದವರ ಮೇಲೆ ಆರೋಪ ಬರದ ಒಂದು ರಾಜಕಾರಣಿಯಾಗಿ ಮೂಡಿ ಬಂದದ್ದನ್ನು ನಾವು ಕಂಡಿದ್ದೇವೆ. ನಮ್ಮತನವನ್ನು ನಾವು ಉಳಿಸ್ಕೊಂಡಿದ್ದೇವೆ. ಆ ಕಾಲದಿಂದ ಇವತ್ತಿನವರೆಗೆ ಉಳಿಸಿಕೊಂಡದನ್ನು ನೋಡಿದ್ದೇವೆ. ಸುಬ್ರಹ್ಮಣ್ಯ ಗೌಡರು ಬೆಳ್ತಂಗಡಿಯಲ್ಲಿ ಶಾಸಕರಾದರು, ಅವರು ಸುಳ್ಯದಿಂದ ಹೋಗಿ ಅಲ್ಲಿ ಆದರು. ಸುಳ್ಯದಿಂದ ಸದಾನಂದ ಗೌಡರೇ ಪುತ್ತೂರಿಗೆ ಬಂದು ಅಲ್ಲಿ ಶಾಸಕರಾಗಿ ಆಮೇಲೆ ಎಲ್ಲೆಲ್ಲೆಲ್ಲ ಹೋಗಿ ಬಂದು ಈಗ ನೀವು ನೋಡಿದ್ದೀರಿ. ಈ ರೀತಿಯ ಒಂದು ವಾತಾವರಣ, ಸ್ವಂತಿಕೆಯಲ್ಲಿ ಬೆಳೆದವರು ಕರಾವಳಿಯ ಒಕ್ಕಲಿಗರು. ಯಾವುದಾಗಲೂ ಇನ್ನೊಬ್ಬನಿಗೆ ಕೈ ಚಾಚಿದವರಲ್ಲ. ಒಕ್ಕಲ್ತನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ
ಅವರು ಯಾರಿಗೆ ಗೇಣಿ ಕೊಡಬೇಕಿತ್ತು ಆ ಗೇಣಿಯನ್ನು ಕೊಟ್ಟಂಥ ಅತ್ಯಂತ ದೊಡ್ಡ ಸಮುದಾಯ, ಸತ್ಯದ ಹಾದಿಯಲ್ಲಿ ನಡೆದವರು ಅವರು ಕರಾವಳಿಯ ಒಕ್ಕಲಿಗರು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಇನ್ನೊಬ್ಬನ ಕಿಸೆಗೆ ಕೈ ಹಾಕಿದವರಲ್ಲ, ಯಾವತ್ತೂ ಕೂಡ ಇನ್ನೊಬ್ಬನ ಕಿಸೆಗೆ ಕೈ ಹಾಕಿದವರಲ್ಲ. ತನ್ನ ಅಂತಃಕರಣ ಸಾಕ್ಷಿಯಾಗಿ ನಾನು ಯಾವುದೋ ಒಂದು ಸಮುದಾಯದಿಂದ ಬಂದಿದ್ದೇನೆ, ಆ ಸಮುದಾಯದ ಘನತೆ ಗೌರವವನ್ನು ಯಾವತ್ತೂ ಬಲಿ ಕೊಡದೆ ನಡೆದವರು ಅದು ಕರಾವಳಿಯ ಆ ಒಕ್ಕಲಿಗರು ಅಂತ ಹೇಳಿ ನಾನು ಖಂಡಿತವಾಗಿ ಹೇಳಬಲ್ಲೆ. ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಇವತ್ತು ಕೂಡ ನಾವು ಭಾರಿ ದೊಡ್ಡ ಸಂಖ್ಯೆಯಲ್ಲಿದ್ದೀವಿ. ಭಾರಿ ದೊಡ್ಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ರಾಜಕಾರಣ ಮಾತಾಡೋದು ಸೂಕ್ತ ಆಗುವುದಿಲ್ಲ. ಆದರೂ ಕೂಡ ಡಿಸಿಷನ್ ಮೇಕಿಂಗ್, ಯಾವುದೇ ವಿಚಾರಗಳಲ್ಲಿ ಡಿಸಿಷನ್ ಮೇಕಿಂಗ್ ಅದು ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳದ ಪೋರ್ಷನ್ನಲ್ಲಿರುವಂಥ ಒಕ್ಕಲಿಗರು ಮನಸ್ಸು ಮಾಡಿದರೆ ಯಾವುದು ಹೇಳ್ತದೆ ಅದೇ ಆಗ್ತದೆ. ಚೆನ್ನಯ್ಯ ಸ್ವಾಮೀಜಿಯವರೇ, ಅದೇ ಆಗ್ತದೆ, ಅದರಿಂದ ವ್ಯತ್ಯಾಸ ಆಗುವುದಿಲ್ಲ. ಆದರೆ ಏನೋ ನಮ್ಮಲ್ಲಿ ಸ್ವಲ್ಪ ಕೀಳರಿಮೆ, ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟಿನ ಕೊರತೆ, ನಮ್ಮಲ್ಲಿ ಸ್ವಲ್ಪ ಒಂದು ರೀತಿಯಲ್ಲಿ ಸಣ್ಣ ಕನ್ಫ್ಯೂಷನ್ಸ್ ಇತರ ಸಮುದಾಯಕ್ಕಿಂತ ವಿಭಿನ್ನ ಆಗಿದ್ದೇವೆ. ಭಾರಿ ಬೇಸರದಿಂದ ಈ ಮಾತನ್ನು ನಾನು ವೇದಿಕೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾವ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಎಲ್ಲರನ್ನು ಒಂದು ಅಂತ ಹೇಳುವಂಥ ಸಂದರ್ಭದಲ್ಲಿ ಕರಾವಳಿಯಲ್ಲಿರುವಂಥ ಒಕ್ಕಲಿಗರು ನಾವೆಲ್ಲ ಒಂದು ಅಂತ ಹೇಳುವಂಥ ಮನೋಭಾವವನ್ನು ಬರೆಯಿದ್ರೆ ಅವರಿಗೆ ದೇವರು ಖಂಡಿತ ಒಳ್ಳೆಯದು ಮಾಡುವುದಿಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಈ ವೇದಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೊಂದು ಈ ಮಾತನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೇನೆ. ಧರ್ಮಪಾಲನಾಥ ಸ್ವಾಮೀಜಿಯವರು ಇಲ್ಲಿ ಬಂದ ಮೇಲೆ ಕಳೆದ 25 ವರ್ಷಗಳಲ್ಲಿ ನಿರಂತರವಾಗಿ ಗ್ರಾಮ ವಾಸ್ತವ್ಯ ಮತ್ತೊಂದು, ತಾವು ಎಷ್ಟು ಬಾರಿ ಬಂದಿದ್ದೀರಿ ಗುರುಗಳೇ? ಯಾಕೆ ಬಂದಿದ್ದೀರಿ? ಆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಬ್ಬ ವ್ಯಕ್ತಿ ಕೂಡ ಒಬ್ಬ ಸಮಾಜಕ್ಕೆ ಶಕ್ತಿಯಾಗಿ ಪರಿವರ್ತನೆ ಆಗುವಂಥ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಹೇಳುವಂಥದ್ದು. ಆಧ್ಯಾತ್ಮಿಕ ಇವತ್ತು ನಮ್ಮಿಂದ ದೂರ ಹೋಗುವಂಥದ್ದನ್ನು ಮತ್ತೆ ಉಳಿಸ್ಕೊಳ್ಬೇಕು ಅಂತ ಭಾವನೆಯನ್ನು ಮೂಡಿಸುವಂಥ, ನಾವೆಲ್ಲ ಒಂದು ಅಂತ ಹೇಳುವಂಥ ಪರಿಕಲ್ಪನೆ ಮತ್ತು ಎಲ್ಲ ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಡಬೇಕು, ಆ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳೋದಕ್ಕೆ ನಮ್ಮ ಗುರುಗಳು ಗ್ರಾಮ ವಾಸ್ತವ್ಯವನ್ನು ಮಾಡಿ ಬಂದದ್ದನ್ನು ಕಂಡಿದ್ದೀರಿ. ನಾನು ಪುತ್ತೂರಿನ ನಮ್ಮ ಒಕ್ಕಲಿಗ ಸಮುದಾಯವ ಅಲ್ಲಿರುವಂಥ ಆ ಒಂದು ಸಂಘಟನೆಯನ್ನು ನಾನು ಅಪ್ರಿಷಿಯೇಟ್ ಮಾಡಬೇಕು. ನಾನು ಭಾರಿ ಸಮಯದಿಂದ ಅದರ ಜೊತೆ ಇದ್ದೆ. ಇವತ್ತು ಕೂಡ ಅದರೊಳಗೆ ರಾಜಕೀಯದ ಪ್ರವೇಶ ಇಲ್ಲ, ಅದರೊಳಗೆ ಮೇಳು ಕೀಳು ಅಂತ ಹೇಳುವಂಥ ಸಂಗತಿ ಇಲ್ಲ, ಅದರೊಳಗೆ ಯಾರೊಬ್ಬ ಯುವಕ ಇದ್ದಾನೆ ಅವನನ್ನು ಬೆಳೆಸಬೇಕು ಅಂತ ಹೇಳುವಂಥ ಹಂಬಲ, ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಈ ಥರ ಎಲ್ಲ ಸಮುದಾಯದ ವರ್ಷಂಪ್ರತಿ ಗುರುಗಳ ಸತ್ಯನಾರಾಯಣ ಪೂಜೆ ನಡೀತದೆ ಅಲ್ಲಿ. ವರ್ಷಂಪ್ರತಿ ಈಗ 4ನೇ ತಾರೀಕಿಗೆ ಭಾರಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರೂ ಬನ್ನಿ ಅಂತ ನಿಮ್ಮನ್ನು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 4ನೇ ತಾರೀಕಿಗೆ ಪುತ್ತೂರಿನ ಆ ಸಮಾವೇಶಕ್ಕೆ ನಾನು ಅಲ್ಲಿ ಉದ್ಯಮಿ ಒಕ್ಕಲಿಗ ಅದರ ಆ ದಿವಸ ಇನಾಗರೇಷನ್ ಗುರುಗಳೇ ನಾನು ಮಾಡಬೇಕಲ್ಲಿ. ನಿನ್ನೆ ಬಂದಿದ್ದರು ನಮ್ಮ ಅಧ್ಯಕ್ಷರು, ಬಾಕಿಯವರೆಲ್ಲ ಬಂದು ನನಗೆ ಸಖತ್ತು ಏನೆಲ್ಲ ಹೇಳಿದ್ದಾರೆ ಅಂತ ನಿಮ್ಮಲ್ಲಿ ಹೇಳಿದರೆ ನನಗೆ ಸ್ವಲ್ಪ ಇದಾಗುತ್ತೆ, ಆ ರೀತಿ ಹೇಳಿದ್ದಾರೆ. ಆ ರೀತಿ ಆ ದಿವಸ ಸುಮಾರು 15 ವಿವಿಧ ಸಮುದಾಯದ ಪ್ರಮುಖರನ್ನು ಕರಿತೀವಿ ಸರ್, ವಿವಿಧ ಸಮುದಾಯದವ್ರನ್ನ ಕರಿತೀವಿ. ನಮ್ಮ ಸಮುದಾಯದ ಕಾರ್ಯಕ್ರಮ ವಿವಿಧ ಸಮುದಾಯದವ್ರನ್ನ ಕರೆದು ಅವರನ್ನು ಸನ್ಮಾನ ಮಾಡಿ ಅವರಿಗೆ ಒಳ್ಳೆಯ ಅತಿಥಿ ಉಪಚಾರಗಳನ್ನು ಮಾಡಿ ನಾವೆಲ್ಲ ಒಂದು, ನಾವು ನಿಮ್ಮ ಜೊತೆ ಒಟ್ಟಾಗಿ ಒಂದಾಗಿ ಇರ್ತೇವೆ ಅಂತ ಹೇಳುವಂಥ ಸಂದೇಶವನ್ನು ಕೊಡುವಂಥ ಕೆಲಸ ಇದು ಕರಾವಳಿಯ ಒಕ್ಕಲಿಗರು ಮಾಡ್ತಾ ಇರುವಂಥದ್ದು. ಕರಾವಳಿ ಒಕ್ಕಲಿಗರು ಅಡಿಕೆ ಬೆಳೆಗಾರರು ಒಂದು ಕಾಲದಲ್ಲಿ ಕರಾವಳಿ ಬೆಳೆಗಾರರು ಭಾರಿ ಕಂಗಾಲಾಗಿದ್ದರು. ಅಡಿಕೆಗೆ 30 ರೂಪಾಯಿ ಆಗಿತ್ತು. ಬಯಲಾಡಿ ಚಿದಾನಂದರೆಲ್ಲ ಬೊಬ್ಬಡಿತಾ ಇದ್ರು, ನಮ್ಮ ಅಡಿಕೆ 2-3 ವರ್ಷದ್ದು ಇನ್ನೂ ಬಾಕಿ ಇದೆ, ಕೊಟ್ಟೇ ಇಲ್ಲ, ಏನು ಮಾಡೋದು, 30 ರೂಪಾಯಿ ಆಗಿದೆ ಅಂತೇಳಿ. ಆದರೆ ಅದರ ನಂತರ ಆ ಭಾಗದಲ್ಲಿ ತಗೊಂಡಂಥ ಹೋರಾಟ ಒಂದು, ಎಸ್.ಎಂ. ಕೃಷ್ಣನ್ ಮುಖ್ಯಮಂತ್ರಿಗಳು, ನಾವು ಸಂಪಾಜೆಯಿಂದ ಹೋರಾಟದ ಕೈಗೆತ್ತಿಕೊಂಡೆವು. ನಾನಾಗ ಅದರ ನೇತೃತ್ವ ವಹಿಸಿದ್ದೆ. ನಾವು 2-3 ದಿವಸ ಅಲ್ಲಿಂದ ಸುಮಾರು 50,000 ಜನರ ಒಂದು ಕಾಲ್ನಡಿಗೆ ಜಾಥಾ 3 ದಿನಗಳದ್ದು ಬಂದಾಗ ಎಸ್.ಎಂ. ಕೃಷ್ಣರು ಬೆಂಗಳೂರಿಂದ ಫೋನ್ ಮಾಡಿ ಹೇಳಿದರು, ನಿಮ್ಮ ಸಮಸ್ಯೆ ನಾವು ಪರಿಹಾರ ಮಾಡ್ತೇವೆ, ನಿಮ್ಮ ಹೋರಾಟ ನಮ್ಮ ಮನಸ್ಸಿಗೆ ಬಂದಿದೆ ಅಂತ ಹೇಳಿದವಂಥ ಒಬ್ಬ ಧೀಮಂತ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ ರೀತಿ ನಮ್ಮ ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಸಾರ್ವಜನಿಕ ಅಡಿಕೆ ಮತ್ತೊಂದು ಎಲ್ಲ ಬೆಳೆಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ತೊಂದರೆ ಆದಾಗ ಅದನ್ನು ಎತ್ತುವಂಥ ಕೆಲಸ ಮಾಡಿದ್ದೀವಿ. ಜನಪ್ರತಿನಿಧಿಗಳಾದಾಗ ಅದ್ಭುತವಾದಂಥ ಜನಸೇವೆ ಮಾಡಿದ್ದೀವಿ. ನಾನೇ ಉದಾಹರಣೆ ಕೊಡ್ತೇನೆ ಗುರುಗಳೇ. ಪುತ್ತೂರಿನಲ್ಲಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ನಾನಾಗಿದ್ದೆ. ನನ್ನ ಅವಧಿಯಲ್ಲಿ 17,500 ಕುಟುಂಬಗಳಿಗೆ ಅಕ್ರಮ ಸಕ್ರಮ ಮಂಜೂರಾತಿಯನ್ನು ಕೊಡುವುದರ ಮೂಲಕ ರಾಜ್ಯದಲ್ಲೇ ನೀನೇ ನಿನ್ನ ಭೂಮಿ ಕೃಷಿ ಮಾಡಿದ ಭೂಮಿಯ ಒಡೆಯ ಅಂತ ತೋರಿಸಿಕೊಡುವಂಥದ್ದನ್ನು
ಆ ಕರಾವಳಿಯ ಒಕ್ಕಲಿಗರು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಅತ್ಯಂತ ಗೌರವದಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನೂರಾರು ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ, 10 ಕುಟುಂಬ 18 ಗೋತ್ರ, ಅದರ ಕಾನ್ಸೆಪ್ಟೇ ಗುರುಗಳೇ. ಇವತ್ತು ರಿಸರ್ಚ್ ಮಾಡಲಿಕ್ಕೆ ಏನಾದರೂ ಜಗತ್ತಲ್ಲಿ ಒಂದು ಅದ್ಭುತ ಸಂಗತಿ ಇದ್ದರೆ 10 ಕುಟುಂಬ 18 ಗೋತ್ರ. ಹುಟ್ಟಿದ ಮಗು ಹುಟ್ಟಿದಾಗ ಹೇಳುವಂಥ ಆ ಬೇರೆ ಬೇರೆ ಆ ಸಂಪ್ರದಾಯ ಸಂಸ್ಕೃತಿಗಳಿಂದ ಹಿಡಿದು ಒಬ್ಬ ಶವ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅವನ ಕೊನೆಯ ದಿನ ಶುದ್ಧ ಅಂತ ಹೇಳ್ತೇವೆ, ಇಲ್ಲಿ ಶ್ರಾದ್ದದ ಸಂದರ್ಭದಲ್ಲಿ ಹೇಳುವಂಥ ಮಾತುಗಳು ಒಬ್ಬನ ನಡವಳಿಕೆ, ಅವನ ಆಚಾರ, ಅವನ ಒಂದು ಸಮುದಾಯದ ವಿಚಾರಗಳನ್ನು ಎತ್ತಿ ತೋರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅದ್ಭುತವಾದಂಥ ಒಂದು ವ್ಯವಸ್ಥೆ ಅದು ಕರಾವಳಿ ಒಕ್ಕಲಿಗೆ. ಹೌದಲ್ವ ಹೇಳಿ ಮಾರ್ರೆ, ನೀವೆಲ್ಲ ಸುಮ್ಮನೆ ಕೂತಿದ್ದೀರಿ. ಚಪ್ಪಾಳೆ ತಟ್ಟಿದ್ರೆ ಹೌದಂತಾರ ಆಗುತ್ತೆ, ಚಪ್ಪಾಳೆ ತಟ್ಟದಿದ್ದರೆ ಇದೇನೋ ರೈಲು ಬಿಡ್ತಾನೆ ಅಂತ ತಿಳ್ಕೊಳ್ಬೋದು ಯಾರಾದರೂ. ಈ ರೀತಿಯ ವಾತಾವರಣ ಇರುವಂಥ ಒಂದು ಒಕ್ಕಲಿಗ ಸಮುದಾಯದಲ್ಲಿ ನಾವು ಬಂದಿದ್ದೇವೆ. ಹೆಮ್ಮೆ ಆಗ್ತಾಯಿದೆ. ಕರಾವಳಿ ನಾವು ಒಕ್ಕಲಿಗರಲ್ಲಿ ಭೇದ ಭಾವ ತಿಳ್ಕೊಳ್ಳಲ್ಲ. ಮೇಲಿನ ಗಂಗಾಧರರು ನಮ್ಮೂರಿಗೆ ಬಂದು ಮಂತ್ರಿಗಳಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿ ಇವತ್ತು ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥ ಗಂಗಾಧರ ಗೌಡರು ಅವರು ನಮ್ಮವರು ಅಂತ ಹೇಳುವಂಥ ಮಾತನ್ನು ನಾವು ಹೇಳುವಂಥದ್ದನ್ನು ಮಾಡ್ತಾಯಿದ್ದೇವೆ. ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿ ಕರಾವಳಿಯಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮೂಡಿಸಿಕೊಂಡು ಬಂದದ್ದು ಅದು ಕರಾವಳಿಯ ಒಕ್ಕಲಿಗರು. ನಿಮಗೆ ಭರವಸೆಯಿಂದ ಒಂದು ಮಾತನ್ನು ಹೇಳ್ತೇವೆ, ಧರ್ಮಪಾಲನಾಥ ಸ್ವಾಮೀಜಿಯವರು ಅದನ್ನು ತಮಗೆ ಹೇಳ್ಬೋದು ಅಂತ ಭಾವಿಸ್ತಾ ಇದ್ದೇನೆ. ಕರಾವಳಿಯ ಒಕ್ಕಲಿಗರು ತಮ್ಮ ಸಂಸ್ಕೃತಿ ಪರಂಪರೆ ಸಮುದಾಯ ಆಚಾರ ವಿಚಾರಗಳಿಂದ ನಾವು ಇಡೀ ಸಮಾಜಕ್ಕೆ ನಮ್ಮೆಲ್ಲ ಕೊಡುಗೆಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮ ಮೇಲೆ ಕೋಪದಿಂದ ಮಾತು ನಿಲ್ಲಿಸೋದಿಲ್ಲ. ನೀವು ಬಂದಾಗ ನಿಮಗೆ ಅವಕಾಶ ಬೇಗ ಮಾಡಿ ಕೊಡುವಂತ ಹೇಳುವಂಥದ್ದು ಕರಾವಳಿ ಒಕ್ಕಲಿಗರ ಸಂಪ್ರದಾಯ. ಆದ ಕಾರಣ ಗೆಸ್ಟ್ಗಳು ಬಂದಾಗ ಅವರಿಗೆ ಬೇಗ ಬಿಟ್ಟುಕೊಟ್ಟು ಇದು ಮಾಡಲಿಕ್ಕಾಗಿ, ಹಾಗಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಎಲ್ರಿಗೂ ಶುಭವಾಗಲಿ. ಭರತ್ ಶೆಟ್ಟಿ ಅವರು, ಪೂಂಜರು, ನಮ್ಮ MP ಚೌಟ್ರು ಎಲ್ಲ ಅವರ ಜೊತೆ ಬಂದ್ದಾರೆ. ಎಲ್ರಿಗೂ ಹಾರ್ದಿಕ ಸ್ವಾಗತ. ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದಂತಹ ಸದಾನಂದ ಗೌಡ ಅವರಿಗೆ ವಂದನೆಗಳು. ಈಗಾಗಲೇ ವೇದಿಕೆಯನ್ನು ಅಲಂಕಾರ ಮಾಡಿದಂಥ ಕೇಂದ್ರ ಸರ್ಕಾರದ ಗ್ರಾಹಕ ವ್ಯವಹಾರಗಳು ಮತ್ತು ಸಾರ್ವಜನಿಕ ವಿತರಣಾ ಸಚಿವರು, ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು ಅಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ವರ್ಯರ ಪರವಾಗಿ ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಪೂಜ್ಯ ಸ್ವಾಮೀಜಿಯವರಿಂದ ಅವರು ಹಾರಾರ್ಪಣೆಯನ್ನು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರು, ನನ್ನ ಸನ್ಮಿತ್ರರು ಅಂತ ಸನ್ಮಾನ್ಯ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರನ್ನು ಈ ಒಂದು ಧರ್ಮಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಈಗಾಗಲೇ ಸಂಸದರಾಗಿ ಜನಮಾನ್ಯತೆಯನ್ನು ಪಡ್ಕೊಂಡಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನನ್ನ ಸನ್ಮಿತ್ರರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ ಅಂತ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಯುವ ಶಾಸಕರು, ಬೆಳ್ತಂಗಡಿಯ ಅಭಿವೃದ್ಧಿಯ ಹರಿಕಾರರು ಅಂತ ಸನ್ಮಿತ್ರ ಅಂತ ಹರೀಶ್ ಪೂಂಜಾ ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ.
ಕಾರ್ಯಕ್ರಮ ಮುಂದುವರಿಯುವುದು. ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಶ್ರೀ ನಿತಿನ್ ಶೆಟ್ಟಿ. ಶ್ರೀಯುತ ನಿತಿನ್ ಶೆಟ್ಟಿ ಕಾಂಟ್ರಾಕ್ಟರ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರು ಮಾಡಿದರಲ್ಲದೆ ನಮ್ಮ ಕಾಲೇಜು ಕಟ್ಟಡವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ ಕೀರ್ತಿ ಇವರದು. ಇವರು ಪೂಜ್ಯ ಮಹಾಸ್ವಾಮೀಜಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರಂತ ಸನ್ಮಾನ್ಯ ರವಿಕುಮಾರ್ ಇದ್ದಾರೆ. ಅವರನ್ನು ಈ ಒಂದು ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾನ್ಯ ರವಿಕುಮಾರ್ ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಕೇಶವ್ ಆಮಿನ್ ಮುಂದಿನ ಸನ್ಮಾನಿತರು. ಸಾಗರ್ ಎಲೆಕ್ಟ್ರಿಕ್ ಸಂಸ್ಥೆಯ ಮಾಲೀಕರು. ನಮ್ಮ ಸಂಸ್ಥೆಯ ಎಲ್ಲ ಕಟ್ಟಡಗಳ ವಿದ್ಯುತ್ ಸಂಬಂಧಿತ ಕಾರ್ಯಗಳನ್ನು ಮಾಡಿದ ಜೊತೆಯಲ್ಲಿ ಶ್ರೀಮಠದ ಬಗ್ಗೆ ಅಪಾರ ಭಕ್ತಿಯನ್ನು ಇಟ್ಟುಕೊಂಡವರು. ಶ್ರೀಯುತರು ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಶ್ರೀ ಸುರೇಶ್ ಕುಮಾರ್ ನಮ್ಮ ಕಾಲೇಜಿನ ಕಟ್ಟಡದ ವಿನ್ಯಾಸವನ್ನು ಮಾಡಿರುವಂಥ ಇಂಜಿನಿಯರ್ ಹಾಗೂ ಶ್ರೀಮಠದ ಭಕ್ತರು. ಇವರು ಸಹ ಪೂಜ್ಯ ಮಹಾಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮುಂದಿನ ಸನ್ಮಾನಿತರು ಶ್ರೀ ಲಕ್ಷ್ಮೀಶ ಎಡಿಯಾಳ್ ನಮ್ಮ ಕಾಲೇಜಿನ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರು ಸಹ ಪೂಜ್ಯ ಮಹಾಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇವೆ. ಮುಂದಿನ ಸನ್ಮಾನಿತರು ಶ್ರೀಯುತ ಮೊಯ್ದೀನ್. ನಮ್ಮ ಕಾಲೇಜು ಕಟ್ಟಡದ ನಿರ್ಮಾಣದ ಆರಂಭದ ದಿನಗಳಲ್ಲಿ ಅತ್ಯಂತ ಶ್ರಮವಹಿಸಿ ಕೆಲಸಗಳನ್ನು ಮಾಡಿರುವಂಥವರು. ಇವರು ಸಹ ಪೂಜ್ಯ ಸ್ವಾಮೀಜಿಯವರುಗಳಿಂದ ಆಶೀರ್ವಾದವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇನೆ.
ವಂದನೆಗಳು. ಮುಂದೆ ಪುಸ್ತಕ ಬಿಡುಗಡೆ. ಕೇಂದ್ರದ ಸರ್ಕಾರದ ಗ್ರಾಹಕ ವ್ಯವಹಾರಗಳು ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸೇಕ್ರೆಡ್ ಫೌಂಡೇಶನ್ಸ್ ದ ವಿಷನ್ ಆ್ಯಂಡ್ ವಾಯೇಜ್ ಆಫ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಈ ಕೃತಿಯನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಕೃತಿಯು ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ್ ಸ್ವಾಮೀಜಿಯವರು 2021ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ PhD ಮಹಾಪ್ರಬಂಧದ ಇಂಗ್ಲಿಷ್ ಅವತರಣಿಕೆಯಾಗಿದೆ. ಇದೀಗ ವೇದಿಕೆಯಲ್ಲಿ ಕೃತಿ ಬಿಡುಗಡೆ. ಕೃತಿಯನ್ನ ಬಿಡುಗಡೆಗೊಳಿಸಿರುವ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ, ಕೇಂದ್ರ ಗ್ರಾಹಕ ವ್ಯವಹಾರಗಳು ಮತ್ತು ಸಾರ್ವಜನಿಕ ವಿತರಣಾ ಸಚಿವರು, ಭಾರತ ಸರ್ಕಾರ, ಇವರಿಂದ ಮಾತು. ಇವತ್ತಿನ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಹಾಗೂ ಕಾಲೇಜ್ ಕಟ್ಟಡದ ಉದ್ಘಾಟನೆ, ಸುವರ್ಣ ಭವನ ಶಂಕುಸ್ಥಾಪನೆ, ರಜತ ತುಲಾಭಾರ, ಈ ರೀತಿ ಶಂಕುಸ್ಥಾಪನೆ ಹಲವಾರು ಕಾರ್ಯಕ್ರಮಗಳ 2 ದಿವಸದಿಂದ ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದ ಇವತ್ತಿನ ಅನುಗ್ರಹ ಸಂದೇಶವನ್ನು ಕೊಡಲಿರುವಂಥ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದದಲ್ಲಿ ವಂದಿಸಿ, ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿ ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೂಟ ಇವರ ಪಾದಾರವಿಂದದಲ್ಲಿ ವಂದಿಸಿ, ಪೂಜ್ಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಡಾಕ್ಟರ್ ಧರ್ಮಪಾಲನಾಥ್ ಸ್ವಾಮೀಜಿಯವರು, ಇವರೆಲ್ಲರಿಗೂ ವಂದಿಸ್ತಾ, ವೇದಿಕೆ ಮೇಲೆ ಇರುವಂಥ ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ, ಕರ್ನಾಟಕ ರಾಜ್ಯದ BJP ಅಧ್ಯಕ್ಷರಾಗಿ ಹಾಗೂ ಕೇಂದ್ರದ ಮಂತ್ರಿಯಾಗಿ ಹಲವಾರು ಖಾತೆಗಳನ್ನು ನಿರ್ವಹಿಸಿ ಯಶಸ್ವಿಯಾಗಿರುವಂಥ ಹಿರಿಯರಾದಂಥ ಡಾಕ್ಟರ್ ಸನ್ಮಾನ್ಯ DV ಸದಾನಂದ ಗೌಡ್ರೆ ಹಾಗೂ ಕಾರ್ಯಕ್ರಮದಲ್ಲಿ ಇರುವಂಥ ಶ್ರೀ ಬ್ರಿಜೇಶ್ ಚೌಟ ಅವರೇ, ವೇದವ್ಯಾಸ್ ಕಾಮತ್ ಅವರೇ, ಮಂಜುನಾಥ್ ಭಂಡಾರಿ ಅವರೇ ಹಾಗೂ ಹರೀಶ್ ಪೂಂಜಾ ಅವರೇ ಮತ್ತು ವೇದಿಕೆ ಮೇಲೆ ಇರುವಂಥ ಇನ್ನಿತರ ಎಲ್ಲ ಗಣ್ಯರೇ ಹಾಗೂ ಹಿಂದಿನ ಶಾಸಕರು, ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಸಂಜೀವ್ ಮಟ್ಟಂದೂರ್ ಅವರೇ, ಪ್ರಕಾಶ್ ಅವರೇ ಹಾಗೂ ಎಲ್ಲ ಆಗಮಿಸಿರುವಂಥ ಸದ್ಭಕ್ತರೇ, 2 ಗಂಟೆ ಸಮೀಪ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಪ್ರಸಾದದ ಅರ್ಥಾತ್ ಊಟದ ಸಮಯದಕ್ಕಿಂತ ಭಾಳ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತನಾಡೋದು ಭಾಳ ಕಷ್ಟದ ಕೆಲಸ. ನನಗೆ ಪೂಜ್ಯ ಸ್ವಾಮೀಜಿಯವರು ಮತ್ತು ಬ್ರಿಜೇಶ್, ನಮ್ಮ ಲೋಕಸಭಾ ಸದಸ್ಯರಾದಂಥ ಬ್ರಿಜೇಶ್ ಚೌಟ ಅವರು ಮತ್ತು ಇಲ್ಲಿನ ಪರಮ ಪೂಜ್ಯ ಸ್ವಾಮೀಜಿಯವರು, ಈ ಶಾಖಾ ಮಠದ ಸ್ವಾಮೀಜಿಯವರು ಇಲ್ಲಿ ಬರಬೇಕು ಅಂತ ಆಗ್ರಹ ಮಾಡಿದಾಗ ಸ್ವಲ್ಪ ನಾನು ಬರಬೇಕು ಬರಬಾರ್ದು ಅನ್ನುವಂಥ ಗೊಂದಲದಲ್ಲಿ ಇದ್ದೆ. ಯಾಕಂದರೆ ನಿನ್ನೆ ನಮ್ಮದು ಕ್ಯಾಬಿನೆಟ್ ಇತ್ತು. ಆ ಕ್ಯಾಬಿನೆಟ್ ಮುಗಿಸಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಂದ
ನಾನು ಇವತ್ತು ರಾತ್ರಿ ಬೆಳಗಾವಿ ತಲುಪಬೇಕು. ನಾಳೆ ಬೆಳಿಗ್ಗೆ ಸನ್ಮಾನ್ಯ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅದು ಮುಗಿಸಿ ನಾನು ಅಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿ ಮುಗಿಸಿ ಮಧ್ಯಪ್ರದೇಶಕ್ಕೆ ಹೋಗ್ಬೇಕು 2 ದಿವಸ. ಮಧ್ಯಪ್ರದೇಶ ಮುಗಿಸಿ ಮತ್ತು ವಾಪಸ್ ದಿಲ್ಲಿಗೆ ಬಂದು ಮುಂದಿನ ವಾರದ ಕ್ಯಾಬಿನೆಟ್ ಮುಗಿಸ್ಕೊಂಡು ಅಲ್ಲಿಂದ ಮುಂಬೈಗೆ ಹೋಗ್ಬೇಕು. ಹಿಂಗೆ ಇಡೀ ತಿಂಗಳದ್ದು ಭಾರಿ ಒತ್ತಡದ ಒಂದು ಕಾರ್ಯಕ್ರಮ ಈ ತಿಂಗಳದಲ್ಲಿ ನಂದಿದೆ. ಹಾಗಾಗಿ ಒಂದು ಕ್ಷಣ ಹೋಗಬೇಕು ಹೋಗಬಾರ್ದು ಅನ್ನುವಂಥ ಗೊಂದಲದಲ್ಲಿ ಇದ್ದೆ. ಆದರೆ ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾರ್ದೋ ಕೈಯಲ್ಲಿ ಚಪ್ಪಾಳೆ ಹೊಡೆಸ್ಕೊಳ್ಳೋದಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ಇವತ್ತಿನ ಈ ಸ್ವರ್ಣ ಸಂಭ್ರಮ, ಸ್ವರ್ಣ ಮಹೋತ್ಸವದ ಸಂಭ್ರಮ, ಉದ್ಘಾಟನೆ ಮಾಡಿರುವ ರೀತಿ, ಭೂಮಿ ಪೂಜೆ ಮಾಡಿರುವಂಥ ರೀತಿ ಮತ್ತು ಅಲ್ಲಿ ಏನು ಹೋಮಗಳನ್ನು ಮಾಡಿದರು, ಅದಕ್ಕೆ ವಿವಿಧ ರೀತಿಯ ಹವಿಸ್ಸುಗಳನ್ನು ಎಷ್ಟು ಶ್ರದ್ಧೆಯಿಂದ ಅರ್ಪಿಸಿ ಪೂಜ್ಯ ಸ್ವಾಮೀಜಿಯವರು ಪೂಜೆ ಮಾಡಿದ್ರಲ್ಲ, ಅದರಲ್ಲಿ ಭಾಗವಹಿಸಿದ್ದು ನನಗೆ ಅತ್ಯಂತ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅನೇಕ ಉದ್ಘಾಟನೆಗೆ, ಅನೇಕ ಕಾರ್ಯಕ್ರಮಕ್ಕೆ, ಅನೇಕ ಶಂಕುಸ್ಥಾಪನೆಗೆ ನಾವು ಹೋಗಿದ್ದೆವು. ಸ್ವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೂ ಹೋಗಿದ್ದೆವು ಕಾಮತ್ರೆ. ಹಾಗಾಗಿ ಸ್ವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೂ ನಾವು ಹೋಗಿದ್ದೆವು ಕಾಮತ್ರೆ. ಆದರೆ ಈ ರೀತಿಯಾಗಿ ಉದ್ಘಾಟನೆಗೆ ಹೋಗಿದ್ದೆವು. ನಾನು ಕೇಳಿದೆ, ಉದ್ಘಾಟನೆಗೆ ಎಲ್ಲೇ ರಿಬ್ಬನ್ ಕತ್ತರಿಸೋದಿದೆಯಾ ಅಂತ. ಆ ಉದ್ಘಾಟನೆ ರಿಬ್ಬನ್ ಅದೇನು ಕತ್ತರಿಸಲೇ ಇಲ್ಲ ಅವರು. ಸ್ವಾಮೀಜಿಯವರು ಸರಸ್ವತಿಗೆ ಅದರ ಮೂರ್ತಿ ಅನಾವರಣ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಉದ್ಘಾಟನೆ ಆಯಿತು. ಸೊ ಇದಕ್ಕೂ ಒಂದು ಕಲ್ಪನೆಯೂ ಬೇಕು ಮತ್ತು ಇವತ್ತಿನ ಸಮಯದಲ್ಲಿ ಸ್ವಲ್ಪ ಧೈರ್ಯವೂ ಬೇಕಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಾಲೇಜು ಇತ್ಯಾದಿಗಳಲ್ಲಿ ಇವತ್ತು ಸರಸ್ವತಿ ಪೂಜೆ ಇತ್ಯಾದಿಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇರುವಂಥ ಕಾಲ ಇದು. ಆದರೆ ಭಾಳ ಅತ್ಯದ್ಭುತವಾಗಿ ಈ ಕಾರ್ಯಕ್ರಮ ಬೆಳಿಗ್ಗೆ ನಡೆದಿದೆ. ನಾನು ಹೀಗಾಗಿ ಒಂದು ಸರ್ತೆ ಸ್ವಾಮೀಜಿಯವರಿಗೆ ಅಂದೆ, ನಾನು ಮುಗಿತಲ್ಲ ಈ ಕಾರ್ಯಕ್ರಮ ಭಾಗವಹಿಸಿದ ನಂತರ ಇನ್ನೇನು ಕಾರ್ಯಕ್ರಮ ಮಾಡೋದಿದೆ ಅಂತ. ಆದರೆ ಪೂಜ್ಯ ಸ್ವಾಮೀಜಿಯವರು ಪುಸ್ತಕ ಬಿಡುಗಡೆ ಮಾಡಿ 10 ನಿಮಿಷ ಮಾತನಾಡಿ ಹೋಗ್ಬೇಕಂತ ಹೇಳಿದ್ದಕ್ಕಾಗಿ ಬಂದಿದ್ದೇನೆ. ಹಾಗೂ ಇವತ್ತು ಈ ಪುಸ್ತಕವನ್ನು ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಇವತ್ತು ಪೂಜ್ಯ ಸ್ವಾಮೀಜಿಯವರು ಗುರುವಂದನಾ, ರಜತ ತುಲಾಭಾರ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ಈ ಒಂದು ಧರ್ಮಸಭೆಯನ್ನು ಇಟ್ಟಿದ್ದಾರೆ. ಇದು ಆದಿಚುಂಚನಗಿರಿ ಮಠದ ಶಾಖಾ ಮಠ. ಸ್ಥಳ ಮಹಾತ್ಮೆಯ ಕೃತಿ ಪ್ರಕಾರವಾಗಿ 12 ಮಂದಿ ನಾಥರಲ್ಲಿ ಪ್ರಥಮ ನಾಥರು ಶಿವಸ್ವರೂಪನಾದ ಸಿದ್ಧಯೋಗಿ ಅಲ್ಲಲ್ಲಿ ಸಂಚರಿಸಿ ಧರ್ಮವನ್ನು ಉಪದೇಶಿಸುತ್ತಾ ಚುಂಚನಗಿರಿಗೆ ಬಂದರು ಅನ್ನುವಂಥ ಒಂದು ಇತಿಹಾಸ ಇದೆ. ಆ ಚುಂಚನಗಿರಿಯ ಸಿದ್ಧಯೋಗಿಯನ್ನು ಕಂಡು ಶಿವ ಹೇಳಿದ್ನಂತೆ ಪರಮೇಶ್ವರ, ಎಲೆ ಸಿದ್ಧಯೋಗಿಯೇ, ಈ ಕ್ಷೇತ್ರವು ನನ್ನ ತಪಸ್ಸಿನಿಂದ ಪವಿತ್ರವಾಗಿದೆ. ಇಲ್ಲಿ ನಾನು ಪಂಚಲಿಂಗಗಳಾಗಿ ಆವಿರ್ಭವಿಸುತ್ತೇನೆ. ನೀನಿಲ್ಲಿ ನೆಲೆಸಿ ಪಂಚಲಿಂಗಗಳನ್ನು ಸ್ತಂಭಾಂಬೆಯನ್ನು ಆರಾಧಿಸುತ್ತಾ ಲೋಕೋಪಕಾರವನ್ನು ಮಾಡು ಎಂದು ಹೇಳಿ ಅಲ್ಲಿಂದ ತೆರಳಿದರು ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ಪ್ರತೀತಿಗೆ ಅನುಗುಣವಾಗಿ ಇವತ್ತು ಏನು ಲೋಕೋಪಕಾರ ಅಂತ ಹೇಳ್ತಾರ, ಆ ಲೋಕೋಪಕಾರವನ್ನು ಅತ್ಯಂತ ಯಶಸ್ವಿಯಾಗಿ ಸುಮಾರು ಹಿಂದಿದ್ದಂಥ 71 ಯತಿಗಳು, ಬಾಲಗಂಗಾಧರ ಸ್ವಾಮೀಜಿ ಅವರ ಸೇರಿ 71 ಯತಿಗಳು ಇದನ್ನು ಅತ್ಯಂತ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿದರು. ಇದಕ್ಕೆ ಒಂದು ಮೆರಗನ್ನು ಕೊಟ್ಟಂಥವರು 71ನೇ ಪೀಠಾಧಿಪತಿಗಳಾದಂಥ ಪರಮಪೂಜ್ಯ ಪದ್ಮಭೂಷಣ ಪುರಸ್ಕೃತ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು, ಗುರು ಗೋರಖರಕ್ಷನಾಥ್ ಅವರ ಹಠಯೋಗ, ಕುಂಡಲಿ ಯೋಗ, ಜಾಗರಣ ಯೋಗ ಇದು ಕುರಿತು ತಪಸ್ಸನ್ನು ಮಾಡಿದಂಥ ಒಂದು ಪರಂಪರೆ ಇದು. ಇಂಥ ಪರಂಪರೆಯಲ್ಲಿ, ಪುಣ್ಯ ಪರಂಪರೆಯಲ್ಲಿ ಇವತ್ತಿನ
ಪೂಜ್ಯ ಸ್ವಾಮೀಜಿಯವರು ಅದೇ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತು ಅತ್ಯಂತ ಪ್ರಮುಖವಾದಂತಹ 3 ಸಂಗತಿಗಳನ್ನು ಡಾಕ್ಟರ್ ಪೂಜ್ಯ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು ಹೇಳಿದರು. ಒಂದು ಅನ್ನ, ಇನ್ನೊಂದು ಅಕ್ಷರ, ಇನ್ನೊಂದು ಅಧ್ಯಾತ್ಮ ಮತ್ತು ಆರೋಗ್ಯ. ಈ ಸಂಗತಿಗಳನ್ನು ಸದಾಕಾಲಕ್ಕೂ ಇದು ಮಠದಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಆದ್ಯತೆ ಇರಬೇಕು ಅನ್ನುವಂಥದ್ದು ಹೇಳಿದಂಥವರು ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು. ಅವರ ಒಂದು ಪ್ರೇರಣೆಯಿಂದ ಸ್ವತಃ IITN ಸ್ವಾಮೀಜಿಯವರು IIT ಪದವೀಧರರಾಗಿ ಇವತ್ತು ಅನೇಕರಿಗೆ IITN ನಂತರ ಸಂಬಳನೂ ಜಾಸ್ತಿ ಸಿಗ್ತದೆ, ವಿದೇಶದಲ್ಲಿಯೂ ಜಾಸ್ತಿ ಸಂಬಳ ಸಿಗ್ತದೆ. ಮತ್ತು ನಾನು ಕಂಡಂತೆ ಪೂಜ್ಯ ಸ್ವಾಮೀಜಿಯವರು ಅತ್ಯಂತ ಪ್ರತಿಭಾನ್ವಿತರಲ್ಲಿ ಒಬ್ಬರು. ಈಸ್ ಒರೇಷಿಯಸ್ ರೀಡರ್. ಭಾಳ ಜನಕ್ಕೆ ಒಂದು ಕಲ್ಪನೆ ಇರ್ತದೆ ಸ್ವಾಮಿಗಳಾದವರು ಅವರು ತಮ್ಮದೇ ಆದಂಥ ಒಂದು ಪರಿಧಿಯಲ್ಲಿರ್ತಾರೆ ಅಂತ. ಆದರೆ ಸ್ವಾಮೀಜಿಯವರಿಗೆ ಲೌಕಿಕದ ಪರಿಜ್ಞಾನವೂ ಇದೆ, ಆಧ್ಯಾತ್ಮದ ಅನುಭೂತಿನೇ ಇರುವಂಥ ಒಬ್ಬರು ಸ್ವಾಮೀಜಿಯವರು ನಮ್ಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಬಾಲಗಂಗಾಧರನಾಥರ ಗರಡಿಯಲ್ಲಿ ಬೆಳೆದಂಥವರು. ಹಾಗಾಗಿ ಈ 4 ಸಂಗತಿಗಳನ್ನು ಅನ್ನ, ಅಕ್ಷರ, ಅಧ್ಯಾತ್ಮ ಮತ್ತು ಆರೋಗ್ಯಕ್ಕೆ ಇದಕ್ಕೆ ಸ್ವಲ್ಪವೂ ಸಮಯ ವ್ಯರ್ಥ ಮಾಡಲಾರ್ದೆ ಅದನ್ನು ಹಿ ಈಸ್ ಟ್ರೈಯಿಂಗ್ ಟು ಪ್ರೊವೈಡ್ ಇಟ್ ಎಲ್ಲೆಲ್ಲೇ ಸಾಧ್ಯ ಆಗ್ತದೆ. ಹಲವಾರು 480 ಶಾಲೆಗಳು, ದಿವಸ 16,000 ಜನಕ್ಕೆ ಊಟ, ಅದರ ಜೊತೆಗೆ ಆರೋಗ್ಯದ ಕಾಳಜಿಗಾಗಿ ಹಲವಾರು ರೀತಿಯಾದಂಥ ಮೆಡಿಕಲ್ ಕ್ಯಾಂಪ್ಗಳು. ಆ ಮೆಡಿಕಲ್ ಕ್ಯಾಂಪದಲ್ಲಿ ಬಂದವರಿಗೆ, ಪೇಷಂಟ್ಗಳು ಯಾರು ಬರ್ತಾರೆ ಅವರಿಗೆ ಟ್ರೀಟ್ಮೆಂಟು, ಅವರಿಗೆ ಔಷಧಿ, ಅದರ ಜೊತೆಗೆ ಆ ಆರೋಗ್ಯ, ಇದರ ಜೊತೆಗೆ ಆಧ್ಯಾತ್ಮ ಅರ್ಥಾತ್ ನಮ್ಮ ಧರ್ಮವನ್ನು ಬೋಧಿಸುವಂಥ ಕೆಲಸ. ಸಮಯದ ಯಾವುದೇ ವ್ಯರ್ಥವನ್ನು ಮಾಡಲಾರ್ದೆ, ಯಾಕಂದ್ರೆ ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬನಿಗೂ ಒಂದು ಅಂತ್ಯ ಅಂತ ಇದ್ದೇ ಇರ್ತದೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂಥ ಒಬ್ಬ ಈ ಒಂದು ಸತ್ಯವನ್ನು ಕಂಡಂಥ ಪೂಜ್ಯ ಸ್ವಾಮೀಜಿಯವರು ಈ 4 ಸೂತ್ರಗಳನ್ನು ಇಟ್ಟುಕೊಂಡು ಒಂದು ಕ್ಷಣವೂ ಅವರು ವ್ಯರ್ಥ ಮಾಡಲಾರದಂತೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ನಷ್ಟಂ ದ್ರವ್ಯತೆ ಲಭ್ಯತೆ ಕಷ್ಟ ಸಾಧ್ಯಂ, ನಷ್ಟ ವಿದ್ಯಾ ಲಾಭತ್ತೆ ಭಾಸುಯಾಕ್ತ, ನಷ್ಟಾರೋಗ್ಯಂ ಸುಪರಾಚರ್ಯಹಿ, ಸುಸಾಧ್ಯಂ ನಷ್ಟಮೇಲ ಯಾಗತ ಸಾಗತ ಇವ. ಇದರ ಅರ್ಥ ಏನು ಅಂತಂದ್ರೆ, ಕಳೆದ ಹೋದ ಸಂಪತ್ತನ್ನು ವಾಪಸ್ ಗಳಿಸ್ಬೋದು, ವಿದ್ಯೆಯನ್ನು ಅಕಸ್ಮಾತಾಗಿ ಏನೋ ಕಾರಣದಿಂದ ಮರೆತರೆ ಪುನರಧ್ಯಯನದಿಂದ ಅದನ್ನು ಗಳಿಸ್ಬೋದು. ಆರೋಗ್ಯ ಕೆಟ್ಟ ಹೋದರೂ ಕೆಲವು ರಿಕವರಿ ಮಾಡಲಿಕ್ಕೆ ಆಗಲಾರದಂತಿದ್ದರೂ ಸಹಿತ ಸರಿಯಾದ ರೀತಿಯಿಂದ ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ನಾವು ಎಲ್ಲ ರೀತಿಯಾದಂಥ ಜೀವನದ ಕ್ರಮಗಳಲ್ಲಿ ಸುಧಾರಣೆ ಮಾಡಿಕೊಂಡಂದ್ರೆ ಆರೋಗ್ಯವನ್ನು ಪಡೆಯಬಹುದು, ಶುಶ್ರೂಷೆಯಿಂದ ವಾಪಸ್ ಗಳಿಸ್ಬೋದು. ವ್ಯರ್ಥ ಮಾಡಿಕೊಂಡ ಸಮಯವನ್ನು ವಾಪಸ್ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಸಂಸ್ಕೃತ ಶ್ಲೋಕದ ಅರ್ಥ. ಆ ರೀತಿಯಾದಂಥ ಒಂದು ಸಮಯವನ್ನು ವ್ಯರ್ಥ ಮಾಡಲಾರ್ದೆ ಇವತ್ತು ಈ 4 ಸಂಗತಿಗಳನ್ನು ಇಟ್ಟುಕೊಂಡು ಅತ್ಯದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದಂಗೆ ಅನ್ನ ಅಂತ ಹೇಳಿದಾಗ ಲಕ್ಷಾಂತರ ಜನರಿಗೆ ಹಾಸ್ಟೆಲ್ದಲ್ಲಿ ಇಟ್ಟುಕೊಂಡು ಊಟ ಹಾಕಿ ಎಜುಕೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂದ ಭಕ್ತಾದಿಗಳಿಗೆ ಊಟವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ನನಗನ್ನಿಸೋದು ಇವತ್ತಿನ ಸಂದರ್ಭದಲ್ಲಿ ಈ ಎಲ್ಲದರ ಜೊತೆಗೆ
ಅನ್ನ ಅಕ್ಷರ ಆರೋಗ್ಯದ ಜೊತೆಗೆ ನಾವು ನಮ್ಮ ಅಧ್ಯಾತ್ಮ ಅರ್ಥಾತ್ ಧರ್ಮವನ್ನು ಭಾಳಷ್ಟು ಸರ್ತೆ ಧರ್ಮ ಅಂತಂದಾಗ ಭಾಳ ಜನಕ್ಕೆ ಒಂದು ರೀತಿಯಾದಂಥ ಈ ಸೆಕ್ಯುಲರದ ಭಯ ಬಂದುಬಿಡ್ತದೆ. ಆದರೆ ಧರ್ಮ ಬೇರೆ, ಪೂಜಾ ಪದ್ಧತಿ ಬೇರೆ. ನೀವು ಇವತ್ತಿಗೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಧರ್ಮ ಅನ್ನುವಂಥ ಪ್ರಶ್ನೆ ಬಂದಾಗ ಒಂದು ಮಾತು ಹೇಳ್ತಾರೆ, ನೀವು ಮನೆಯಲ್ಲಿ ಪೂಜೆ ಮಾಡೋದು ಬೇರೆ, ಅದಕ್ಕೆ ಪೂಜಾ ಪದ್ಧತಿ ಅಂತ ಹೇಳ್ತಾರೆ. ಆದರೆ ಧರ್ಮೋ ಧಾರಯತಿ ಇತಿ ಧರ್ಮ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತಂದ್ರೆ, ನೀವು ಒಂದು ಸಾಮಾನ್ಯವಾಗಿ ನೋಡ್ರಿ, ನಮ್ಮಲ್ಲಿ ಹಿರಿಯರು ಯಾರಾದರೂ ತಪ್ಪು ಕೆಲಸ ಮಾಡಿದ ಇನ್ನೊಬ್ಬ ಟೋಪಿ ಹಾಕಿದ ಆವಾಗ ಇದು ಧರ್ಮ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಈ ಪೂಜೆಯನ್ನು ಮೀರಿದ ಒಂದು ಜೀವನ ಏನಿದೆಯಲ್ಲ, ಸರಿಯಾದ ಮಾರ್ಗದಲ್ಲಿ ಸಾಗುವುದು ಅದು ಧರ್ಮ. ಅದರಿಂದ ಮನುಷ್ಯನಿಗೆ ಸಂಸ್ಕಾರ ಸಿಗ್ತದೆ. ಇವತ್ತು ಯಾವ್ಯಾವ ರೀತಿಯ ಸಂಸ್ಕಾರದ ನಿನ್ನೆನೇ ಒಂದು ಆನ್ಲೈನ್ ಚಾನಲ್ದಲ್ಲಿ ಬರ್ತಾಯಿತ್ತು. 85 ವರ್ಷದ ತಂದೆ ಜೀವನ ಪೂರ್ತಿ 80 ಕೋಟಿ ಗಳಿಸಿದ ನಂತರ ಮಕ್ಕಳಿಗೆ ಇರಲಿ ಅಂತ ಆಸ್ತಿ ಬಿಟ್ಟುಕೊಟ್ರು. ಅದೇ ಊರಿನಲ್ಲಿ ಮಗ, ಡೆಲ್ಲಿಯಲ್ಲಿ ಮಗಳು ಲಾಯರು. ಆದರೆ ಅಪ್ಪ ವೃದ್ಧಾಶ್ರಮದಲ್ಲಿ ಸತ್ತಾಗ ಫೋನ್ ಮಾಡಿದರೆ ನಮಗೆ ಸಮಯ ಇಲ್ಲ, ನೀವೇ ಅಂತ್ಯ ಸಂಸ್ಕಾರ ಮಾಡಿರಿ ಅಂತ ಹೇಳಿದರು. ಇದು ಒಂದು ಸಮಾಜಕ್ಕೆ ಒಳ್ಳೆಯದಲ್ಲ. ಭಾಳಷ್ಟು ಸರ್ತೆ ನಾನು ಕೊನೆಯದಾಗಿ ಒಂದು ಮಾತು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಈ ರೀತಿಯಾದಂಥ ಪಾಶ್ಚಾತ್ಯ ಕಲ್ಪನೆಯಿಂದಾಗಿ ಜಗತ್ತಿನಲ್ಲಿ ಭಾಳ ಕಡೆ ಇವತ್ತು ಇನ್ ಮೆನಿ ಆಫ್ ದಿ ಪ್ಲೇಸಸ್ ಕೆಲಸ ಮಾಡುವ ಕೈಗಳಿಲ್ಲ, ಮಾನಸಿಕ ನೆಮ್ಮದಿ ಇಲ್ಲ, ಜನ ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ನಾನು ಇತ್ತೀಚೆಗೆ ಜರ್ಮನಿಗೆ ಹೋಗಿದ್ದೆ. ಜರ್ಮನಿಯಲ್ಲಿ ನನಗೆ ಒಬ್ಬರಲ್ಲಿ ಉದ್ಯಮೆದಾರರು ಸಿಕ್ಕರು. ಭಾಳ ಹಳೆಯ ಕಾಲದಲ್ಲಿ ಅವರಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ. ಅವರು ನಾನು ಭಾಳ ದಿವಸದ ಹಿಂದೆ, ವರ್ಷಗಳ ಹಿಂದೆ, 40 ವರ್ಷದ ಹಿಂದೆ ಇಲ್ಲಿ ಬಂದಿದ್ದೇನೆ, ಭಾಳ ಸಂತೋಷ ಅಂತ ಹೇಳಿ ನಾನು ಕೇಳಿದೆ, ಮನೆಯಲ್ಲಿದೆ ಅಂತ. ಇಲ್ಲೇ ಪಕ್ಕದಲ್ಲಿದೆ ಅಂತಂದರು. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ ನನಗೊಂದು ಮಾತು ಹೇಳಿದರು ಅವರು, ಎಕ್ಸಲೆನ್ಸಿ ಐ ಕೆನಾಟ್ ಕಾಲ್ ಐ ಇನ್ವೈಟ್ ಯು ಟು ಮೈ ಹೌಸ್ ಅಂತ ಹೇಳಿದರು. ನೋ ಪ್ರಾಬ್ಲಮ್, ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಆಲ್ಸೋ, ನಾನು ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ ಅಂತ ಹೇಳಿದೆ. ಬಟ್ ನಾನು ಕೇಳಿದೆ ಅವರಿಗೆ, ನಾನು ಇಂಗ್ಲೀಷ್ದಲ್ಲಿ ಕೇಳಿದೆ, ಯಾಕಂದ್ರೆ ಅವ್ರಿಗೆ ಕನ್ನಡ ಬರಲ್ಲ. ನೀವು ಯಾಕೆ ಹಿಂಗೆ ಹೇಳಿದಿರಿ ನನಗೆ ಅಂತ. ಇಲ್ಲ, ನಾನು ಹೋಟೆಲ್ದಲ್ಲಿ ಇದ್ದೀನಿ ಅಂದರು. ನಾನು ಹೇಳಿದೆ, ಮನೆ ಇಲ್ಲೇ ಅಂತೀರಿ, ಹೋಟೆಲ್ದಾಗ ಯಾಕಿದ್ದೀರಿ ಅಂತ. ಅವರೊಂದು ಮಾತು ಹೇಳಿದರು ನನಗೆ, ನಮ್ಮ ಮನೆ ಹೀಟರ್ ಕೆಟ್ಟದ. ನಾವು ಹೋದಾಗ ಚಳಿಗಾಲ ಇತ್ತು, ನಮ್ಮ ಮನೆ ಹೀಟರ್ ಕೆಟ್ಟದಂತ. ಹೀಟರ್ ಕೆಟ್ಟರೆ ರಿಪೇರಿ ಯಾಕೆ ಮಾಡಿಸೋದಿಲ್ಲ ಅಂತ ಕೇಳಿದ್ದು ನಾನು. ಅವ್ರು ಹೇಳಿದರು, ಹೀಟರ್ ಮೆಕ್ಯಾನಿಕ್ಕಿಗೆ ಹೇಳಿನಿ, 6 ವಾರ ಬಿಟ್ಟು ನಾವು ಅಪಾಯಿಂಟ್ಮೆಂಟ್ ಕೊಟ್ಟಾನ ಅಂತ ಹೇಳಿದರು, ಆಫ್ಟರ್ 6 ವೀಕ್ಸ್. ಯಾಕಂತ ವಿಚಾರಿಸಿದಾಗ, ಮುಂದೆ ನಮ್ಮ ಮಾತುಕತೆ ನಡೆದಾಗ, ಬಯಲ್ಯಾಟ್ರಲ್ ಟಾಕ್ಸ್ ನಡೆದಾಗ ಒಂದು ರೀತಿಯಾದಂಥ ಡಿಮಾಂಡ್ ಏನು ಅಂತಂದರೆ, ಜನರನ್ನು ಕೆಲಸ ಮಾಡೋರನ್ನ ಇಲ್ಲಿ ಕಳಿಸ್ಕೊಡ್ರಿ, ಯುವಕರನ್ನು ಕಳಿಸ್ಕೊಡ್ರಿ ಅಂತ. ಅಲ್ಲಿ ಸಂಸಾರಗಳು ನಡೀತಾ ಇಲ್ಲ. ಯಾಕೆ ಸಂಸಾರಗಳು ನಡೀತಾ ಇಲ್ಲ? ಒಬ್ಬರಿಗಾಗೆ ಮತ್ತೊಬ್ಬರು ಬದುಕಬೇಕನ್ನುವಂಥ ಏನು ಆಧ್ಯಾತ್ಮಿಕ ಚಿಂತನೆ ಏನದ, ಈ ಪವಿತ್ರವಾದಂಥ ಕುಟುಂಬ ಪದ್ಧತಿ ಏನದ, ನಮ್ಮ ಆಧ್ಯಾತ್ಮ ಏನದ, ನಮ್ಮ ಧರ್ಮ ಏನದ, ಆ ಧರ್ಮವನ್ನು ಮರೆತಂಥ ಪರಿಣಾಮವಾಗಿ ಜಗತ್ತಿನಲ್ಲಿ ಕ್ಷೋಭೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೀಪಲ್ ಆರ್ ನಾಟ್ ಹ್ಯಾಪಿ. ಜಗತ್ತಿನ ಬಹುತೇಕ ಪಾಶ್ಚಾತ್ಯ ಮುಂದುವರೆದಂಥ ದೇಶಗಳಲ್ಲಿ ದ ನ್ಯಾಷನಲ್ ಪ್ರಾಬ್ಲಮ್ ಈಸ್ ಸ್ಲೀಪ್ಲೆಸ್ನೆಸ್. ಮಲಗಲಿಕ್ಕಾಗಲ್ಲ, ಟ್ಯಾಬ್ಲೆಟ್ ತೊಗೊಂಡ ಮಲಗಬೇಕು. ಇಲ್ಲೇ ಏಳ್ಲಿಕ್ಕೆ ಟ್ಯಾಬ್ಲೆಟ್ ಕೊಡ್ಬೇಕು ಎಬ್ಬಿಸ್ಲಿಕ್ಕೆ. ಯಾಕಂದರೆ ಜನ ಬೈ ಆ್ಯಂಡ್ ಲಾರ್ಜ್ ಮಾನಸಿಕವಾಗಿ ನೆಮ್ಮದಿಯಿಂದಿದ್ದಾರೆ. ಅಪರಾಧಗಳು ಕಮ್ಮಿ. 140 ಕೋಟಿ ದೇಶದ ಜನಸಂಖ್ಯೆಗೆ ಹೋಲಿದ್ರೆ ಇಂಥ ಒಂದು ಕಾರ್ಯಕ್ರಮ ಬೇರೆ ಪಾಶ್ಚಾತ್ಯ ದೇಶದೊಳಗಾದ್ರೆ ಎಷ್ಟು ಅದಕ್ಕೆಲ್ಲ ವಿಚಾರ ಮಾಡ್ತಾರೆ, ಪರ್ಮಿಷನ್ನು ಮತ್ತೊಂದು ಮುಗಿದೊಂದು. ನಮ್ಮ SP ಅವರು ಅತ್ಯಂತ ಆರಾಮಾಗಿ ಗೊತ್ತಾರೆ, ನೋ ಟೆನ್ಷನ್. ಯಾಕಂದ್ರೆ ಬೈ ಆ್ಯಂಡ್ ಲಾರ್ಜ್ ಪೀಪಲ್ ಆರ್ ಲಾ ಅಬೈಡಿಂಗ್. ಯಾಕೆ ಲಾ ಅಬೈಡಿಂಗು? ಮತ್ತೊಬ್ಬರಿಗೆ ತೊಂದರೆ ಕೊಡಬಾರದು. ಇದು ನಮ್ಮ ಅತ್ಯಂತ ಸಹಜ ಸಂಸ್ಕಾರದಲ್ಲಿ ಕಲಿಸುವಂಥ ಒಂದು ಮಾತಾಗಿದೆ. ಆದರೆ ಇವತ್ತು ನಮ್ಮಲ್ಲಿ ಕೂಡ TV, ಯೂಟ್ಯೂಬು, OTP ಇವು ಕಮ್ಮಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಈ ಧಾರ್ಮಿಕ ಸಂಸ್ಕಾರ ಏನು, ನಮ್ಮ ಆಧ್ಯಾತ್ಮಿಕ ಸಂಸ್ಕಾರ ಏನು, ಇದು ಯಾಕಿರಬೇಕು, ಕುಟುಂಬ ಯಾಕಿರಬೇಕು, ನಮ್ಮ ಕುಟುಂಬ ಪದ್ಧತಿ ಏನು, ನಮ್ಮ ಪೂಜಾ ಪದ್ಧತಿ ಏನು, ನಮ್ಮ ನಡವಳಿಕೆ ಏನು ಅಂತ ತಿಳಿಸ್ಕೊಡ್ಲಿಕ್ಕೆ ಮೊದಲು ಅಜ್ಜ ಅಜ್ಜಿ ಇರ್ತಿದ್ದಾರೆ ಮನ್ಯಾಗ. ಇವತ್ತು ಅದು ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಪೂರೈಸ್ತಾರೆ ಅವರು ಇಬ್ಬರೇ. ಇವತ್ತು
ಒಂದು ಇಲ್ಲಿ ಕೂತಂಥ ಅನೇಕ ನಮ್ಮ ತಾಯಂದಿರು, ಅದು ಬಿಟ್ಟರೆ ನಮ್ಮ ಸ್ವಾಮಿಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಭಾಳ ಅದ್ಭುತವಾಗಿ ಸಮಾಜವನ್ನು ಕಟ್ಟುವಂಥ, ಸಮಾಜಕ್ಕೆ ಪ್ರೇರಣೆಯನ್ನು ಕೊಡುವಂಥ, ದಾನ ಕೊಡಲಿಕ್ಕೂ ಪ್ರೋತ್ಸಾಹ ಮಾಡುವಂಥ ಒಂದು ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಭಾಳ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ಇವತ್ತು ಇಂಥ ಒಂದು ಪೂಜೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಇಂಥ ಒಂದು ಹೋಮ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೂ ಸಿಕ್ಕಿದೆ, ನಿಮಗೂ ಸಿಕ್ಕಿದೆ. ನಾನು ಈ ಕಾರ್ಯಕ್ರಮ ತಪ್ಪಿಸ್ಕೊಂಡಿದ್ರೆ ಭಾಳ ಏನೋ ಒಂದು ಕಳ್ಕೊಳ್ತಾ ಇದ್ದೆ ಅಂತ ಇಲ್ಲಿ ಬಂದನಂತ ಅನ್ನಿಸ್ತು. ನಾನು ಇದನ್ನು ಎಲ್ಲ ಭಾಷಣದಲ್ಲಿ ಹೇಳಿದೆ ಅಂತ ಹೇಳ್ತಲ್ಲ, ನನಗೆ ರಿಯಲಿ ಐ ಫೆಲ್ಟ್ ಸೊ. ಸ್ವಾಮೀಜಿ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ನಿಮಗೆ ಅತ್ಯಂತ ಹೃದಯಪೂರ್ವಕವಾದಂಥ ನಿಮ್ಮ ಪಾದಾರವಿಂದದಲ್ಲಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತುಗಳನ್ನಾಡಿದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಇವರಿಗೆ ವಂದನೆಗಳು. ಇದೀಗ ರಜತ ಮಹೋತ್ಸವದ ನೆನಪಿನಲ್ಲಿ ರೂಪಿಸಿದ ಕರಾವಳಿ ಕಲ್ಪತರು ಸ್ಮರಣ ಸಂಚಿಕೆಯನ್ನು ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಂಸದರು, ದಕ್ಷಿಣ ಕನ್ನಡ ಇವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಮಾತು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಂಗಳೂರು ಶಾಖಾ ಮಠದ ಈ ರಜತ ಮಹೋತ್ಸವ ಕಾರ್ಯಕ್ರಮ, ಅದೇ ರೀತಿ PU ಕಾಲೇಜಿನ ಕಟ್ಟಡದ ಉದ್ಘಾಟನೆ ಮತ್ತು BGS ಸುವರ್ಣ ಭವನ ಶಂಕುಸ್ಥಾಪನೆ ಮತ್ತು ವಿಶೇಷವಾಗಿ ನಡೀತಾ ಇರುವಂಥ ರಜತ ತುಲಾಭಾರದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿರುವಂಥ ಪೂಜ್ಯ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಆಶೀರ್ವಾದಗಳನ್ನು ಮಾಡ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಯತಿವರ್ಯರ ಆಶೀರ್ವಾದಗಳನ್ನು ಮಾಡ್ತಾ, ವಿಶೇಷವಾಗಿ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮಿಗಳು, ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮ ಕೇಂದ್ರದ ಸನ್ಮಾನ್ಯ ಸಚಿವರು, ನಮ್ಮ ಪಾರ್ಟಿಯ ಹಿರಿಯ ನಾಯಕರು ಆಗಿರುವಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ವೇದಿಕೆಯಲ್ಲಿರುವ ಮಾಜಿ ಸಚಿವರಾದಂಥ ಗಂಗಾಧರ್ ಗೌಡ್ರೆ, ವೇದಿಕೆಯಲ್ಲಿರುವ ಶಾಸಕರಾದಂಥ ಡಾಕ್ಟರ್ ಭರತ್ ಶೆಟ್ರೆ, ಹರೀಶ್ ಪೂಂಜಾ ಅವರೇ, ರವಿಕುಮಾರ್ ಅವರೇ, ವೇದವ್ಯಾಸ್ ಕಾಮತ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ಒಂದು ಅತ್ಯಂತ ಪವಿತ್ರವಾದ ಧಾರ್ಮಿಕ ಮತ್ತು ಒಂದು ರೀತಿಯಲ್ಲಿ ರಾಷ್ಟ್ರ ಕಟ್ಟುವ ಮಹಾಕಾರ್ಯದಲ್ಲಿ ನನಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆ. ಅದಕ್ಕಾಗಿ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಾನು ಮೊದಲಿಗೆ ದಕ್ಷಿಣ ಕನ್ನಡದ ಮಹಾಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಆದಿಚುಂಚನಗಿರಿ ಮಹಾಸಂಸ್ಥಾನದವರು ಮಂಗಳೂರಿನಲ್ಲಿ, ಅದು ಕಾವೂರಿನಲ್ಲಿ ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ, ಈ ಭಾಗದ ಯುವ ಸಮೂಹಕ್ಕೆ ಕೊಟ್ಟಿರುವಂಥ ಒಂದು ದೊಡ್ಡ ಕೊಡುಗೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಭಾರತದ ಅಮೃತ ಕಾಲದ ಈ ಒಂದು ಪವಿತ್ರವಾದ ಕಾಲಘಟ್ಟದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರ ಪುನರ್ನಿರ್ಮಾಣದ ಒಂದು ಮಹಾ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಆ ಕೆಲಸಕ್ಕೆ ಒಂದು ದೊಡ್ಡ ರೀತಿಯ ಬೆಂಬಲವನ್ನು, ದೊಡ್ಡ ರೀತಿಯ ಸಹಕಾರವನ್ನು ಈ ರೀತಿಯ ಸಂಸ್ಥೆಗಳು ಕೊಡ್ತಾ ಇದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಒಂದರ್ಥದಲ್ಲಿ ಜ್ಞಾನ ದಾಸೋಹದ ಕೆಲಸವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದವರು ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತಾ, ಭಾರತದ ಭವಿಷ್ಯ ನಿರ್ಮಾಣದ ಕೆಲಸ, ಭಾರತದ ಭವಿಷ್ಯವನ್ನು ರೂಪಿಸುವಂಥ
ಯುವ ಮನಸ್ಸುಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ, ಅದು ಕೂಡ ಸನಾತನವಾದ ಭಾರತೀಯ ಸಂಸ್ಕೃತಿಯ ಆಧಾರದಲ್ಲಿ, ಸನಾತನವಾದ ಹಿಂದೂ ಸಂಸ್ಕೃತಿಯ ತಳಹದಿಯಲ್ಲಿ ನಿರ್ಮಾಣ ಮಾಡ್ತಾ ಇರುವಂಥದ್ದು ತುಂಬ ಶ್ಲಾಘನೀಯವಾದ ಕೆಲಸ. ಇಂಥ ಒಂದು ಅತ್ಯಂತ ಮಹತ್ವಪೂರ್ಣ ಕಾರ್ಯದಲ್ಲಿ ನಮ್ಮನ್ನು ಕೂಡ ಜೋಡಿಸಿಕೊಂಡಿರುವುದಕ್ಕಾಗಿ ನಾನು ವಿಶೇಷವಾಗಿ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತು ಶಾಖಾ ಮಠದ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಸಮಾಜ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸುವ ಮಾತನ್ನು ನೀಡಿದ್ದಕ್ಕಾಗಿ ಮತ್ತು BGS ಕರಾವಳಿ ಕಲ್ಪತರು ಈ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಆಯೋಜಕರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಮಾತುಗಳನ್ನಾಡಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ವಂದನೆಗಳು. ಇದೀಗ ನಾಥ ಪರಂಪರೆಯ 72ನೇ ಪೀಠಾಧಿಪತಿಗಳು ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾ ಇದೀಗ ಆಶೀರ್ವಚನ ಪರಮ ಪೂಜ್ಯ ಬಸವಮೂರ್ತಿ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಗಳವರು, ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮುಖರು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ, ಪೂಜ್ಯನೀಯರು, ಯುಗದ ಯೋಗಿಗಳು ಆಗಿರುವಂಥ ದಾರ್ಶನಿಕರು ಪೂಜ್ಯನೀಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ಕೂಡ ಎನ್ನ ಋನ್ಮನದಲ್ಲಿ ಸ್ಮರಿಸಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮಂಗಳೂರು ಶಾಖೆಯ ರಜತ ಮಹೋತ್ಸವದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯ ಮತ್ತು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಪೂಜ್ಯನೀಯರು, ನಮ್ಮೆಲ್ಲ ಶೋಷಿತ ಸಮುದಾಯಗಳಿಗೆ ಸದಾ ಪ್ರೇರಣೀಯರಾಗಿರುವಂಥ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ನಮಿಸಿ, ಹಾಗೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ನಮಿಸಿ, ಇವತ್ತಿನ BGS PU ಕಾಲೇಜಿನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ಸುವರ್ಣ ಭವನದ ಶಂಕುಸ್ಥಾಪನೆಯನ್ನು ಮಾಡಿದಂಥ ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರರು, 2 ಬಾರಿ ಈ ದೇಶದ ಕೇಂದ್ರ ಸಚಿವರು ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರಲ್ಲಿ, ಉಪಸ್ಥಿತರಿರುವಂಥ ಶಾಸಕರಾದ ಭರತ್ ಶೆಟ್ಟಿ ಅವರಲ್ಲಿ, ಯುವ ಉತ್ಸಾಹಿ ಸಂಸದರಾದ ಬ್ರಿಜೇಶ್ ಚೌಟಾ ಅವರಲ್ಲಿ, ಕ್ರಿಯಾಶೀಲ ಶಾಸಕರಾದಂಥ ರವಿಕುಮಾರ್ ಅವರಲ್ಲಿ, ಪ್ರಕಾಶ್ ಅವರಲ್ಲಿ, ರಾಮೇಗೌಡರಲ್ಲಿ, ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ, ಈಗಾಗಲೇ ಸಮಯದ ಅಭಾವ ಕಾಡ್ತಾ ಇದೆ ಅಂಥೇಳಿ ನಮಗೂ ಕೂಡ ಭಾವಿಸ್ಕೊಂಡಿದ್ವಿ. ಒಂದು ಮಾತನ್ನು ವ್ಯಕ್ತಪಡಿಸೋದಾದರೆ, ಒಂದು ಬಹುದೊಡ್ಡ ಆಲದ ಮರದ ಕೆಳಗಡೆ ಬೇರೆ ಸಣ್ಣ ಪುಟ್ಟ ಗಿಡ ಮರಗಳು ಸಸಿಗಳು ಬೆಳೆಯೋದಿಲ್ಲ ಅನ್ನುವಂಥ ಮಾತನ್ನು ನಾವು ಆಗಿಂದಾಗೆ ಕೇಳ್ತಾ ಇರ್ತೀವಿ. ಆದರೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಇಡೀ ದೇಶದಲ್ಲಿ ಬಹುದೊಡ್ಡ ಆಲದ ಮರಕ್ಕೆ ನಾವು ಹೋಲಿಸ್ಕೊಂಡ್ರೂ ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬಗಳು ಅನ್ನುವಂಥ ಸ್ವಾರ್ಥ ನಮಗಿರುತ್ತೆ. ಆದರೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಕುಟುಂಬದ ರೀತಿಯಾಗಿ ಸ್ವಾರ್ಥವನ್ನು ಚಿಂತನೆ ಮಾಡಲಿಲ್ಲ. ಬದಲಾಗಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಲೋಚನೆ ಪ್ರಕಾರ ಆದಿಚುಂಚನಗಿರಿ ಮಠದ ಭಕ್ತರಷ್ಟೇ ಸಮಾಜಮುಖಿಯಾಗಿ ಉನ್ನತೀಕರಣಗೊಳ್ಳಬಾರದು, ಜೊತೆಗೆ ಈ ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ತುಂಬ ಕೆಳಸರದ ಎಲ್ಲ ಶೋಷಿತ ಸಮುದಾಯಗಳು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಕಲ್ಪನೆಯನ್ನು ಹೊಂದಿದ್ದಂಥ ಪೂಜ್ಯರ ಒಂದು ಕನಸಿನ ಪೂರಕವಾಗಿರುವಂಥ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನಮ್ಮಂಥ ಎಲ್ಲ ಶೋಷಿತ ಸಮುದಾಯಗಳನ್ನು ಮೇಲೆತ್ತುವಂಥ ಸಂದರ್ಭಕ್ಕೆ ಮುಂದಾಗಿದೆ ಅನ್ನುವಂಥ ಮಾತನ್ನು ಮಂಗಳೂರಿನ ಈ ವೇದಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕಾಗ್ತದೆ ಅನ್ನುವಂಥದ್ದು. ಸದಾನಂದ ಗೌಡರು ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು. ಒಕ್ಕಲು ಸಮಾಜ ಅಂತ ಹೇಳಿದ್ರೆ ಅದು ಕೇವಲ ಒಂದು ಸಮುದಾಯ ಅಲ್ಲ, ಒಕ್ಕಲುತನವನ್ನು
ಮತ್ತು ಈ ಸಮಾಜಕ್ಕೆ ಆಹಾರವನ್ನು ನೀಡುವಂಥ ಯಾರು ಉದ್ಯೋಗವನ್ನು ರೈತಾಪಿ ವರ್ಗವನ್ನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಕ್ಕಲಿಗರು ಅನ್ನುವಂಥ ಮಾತನ್ನು ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರು ಆಡಿದ್ರು ಅನ್ನುವಂಥ ಮಾತನ್ನು ನೆನಪನ್ನು ಮಾಡಿಕೊಂಡ್ರು. ಅದರ ಮುಂದುವರೆದ ಭಾಗವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಕೇವಲ ಒಕ್ಕಲುತನ ಮಾಡುವಂಥವರೆಲ್ಲ ಒಕ್ಕಲಿಗರಲ್ಲ, ಜೊತೆಗೆ ಅವರ ಕೆಳಸ್ತರದಲ್ಲಿ ಅವರ ಜೊತೆಗೆ ಕೂಲಿ ಕಾರ್ಮಿಕರಾದಿಯಾಗಿ ಶೋಷಿತ ದೀನ ದಲಿತರಾದಿಯಾಗಿ ಪ್ರತಿಯೊಬ್ಬರು ಕೂಡ ಮುಖ್ಯವಾಹಿನಿಗೆ ಬರಬೇಕನ್ನುವಂಥ ಕನಸನ್ನು ಇವತ್ತೇನು ಕೊಟ್ಟು ಹೋಗಿದ್ದಾರೆ, ಆ ಕನಸನ್ನು ಮುಂದುವರಿಸ್ಕೊಂಡು ಹೋಗುವಂಥ ಬಹುದೊಡ್ಡ ಜವಾಬ್ದಾರಿಯನ್ನು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಪ್ರತೀಕವಾಗಿ ಇವತ್ತು ನಾನು ಮತ್ತು ಚಂದ್ರಶೇಖರ ಸ್ವಾಮೀಜಿಯವರು ಈ ವೇದಿಕೆಯಲ್ಲಿ ಸಮಾನತೆಯಿಂದ ಕುಳಿತಿದ್ದೀವಿ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿಯವರು ನಮ್ಮ ಪೂಜ್ಯರು ಈ ಮಟ್ಟಕ್ಕೆ ಎಂತೆಂಥವ್ರನ್ನೋ ನೇಮಕ ಮಾಡಿ ನಮ್ಮಿಂದ ಭೌತಿಕವಾಗಿ ನಿರ್ಗಮಿಸಿಲ್ಲ. ನೀವು ಅಂದ್ಕೊಳ್ಬೋದು ಪೂಜ್ಯರು ಮಠಾಧೀಶರು ಅಂತ ಹೇಳಿದ್ರೆ ಕೇವಲ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಗೃಹ ಪ್ರವೇಶಗಳಿಗೆ ವಿವಾಹ ಮಹೋತ್ಸವಗಳಿಗೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಭಾಗವಹಿಸೋಂಥ ಸಂದರ್ಭವನ್ನು ನೀವು ನೋಡ್ತಾ ಇರ್ತೀರಿ. ಆಧ್ಯಾತ್ಮಿಕ ಪ್ರವಚನವನ್ನು ನೀಡುವಂಥ ಮಠಾಧೀಶರನ್ನು ನೋಡ್ತಾ ಇರ್ತೀರಿ. ಆದರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಇದೆಲ್ಲದರ ಹೊರತಾಗಿ ನಮ್ಮ ಕಣ್ಣೆದುರಿಗೆ 2 ಬಾರಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರೆದಿರುವಂಥ ನಮ್ಮ ಇಸ್ರೋದ ಉಪಗ್ರಹ ಉಡಾವಣೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ನಮ್ಮ ನಾಡಿಗೆ ಹೆಮ್ಮೆ ಮತ್ತು ನಮ್ಮ ಕಾವಿ ಕುಲಕ್ಕೆ ಹೆಮ್ಮೆ ಅನ್ನುವಂಥ ಸಂದರ್ಭನ ನೆನಪನ್ನು ಮಾಡಿಕೊಂಡು ಪೂಜ್ಯರ ಒಂದು ವಿಶಾಲ ದೃಷ್ಟಿಕೋನ ಒಂದು ಮುಖ ಆಗಿರುವಂಥದ್ದು. ಅಂಥ ಪೂಜ್ಯರನ್ನು ಹೊಂದಿರುವಂಥ ನಾವೆಲ್ಲರೂ ಕೂಡ ಧನ್ಯರು ಅನ್ನುವಂಥದ್ದು. ಜೊತೆಗೆ ನಮ್ಮ ಧರ್ಮಪಾಲನಾಥ ಮಹಾಸ್ವಾಮೀಜಿಯವರು ಇವತ್ತು 2 ಪುಸ್ತಕಗಳ ರಚನೆಯನ್ನು ಮಾಡಿದ್ದಾರೆ. ಧರ್ಮಪಾಲನಾಥ ಮಹಾಸ್ವಾಮೀಜಿಯವರು ಕ್ರಿಯಾಶೀಲರು ಹೌದು, ಸಂಘಟಕರು ಹೌದು, ಆಧ್ಯಾತ್ಮಿಕ ವಿಚಾರವಂತರು ಹೌದು ಮತ್ತು ಬರಹಗಾರರು ಹೌದು, ಚಿಂತಕರು ಹೌದು. ಅಂಥ ಪೂಜ್ಯರನ್ನು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಕರಾವಳಿಯ ಈ ಭಾಗಕ್ಕೆ ನೇಮಕ ಮಾಡುವ ಮೂಲಕ ಈ ಭಾಗದ ಸಮಸ್ತ ಜನರನ್ನು ಜಾಗೃತಿಗೊಳಿಸ್ಬೇಕಂತೇಳಿ ನೇಮಕ ಮಾಡಿದ್ದಾರೆ. ಅಂಥವ್ರನ್ನು ಪಡೆದಿರುವಂಥವರು ನೀವು ಕೂಡ ಧನ್ಯರು. ಅವರಿಗೆ ಬೆಂಬಲಿಸುವಂಥ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರ ಕೂಡ ಆಶೀರ್ವಾದ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಬ್ಬ ನಮ್ಮ ಶಾಸಕರನ್ನ ಮರೆತುಬಿಟ್ಟಿದ್ದ ಹರೀಶ್ ಪುಂಜ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯರಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಇನ್ನು ಕೆಲವು ನಿಮಿಷಗಳಲ್ಲಿ ಪೂಜ್ಯರ ಆಶೀರ್ವಚನ ಮತ್ತು ತುಲಾಭಾರ ಅದನ್ನು ಕಣ್ತುಂಬಿಕೊಳ್ಳುವಂಥ ಸಂದರ್ಭಕ್ಕೆ ನಾವು ಹೋಗಬೇಕಾಗಿರೋದ್ರಿಂದ ನೀವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ನಮ್ಮ ದೇಶದ ಹೆಮ್ಮೆಯ ಪುತ್ರರಾಗಿರುವಂಥ ನಮ್ಮ ಜೋಶಿಯವರ ಮಾತುಗಳನ್ನು ಕೂಡ ಕೇಳಿದ್ವಿ. ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ಈ ದೇಶದ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂಥ ಆಲೋಚನೆ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸುತ್ತಾ ನಮ್ಮ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಆಶೀರ್ವಚನದ ಮಾತುಗಳನ್ನಾಡಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿ ಅವರಿಗೆ ಭಕ್ತಿ ಪೂರ್ವಕ ನಮನಗಳು. ಇದೀಗ ಅನುಗ್ರಹ ಸಂದೇಶ. ನಾಥ ಪರಂಪರೆಯ 72ನೇ ಪೀಠಾಧಿಪತಿಗಳು ಜಗದ್ಗುರುಗಳು ಶ್ರೀ ಶ್ರೀ ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯ ನವಮಿ ಪಂಚಾಚಾರ್ಯಾನ್ ಜಗದ್ಗುರುನ್. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಇವತ್ತೊಂದು ಅದ್ಭುತವಾದ ಸನ್ನಿವೇಶದಲ್ಲಿ ನಾವಿದ್ದೇವೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಪಟ್ಟಾಭಿಷೇಕಗೊಂಡು 50 ವರ್ಷ ಸಂಪನ್ನಗೊಂಡಿದ್ದಾವೆ. ಬಹುಶಃ ನೀವೆಲ್ಲರೂ ಕೂಡ ಗುರುಗಳು ನೋಡಿರ್ತೀರಿ, ಜಗದ್ಗುರುಗಳು ನೋಡಿರ್ತೀರಿ, ವಿಶ್ವ ಗುರುಗಳು ನೋಡಿರ್ತೀರಿ. ಆದರೆ ಗುರು ತಾಯಿಯನ್ನು ನೋಡುವುದು ತುಂಬಾ ಕಷ್ಟ. ಬಹುಶಃ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಕೇವಲ ಗುರುಗಳಾಗಿ ಜಗದ್ಗುರುಗಳಾಗಿ ಇದ್ದವರಲ್ಲ, ಎಲ್ಲರಿಗೂ ತಾಯಿಯಾಗಿದ್ದಿರ್ತಕ್ಕಂಥ ಅಪರೂಪದ ಗುರುಗಳು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಅವರ ಪ್ರೀತಿಯನ್ನ ನಾವು ಹತ್ತಿರದಿಂದನೇ ನೋಡಿದೀವಿ. ಯಾಕಂತಂದ್ರೆ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಬಹುಶಃ ನಿಮಗೆ ಗೊತ್ತಿರಬಹುದು, ಎಷ್ಟು ವಿದ್ಯಾವಂತರಾಗಿದ್ರು, ಎಷ್ಟು ಎತ್ತರ ಆಗಿದ್ರು, ಎಲ್ಲರ ಹತ್ತಿರ ಇದ್ದು ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿತ್ವವನ್ನ
ಕರುಣಿಸಿದ ಮಹಾಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಅವರ ಸ್ಮರಣೆಯ ಜೊತೆಗೆ ಇವತ್ತು ನಮ್ಮ ಜೊತೆಗೆ ನಾವು ಸಹಪಾಠಿಗಳಾಗಿ ಓದಿ ಇವತ್ತು ನನಗೆ ಏನು ಖುಷಿ ಆಗ್ತದೆ ಅಂತಂದ್ರೆ, ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಶಿಷ್ಯರಾಗಿ ಅಷ್ಟೇ ಇರಲಿಲ್ಲ, ಅವರ ಮಗ ಆಗಿದ್ರು. ಯಾಕಂತಂದ್ರೆ ಧರ್ಮಪಾಲನಾಥ ಸ್ವಾಮೀಜಿ ಅವರಿಗೆ ಬಹುಶಃ ಅನಾಥ ಪ್ರಜ್ಞೆಯನ್ನು ಹೊಡೆದೋಡಿಸಿದ ಗುರುಗಳು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಬಹುಶಃ ಆ ಕಾರ್ಯಕ್ರಮ ಇವತ್ತು ನಮ್ಮ ಜೊತೆಗೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಆದಿಚುಂಚನಗಿರಿ ಮಠ ಮಾಡ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಸಮಯ ಬಹಳ ಆಗಿದೆ, ನಾನು ಮಾತಾಡಬೇಕು ಅನ್ಸತ್ತೆ. ಯಾಕಂತಂದ್ರೆ ಮೈಕಿನ ಮುಂದೆ ನಿಂತ ಸಾಹಿತಿ, ಕನ್ನಡಿ ಮುಂದೆ ನಿಂತ ಯುವತಿ, ಇವರಿಗಿಲ್ಲ ಸಮಯದ ಮಿತಿ ಅಂತೆ. ನಾವು ಬರೆಯವ್ರನೇ ಮಾತಾಡೋವ್ರನೇ, ಆದ್ರೆ ನಿಮ್ಮನ್ನ ನೋಡಿದ್ರೆ ಅಲ್ಲಿ ಮಾತು ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ಸಾಧನೆ ಮಾತಾಗ್ಬೇಕಂತೆ, ಮಾತನಾಡೋದೇ ಸಾಧನೆ ಆಗ್ಬಾರ್ದಂತೆ. ಬಹುಶಃ ಕೇಂದ್ರ ಸಚಿವರು ಒಂದು ಮಾತು ಹೇಳಿದ್ರು, ನಾನು ಬರ್ಲೋ ಬ್ಯಾಡೋ ಅನ್ನಕತ್ತೀನಿ, ಇವತ್ತು ಬರ್ಲಿಲ್ಲ ಅಂತಂದ್ರ ಏನೋ ಕಳ್ಕೊಳ್ತಿದ್ದೀನಿ ಅನ್ನೋ ಮಾತು ಹೇಳಿದ್ರಲ್ಲ, ಇದು ಹೃದಯದ ಮಾತು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗುರುಗಳ ಆಶೀರ್ವಚನಕ್ಕೆ ನಾವೆಲ್ಲ ಕೂತ್ಕೊಂಡಿದ್ದೀವಿ. ಬೆಳ್ಳಿ ತುಲಾಭಾರವನ್ನ ಮಾಡಿ ವಿಶೇಷವಾಗಿ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಬಹುಶಃ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಸ್ವರ್ಗದ ಕೂತ್ಕೊಂಡನ ಎಲ್ಲ ಶಿಷ್ಯರಿಗೂ ಅನುಗ್ರಹಿಸ್ತಾ ಇದ್ದಾರೆ. ಯಾಕಂತಂದ್ರೆ ನೀವೆಲ್ಲ ಒಳ್ಳೆ ಕೆಲಸ ಮಾಡಕತ್ತೀರಪ್ಪ, ಇನ್ನು ಮುಂದೆ ಹೀಗೆ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಂತ್. ಆಶೀರ್ವಚನವನ್ನ ನೀಡಿರುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ನಮನಗಳು. ಇದೀಗ ವೇದಿಕೆಯಲ್ಲಿ ಅನುಗ್ರಹ ಸಂದೇಶ ಪೂಜ್ಯ ಮಹಾಸ್ವಾಮೀಜಿ ಅವರಿಂದ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾ ತ್ರಿಪುರ ಸುಂದರೀಂ. ಸುವರ್ಣ ಸಂಭ್ರಮ ಪೂಜ್ಯ ಗುರುಗಳ ಪಟ್ಟಾಭಿಷೇಕವಾಗಿ ಪೂಜ್ಯ ಗುರುಗಳಿಂದ ಸಂಸ್ಥಾಪಿಸಲ್ಪಟ್ಟ ಆದಿಚುಂಚನಗಿರಿ ಮಂಗಳೂರು ಶಾಖೆಯ ರಜತ ಮಹೋತ್ಸವದ ಕಾರ್ಯಕ್ರಮ ನಾಡಿನ ಜನಗಳಿಗೆ ಸಂಸ್ಕೃತಿಯನ್ನು ಕೊಡಲಿಕ್ಕೋಸ್ಕರ ಸುವರ್ಣ ಸಂಭ್ರಮದ ಸಾಂಸ್ಕೃತಿಕ ಭವನದ ಶಿಲಾನ್ಯಾಸ ಕಾರ್ಯಕ್ರಮ, ಗ್ರಂಥಗಳ ಬಿಡುಗಡೆ, ಹೀಗೆ ಹಲವಾರು ಕಾರ್ಯಕ್ರಮಗಳ ಸಂಗಮವಾಗಿರುವ ಈ ಪವಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವಿ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಮಾದಾರ ಚೆನ್ನಯ್ಯ ಸ್ವಾಮಿಗಳು, ನಮ್ಮ ಉತ್ತರ ಕರ್ನಾಟಕದಿಂದ ಬಂದಂಥ ಈಗ ತಾನೇ ಮಾತನಾಡಿದಂಥ ಪೂಜ್ಯ ಮಹಾಸ್ವಾಮೀಜಿಯವರು, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಯತಿಶ್ರೇಷ್ಠರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದಲೂ ಇಲ್ಲಿವರೆಗೂ ಉಪಸ್ಥಿತರಿರ್ತಕ್ಕಂಥ ಈಗ ತಾನೇ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ ನಾಡಿನ ಶ್ರೇಷ್ಠ ರಾಜಕಾರಣಿಯಾಗಿ ಕೇಂದ್ರ ಸರ್ಕಾರದಲ್ಲಿ
ಈ ಹಿಂದೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿ, ಪ್ರಸ್ತುತ ಕೇಂದ್ರ ಗ್ರಾಹಕ ವ್ಯವಹಾರಗಳ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾಗಿ ನಮ್ಮ ಕರ್ನಾಟಕವನ್ನು ಬಹು ಅರ್ಥಪೂರ್ಣವಾಗಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉದ್ಘಾಟಿಸಿ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿ ಹೋದಂಥ ಕೇಂದ್ರ ಸಚಿವರಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ, ಈ ಭಾಗದ MP ಆಗಿಯೂ ಕೂಡ ಕೆಲಸವನ್ನು ಮಾಡಿದ ಸದಾನಂದ ಗೌಡರ ಉಪಸ್ಥಿತಿ ಇತ್ತು, ಮತ್ತು ಅವರು ಬರೋರಿದ್ದಾರೆ. ಗಂಗಾಧರ್ ಗೌಡ್ರವರೇ, ಶಾಸಕರಾಗಿರ್ತಕ್ಕಂಥ ರಾಜೇಶ್ ಅವರೇ, ವೇದವ್ಯಾಸ್ ಕಾಮತ್ರವರು, ಕುಮಾರ್ ರಾಯ್, ಮಂಜುನಾಥ್ ಭಂಡಾರಿ ಅವರು, ಹರೀಶ್ ಪುಂಜಾ ಅವರು, ಭರತ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮಠಂದೂರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಮತ್ತು ಮುಂದೆ ಕೊಡ್ತಿರ್ತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರೇ, ಪ್ರೀತಿಯ ಭಕ್ತರೇ, ಮಾಧ್ಯಮ ಸ್ನೇಹಿತರೆ, ಸಮಯ ಬಹಳ ಆಗಿದೆ ಅಂತ ಹೇಳ್ತಾನೆ ಇಷ್ಟೊತ್ತು ಬಂದಿದ್ದೇವೆ. ಇನ್ನು ಹೆಚ್ಚು ಹೊತ್ತು ಇರಲಿಕ್ಕೆ ಕಷ್ಟ ಆಗ್ಬೋದು. 25 ವರ್ಷಗಳ ಹಿಂದೆ ಪೂಜ್ಯ ಗುರುಗಳು ಸಂಕಲ್ಪಿಸಿದ ಪರಿಣಾಮ ಇಲ್ಲಿ ಶಾಖಾಮಠ ಬರಲಿಕ್ಕೆ ಸಾಧ್ಯ ಆಯಿತು. ಶಾಖಾಮಠ ಬರಲಿಕ್ಕೆ ಮೂಲ ಕಾರಣ ನೀವು ಭಕ್ತರುಗಳು. ಭಕ್ತರ ಕೋರಿಕೆ ಎಲ್ಲಿ ಇರುತ್ತೋ ಅಲ್ಲಿಗೆ ಹೋಗಬೇಕು ಸನ್ಯಾಸಿಗಳಾದವರು ಅಂತಕ್ಕಂಥದ್ದು ಪೂಜ್ಯ ಗುರೂಜಿಯವರ ಒಂದು ಫಿಲಾಸಫಿ. ಅದರ ನಿಮಿತ್ತ ಇಲ್ಲಿಗೆ ಬಂದಂತಹದ್ದು ನಿಮ್ಮ ಶಾಖಾಮಠ 25 ವರ್ಷ 25 ಸಂವತ್ಸರಗಳನ್ನು ಹೊಂದಿದೆ. ಇದರ ನೇತೃತ್ವವನ್ನು ವಹಿಸಿದಂತಹವರು ಶಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಧರ್ಮಪಾಲನಾಥ ಸ್ವಾಮಿಗಳು. ಕಳೆದ 25 ವರ್ಷಗಳಲ್ಲಿ ಇರುವ ಎಲ್ಲ ಇತಿಮಿತಿಗಳ ಮಧ್ಯದಲ್ಲಿ ಕೂಡ ಸಾಕಷ್ಟು ಸಾಮಾಜಿಕವಾಗಿರ್ತಕ್ಕಂಥ ಎಲ್ಲ ಸ್ತರದ ಸೇವೆಯನ್ನು ಮಾಡುವ ಕೈಂಕರ್ಯವನ್ನು ಶ್ರೀಮಠ ಮಾಡಿದೆ. ಅದಕ್ಕಾಗಿ ಇಂದು ಸಂಭ್ರಮಿಸುವ ಮತ್ತು ಸಂಭ್ರಮದ ನೆಪದಲ್ಲಿ ಮತ್ತಷ್ಟು ಸೇವಾ ಕ್ಷೇತ್ರಗಳನ್ನು ಆಯೋಜಿಸ್ತಕ್ಕಂಥ ಕಾರ್ಯಕ್ರಮ ಇಂದು ನಡೆದಿದೆ. ಬೆಳಗಿನಿಂದ ಹಲವಾರು ಧಾರ್ಮಿಕ ಹೋಮ ಹವನಾದಿ ಕಾರ್ಯಕ್ರಮಗಳು. ಪೂಜ್ಯ ಗುರುಗಳು ಶೃಂಗೇರಿ ಮತ್ತು ಮಂಗಳೂರು ಸಂದರ್ಭದಲ್ಲಿ ಪೂಜಾ ವಿಧಾನಗಳನ್ನು ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ವಿಚಾರವಾದಿಗಳು 4 ಮಾತುಗಳನ್ನ ಕೇಳಿದರು. ಇಂಥ ಯುಗದಲ್ಲಿಯೂ ಕೂಡ ತಾವು ಹೋಮಗಳು ಹವನಗಳು ಎಲ್ಲ ಜಾಸ್ತಿ ಪೂಜೆಗಳನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಸ್ವಾಮೀಜಿ ಅಂತ. ಈ ಮಾತನ್ನು ಇಲ್ಲಿ ಯಾಕೆ ನೆನಪು ಮಾಡ್ಕೊಂಡು ಹೇಳ್ತಿದ್ದೇನೆ ಅಂದರೆ, ಸ್ವಾಮಿಗಳು ಹೇಳಿದರು ರಾಕೆಟ್ ವಿಚಾರವನ್ನು ಹೇಳಿದರು. ರಾಕೆಟ್ ಆರಿಸ್ಲಿಕ್ಕೆ ಹೋಗಿದ್ರು ಅಂತ. ಸ್ವಾಮಿಗಳೇನು ರಾಕೆಟ್ ಆರಿಸ್ಲಿಕ್ಕೆ ಹೋಗಿರಲಿಲ್ಲ. ಪಾಪ ಕಷ್ಟ ಬಿದ್ದು ವಿಜ್ಞಾನಿಗಳು ಇವರುಗಳೆಲ್ಲರ ಪ್ರಹ್ಲಾದ್ ಜೋಶಿ ಅಂತಹವರ ಒಂದು ವಿಷನ್, ಏನು ರಾಜಕಾರಣಿಗಳು ಕಾನೂನುಗಳನ್ನ ಮಾಡಲಿಕ್ಕೆ, ದೇಶದ ಸಂರಕ್ಷಣೆಯನ್ನು ಮಾಡಲಿಕ್ಕೆ, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅಲ್ಲಿ ಹೋಗಿ ಕೊಡ್ತಿದ್ದಾರೆ ಜನಪ್ರತಿನಿಧಿಯಾಗಿ. ಅವರೆಲ್ಲರ ದೂರದರ್ಶಿತ್ವದ ಫಲವಾಗಿ ವಿಜ್ಞಾನಿಗಳು ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ, ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಪೂಜ್ಯ ಗುರುಗಳೊಂದು ಮಾತನ್ನು, ಇಂದಿನ ಯುಗದಲ್ಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ ದಿನಮಾನದಲ್ಲಿ ನೀವು ಪೂಜೆ ಮಾಡ್ಕೊಂಡು ಕೊಡ್ತಿದ್ದೀರಲ್ಲ ಸ್ವಾಮೀಜಿ ಭಕ್ತರುಗಳಿಗೆ ಅಂತ ಹೇಳಿದರು. ದೊಡ್ಡ ಗುರುಗಳು ಅವರು ಒಂದು ಮಾತನ್ನು ಕೇಳಿದರು, ನೀವು ವೈಜ್ಞಾನಿಕವಾಗಿ ಅಂತ ಹೇಳ್ತೀಯಲ್ಲಪ್ಪ, ಮೊನ್ನೆ ರಾಕೆಟ್ ಆರಿಸಿದ್ರಲ್ಲ, ಇವತ್ತಲ್ಲ ಆವತ್ತು ಕೇಳಿದ ಸಂದರ್ಭದಲ್ಲಿ ಒಂದು ರಾಕೆಟ್ ಆರಿಸಿದ್ರು. ರಾಕೆಟ್ ಆರಿಸಿದ್ರಲ್ಲ, ಸ್ಯಾಟಲೈಟನ್ನು ಮೇಲೆ ಇಟ್ಟು ಅದಕ್ಕೆ ಎಷ್ಟು ಸ್ಟೇಜ್ ಇತ್ತು ಗೊತ್ತಾ ಅಂತ ಕೇಳಿದರು. ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಒಂದು ಸ್ಟೇಜನ್ನು ಇಟ್ಟು ಪೇಲೋಡ್ಸ್ಗಳನ್ನ ಮಾಡಿ ಲಾಂಚ್ ಮಾಡ್ತಿದ್ರು. ಎಲ್ಲಿಗೆ? ಆಕಾಶಕ್ಕೆ. ಇನ್ನು ಪ್ರಿಲಿಮಿನರಿ ಇನ್ಫ್ಯಾನ್ ಸ್ಟೇಜ್ನಲ್ಲಿದ್ದಾಗ. ನಂತರ 2 ಸ್ಟೇಜ್, ಆನಂತರ 3 ಸ್ಟೇಜು. ಎಷ್ಟಾಯಿತು? 3 ಸ್ಟೇಜು ರ್ಯಾಕೆಟ್ಸ್ಗಳನ್ನು ಹೊಂದಿಸಿ ಅದಕ್ಕೆ ಸ್ಯಾಟಲೈಟ್ಗಳನ್ನ ಸಿಗಿಸಿ, ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಅದನ್ನು ಲಾಂಚ್ ಮಾಡ್ತಿದ್ರು. ಎಲ್ಲಿಗೆ? ಆಕಾಶಕ್ಕೆ, ಆರ್ಬಿಟ್ಗೆ ಇಡ್ಲಿಕ್ಕೋಸ್ಕರ. ಪೂಜ್ಯ ಗುರುಗಳು ಕೇಳಿದರು, ಈ ರಾಕೆಟ್ಸ್ ಕೂಡ ಇಲ್ಲದೇನೆ ಸ್ಯಾಟಲೈಟ್ನ ಆರಿಸ್ಲಿಕ್ಕೆ ಆಗುತ್ತಪ್ಪ ಅಂತ ಕೇಳಿದರು ಅವರಿಗೆ. ಆಗೋದಿಲ್ಲ ಸ್ವಾಮೀಜಿ ಅಂತಂದರು. ಹಾಗೇನೇ ನಮ್ಮ ಸಂಪ್ರದಾಯದಲ್ಲಿ ಸ್ಯಾಟಲೈಟು ಅಂತಕ್ಕಂತಹ ಆತ್ಮತತ್ವವನ್ನು ತಿಳಿಲಿಕ್ಕೋಸ್ಕರ ಅಲ್ಲಿ ನಭೋಮಂಡಲಕ್ಕೆ ಸ್ಯಾಟಲೈಟು ಹೋದದ್ದೇ ಆದರೆ ಚಿದಾಕಾಶಕ್ಕೆ ಹೋಗಿ ತಲುಪಲಿಕ್ಕೆ, ನಾವು ನಮ್ಮ ಆತ್ಮವನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ನಮ್ಮ ಹಿರಿಯರು, ನಿಮ್ಮ ವಿಜ್ಞಾನಿಗಳು ಹೆಂಗೆ 3 ಸ್ಟೇಜು ರಾಕೆಟ್ಗಳನ್ನು ಮುಖಾಂತರ ಸ್ಯಾಟಲೈಟ್ ಆರಿಸ್ತಾರೋ, ಅರ್ಥ ಆಗುತ್ತಲ್ಲ, ಅದೇ ರೀತಿಯಲ್ಲಿ ನಮ್ಮ ಧರ್ಮದಲ್ಲಿ, ಆಧ್ಯಾತ್ಮದಲ್ಲಿ, ನಮ್ಮ ದೇಶದಲ್ಲಿ ಒಂದು 3 ಸ್ಟೇಜ್ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಕಾಣೋದಿಲ್ಲ ಅಂತ ಹೇಳಿದ್ರು. ಹೇಗೆ ಸ್ವಾಮಿಗಳೇ ಅಂತ ಕೇಳಿದರು. 1 ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜು ನೀವು ನೋಡಿದ್ರಿ ಅಲ್ವಾ? ಲಾಂಚ್ ಆದ ತಕ್ಷಣ
ಮೊದಲನೇ ಸ್ಟೇಜು ಸುಮಾರು ಕಿಲೋಮೀಟ್ರ್ ಹೋದ್ಮೇಲೆ ಉರಿದು ಕೆಳಗಡೆ ಬೀಳುತ್ತೆ. ಇನ್ನು ಸ್ವಲ್ಪ ಮೇಲಕ್ಕೆ ಹೋದರೆ ಎರಡನೇ ಸ್ಟೇಜ್ ಉರಿದು ಕೆಳಗಡೆ ಬೀಳುತ್ತೆ. ಇನ್ನು ಹತ್ತಿರಕ್ಕೆ ಹೋದರೆ ಮೂರನೇ ಸ್ಟೇಜು ಉರಿದು ಕೆಳಗಡೆ ಬೀಳೋ ಹೊತ್ತಿಗೆ ಆ ಸೆಟ್ಲೈಟ್ ಹೋಗಿ ಪರ್ಟಿಕ್ಯುಲರ್ ಡಿಸೈರ್ಡ್ ಆರ್ಬಿಟ್ಗೆ ಹೋಗಿ ಕುಳಿತುಕೊಳ್ಳುತ್ತೆ. ಅದೇ ರೀತಿ ಪೂಜ್ಯ ಗುರುಗಳು ನಾನು ನನ್ನ ಸಮಾಜಕ್ಕೆ ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು 3 ಸ್ಟೇಜ್ಗಳ ಸೇವೆಯ ದೃಷ್ಟಿ. ಮೊದಲನೇದು ಏನಪ್ಪ ಅಂತಂದರೆ, ಹೇಗೇಗೋ ಕರ್ಮ ಮಾಡ್ಕೊಂಡು ಬಿದ್ದಿರ್ತಕ್ಕಂಥ ನಮ್ಮ ಜನಗಳಿಗೆ ಕರ್ಮ ಜೀವನವನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಕ್ಕಂಥದ್ದು ನನ್ನ ಧರ್ಮ ಇದೆ. ಕರ್ಮವನ್ನು ಕೇವಲ ಸಂಸಾರಕ್ಕೆ ಮತ್ತು ಸ್ವಾರ್ಥಕ್ಕೆ ಮಾಡ್ತಾ ಹೋದದ್ದೇ ಆದರೆ ಅಂತಹ ಕರ್ಮ ಜಗತ್ತಿಗೆ ವ್ಯಕ್ತಿಗಳನ್ನು ಬಂಧಿಸುತ್ತೆ. ಕರ್ಮ ಮಾಡುವ ರೀತಿಯನ್ನು ಹೇಳಿಕೊಟ್ಟದ್ದೇ ಆದರೆ ನಿಸ್ವಾರ್ಥವಾಗಿರ್ತಕ್ಕಂಥ ಸೆಲ್ಫ್ಲೆಸ್ ಸರ್ವಿಸ್ ಅಂತೀವಲ್ಲ, ಅಂತಹದ್ದನ್ನು ಮಾಡಿಕೊಟ್ರೆ ಒಂದು ಸ್ಟೇಜ್ ರಾಕೆಟ್ಟು ಸ್ಯಾಟಲೈಟನ್ನು ಮೇಲೆ ತೊಗೊಳಕ್ಕೆ ಬಿಡುತ್ತೆ. ಎರಡನೇ ಸ್ಟೇಜ್ ಏನು ಸ್ವಾಮೀಜಿ ಅಂತ ಅವ್ರಿಗೆ ಕೇಳಿದರು. ಎರಡನೇ ಸ್ಟೇಜ್ ಏನೂ ಇಲ್ಲ, ಇವತ್ತು ಬೆಳಗ್ಗೆಯಿಂದ ಮಾಡಿದ್ರಲ್ಲ ಪೂಜೆಗಳೇ ಹಾಕಬೇಕಾಗಿತ್ತು ಅಂತ ಯಾವುದನ್ನು ನೋಡಿ ತಾವು ತುಂಬ ಸಂತೋಷಪಟ್ಟರು. ಯಾವುದು ಅರ್ಥಹೀನ ಅಂತ ಕೆಲವರು ಭಾವಿಸ್ತಾರೋ, ಅರ್ಥಪೂರ್ಣ ಅಂತ ಇನ್ನು ಕೆಲವರು ಭಾವಿಸ್ತಾರೋ, ಅಂತಹದೊಂದು ಪೂಜೆ, ಹೋಮ, ಹವನಗಳು, ಜಪ, ತಪಗಳು ಎರಡನೇ ಸ್ಟೇಜ್ ರಾಕೆಟ್ ಇದ್ದ ಹಾಗೆ. ಇನ್ನು ಮೂರನೇ ಸ್ಟೇಜ್ ಬರೀ ಕರ್ಮ ಮಾಡಿಕೊಂಡು ಬೇರೆಯವ್ರ ಸೇವೆ ಮಾಡಿಕೊಂಡು ಕುಳಿತುಕೊಂಡ್ರೆ ಸಾಲದು ನಮ್ಮ ಸಂಪ್ರದಾಯದಲ್ಲಿ. ಎರಡನೇ ಸ್ಟೇಜ್ನಲ್ಲಿ ಕೇವಲ ಪೂಜೆ ಮಾಡಿಕೊಂಡಿದ್ರೆ ಸಾಲದು. ಮೂರನೇ ಸ್ಟೇಜ್ ಒಂದಿದೆ. ಮೂರನೇ ಸ್ಟೇಜ್ ರಾಕೆಟ್ ಬೇಕೇ ಬೇಕಾಗುತ್ತೆ. ಅದು ಯಾವುದಪ್ಪ ಅಂತಂದ್ರೆ ಶಂಕರಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಬೋಧಃ ಅನ್ಯ ಸಾಧನೆಭ್ಯೋ ಹಿ ಸಾಕ್ಷಾತ್ ಮೋಕ್ಷೈಕ ಸಾಧನಂ ಪಾಕಸ್ಯ ವಹ್ನಿವತ್ತು ಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧತೆ. ಶಂಕರಾಚಾರ್ಯರ ಮಾತು. ಅದು ಹೇಳಿದ್ದು ಇಷ್ಟೇನೆ, ಅಡುಗೆ ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳು ಇದ್ದಾವೆ, ಅಡುಗೆ ಮಾಡಲಿಕ್ಕೆ ಎಲ್ಲ ಸಲಕರಣೆಗಳು ಇದ್ದಾವೆ. ಆದರೆ ಅಡುಗೆ ಆಗಬೇಕು ಅಂತಂದರೆ ಮನೆಯಲ್ಲಿ ಅಗ್ನಿ ಇರಬೇಕು. ಬೆಂಕಿ ಇಲ್ಲ ಅಂತ ಅಂದರೆ ಅಡುಗೆ ಹೇಗೆ ಆಗೋದಿಲ್ವೋ ಎಲ್ಲ ಇದ್ದನು. ಅದೇ ರೀತಿಯಲ್ಲಿ ನೀನು ಸೇವೆಯ ಕರ್ಮವನ್ನು ಮಾಡು, ಭಕ್ತಿ ಉಪಾಸನೆಯನ್ನು ಮಾಡು. ಇವೆಲ್ಲ ಎರಡೂ ಇದ್ದು ಕೂಡ ಮೂರನೇ ಹಂತದ ರಾಕೆಟ್ಟಿನ ರೂಪದಲ್ಲಿರ್ತಕ್ಕಂಥ ಯಾವುದು ಜ್ಞಾನ ಇಲ್ಲ ಅಂದರೆ ಬೋಧಃ ಅನ್ಯ ಸಾಧನೆ ಎಲ್ಲ ಬೇರೆ ಬೇರೆ ಸಾಮಗ್ರಿಗಳಿದ್ದೂ ಕೂಡ ಜ್ಞಾನ ಒಂದು ಇಲ್ಲ ಅಂತಂದರೆ, ಅಗ್ನಿ ಇಲ್ಲ ಅಂದರೆ ಅಡುಗೆ ಆಗೋದಿಲ್ಲ, ಜ್ಞಾನ ಇಲ್ಲ ಅಂದರೆ ವ್ಯಕ್ತಿಗೆ ಮುಕ್ತಿ ಸಿಗೋದಿಲ್ಲ. ಮೂರನೇ ಸ್ಟೇಜ್ ರಾಕೆಟ್ ಇಲ್ಲ ಅಂತಂದರೆ ಸ್ಯಾಟಲೈಟ್ ಹೋಗಿ ಆರ್ಬಿಟ್ಗೆ ಸೇರೋದಿಲ್ಲ. ಅದಕ್ಕೆ ನಮ್ಮ ಪೂಜ್ಯ ಗುರುಗಳು ಅವತ್ತು ಹೇಳಿದರು, ಈ 3 ಹಂತದ ರಾಕೆಟಿನ ಸ್ಟೇಜಸ್ ನಿಮಗೆ ಹೇಗೆ ಬೇಕೋ ಸ್ಯಾಟಲೈಟನ್ನು ಲಾಂಚ್ ಮಾಡಲಿಕ್ಕೆ, ಅದೇ ರೀತಿಯಲ್ಲಿ 3 ಹಂತದ ಸೇವೆಯನ್ನು ನಾನು ಸಮಾಜಕ್ಕೆ ನಮ್ಮ ಜನಗಳಿಗೆ ಕೊಡಬೇಕಾಗಿದೆ. ಒಂದು, ಅವರು ಮಾಡುವ ಕೆಲಸಗಳನ್ನು ನಿಸ್ವಾರ್ಥವಾಗಿ ತನ್ನ ಸ್ವಂತಕ್ಕೆ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ನಮ್ಮ ಸಾವಿರ ಲಕ್ಷಾಂತರ ಭಕ್ತರುಗಳು ತಮ್ಮ ಮನೆಯ ಕೆಲಸವನ್ನು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಕರೆಗಳು ಬಂದಾಗ ಶ್ರೀಮಠದ ಸೇವೆಗೆ ಮತ್ತು ಸಮಾಜದ ಸೇವೆಗೆ, ಒಟ್ಟು ದೇಶದ ಸೇವೆಗೆ ನೀವು ಸಿದ್ಧರಿರ್ತೀರಿ. ಮತ್ತು ಅವಕಾಶ ಬಂದಾಗ ಗಂಟೆಗಟ್ಟಲೆ ಕುಳಿತುಕೊಂಡು ಪೂಜಾ ವಿಧಾನದಲ್ಲೂ ಭಾಗವಹಿಸ್ತೀರಿ. ಮತ್ತು ಯಾವಾಗಲಾದರೂ ಕೂಡ ಜ್ಞಾನ ಕೊಡುವ ಸನ್ಯಾಸಿಗಳು ಬಂದರೆ ಜ್ಞಾನವನ್ನು ಕೂಡ ಕೇಳ್ತಕ್ಕಂಥ ಕೆಲಸನ ಮಾಡ್ತೀರಿ. ಪೂಜ್ಯ ಗುರುಗಳು ಕೊಟ್ಟಂಥ ಈ 3 ಹಂತದ ಕ್ರಮ ಸಮುಚ್ಚಯದ ಆಧ್ಯಾತ್ಮಿಕ ಸಾಧನೆಗೆ ಹೋಗೊಟ್ಟಂತಹ ಭಕ್ತರುಗಳಿಗೆ ಸ್ಥಾಪಿಸಿದಂಥವು ಶ್ರೀ ಕ್ಷೇತ್ರದ ಹಲವಾರು ಶಾಖೆಗಳು. ಅದರ ಒಂದು ಅಂಗವಾಗಿ ಇವತ್ತು ಶ್ರೀಮಠದ ಶಾಖೆಯಲ್ಲಿ ಪ್ರಾರಂಭವಾಗಿದೆ. ಸಂಸ್ಥೆಗಳಿದ್ದಾವೆ, ಕರ್ಮ ಜೀವನದಲ್ಲಿ ತೊಡಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಭಕ್ತರುಗಳಿದ್ರಿ. ಇಂತೆಲ್ಲ ಒಟ್ಟು ಸಂಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಜತ ಮಹೋತ್ಸವದ ಮತ್ತು ಸುವರ್ಣ ಸಂಭ್ರಮದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಸಾಕಾರಗೊಳಿಸಿ ತಾವು ಕೊಟ್ಟಿದ್ದೀರಿ. ತಾವು ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ನಮ್ಮ ಪ್ರಹ್ಲಾದ್ ಜೋಶಿಯವರ ವಿಚಾರಗಳನ್ನು ಕೇಳಿದ್ರಿ. ಅವರು ಇನ್ನು 3-4 ದಿನ ಅಲ್ಲ, 1 ವಾರಕ್ಕೆ ಆಗ್ತಕ್ಕಂಥ ಶೆಡ್ಯೂಲ್ಸ್ನ ಪೂರ್ಣ ಇಲ್ಲಿ ಹೇಳಿಬಿಟ್ರು. ಯಾಕೆ ಹೇಳಿದರು? ಅಧಿಕಾರದಲ್ಲಿದ್ದಂಥವರು ತುಂಬ ಸುಖವಾಗಿರ್ತಾರೆ ಅಂತ ಎಲ್ಲೋ ಕೆಲವರಿಗೆ ಒಂದು ಭಾವನೆ ಇರ್ತದೆ. ಆದರೆ ಅಧಿಕಾರದ ಗದ್ದಿಗೆಗಳಲ್ಲಿ ಯಾವುದೇ ಕ್ಷೇತ್ರ, ಅದು ಮಠಾಧೀಶರುಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ನಿಜವಾಗಿ ಇರ್ತಕ್ಕಂಥದ್ದು ಹಾಗೇನೆ. ಸಾಮಾಜಿಕ ಜೀವಕ್ಕೆ ತೊಡಗಿಸ್ಕೊಂಡವರ ಬದುಕು ತ್ಯಾಗದ ಬದುಕೆ ಹೊರತು ಅದು ಭೋಗದ ಬದುಕು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ಲಿಕ್ಕೆ ನಿಮ್ಗೆ ಹೇಗೆ ಕಾಣಿಸ್ತಾರೆ ಗೊತ್ತಿಲ್ಲ. ಅವರು ಎಷ್ಟು ಹೇಳಿದ ಅಷ್ಟು ಡಿಸ್ಟೆನ್ಸ್ಗಳನ್ನ ಕವರ್ ಮಾಡಿದರೆ ಒಂದು 15,000-20,000 ಕಿಲೋಮೀಟ್ರ್ ಬಹುಶಃ ಮುಂದಿನ ಒಂದು 10 ದಿನದಲ್ಲಿ ಆಗುತ್ತೆ. ಅಷ್ಟು ದೂರ ಕ್ರಮಸಿದ್ಧಿ ಆದರೆ ಅಮೇರಿಕಕ್ಕೆ ಹೋಗಿ ವಾಪಸ್ ಬಂದುಬಿಡ್ಬೋದೇನೋ, ಅಷ್ಟು ದೂರ. ಇಷ್ಟೆಲ್ಲ ಮಾಡುವ ಸಂದರ್ಭದಲ್ಲಿ ಎಷ್ಟು ತ್ರಾಸ ಆಗ್ತದೆ. ಅಂತೆಲ್ಲದರ ಮಧ್ಯದಲ್ಲಿ ಕೂಡ ತಾವು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ನಮ್ಮ ಭಕ್ತರಿಗೆ ಸಾಕಷ್ಟು ಮಾತುಗಳನ್ನು ತಾವು ಹೇಳಿದ್ರಿ. ತುಂಬ ಸಂತೋಷ ಇದೆ. ಶ್ರೀಮಠದ ಮೇಲಿನ ನಿಮ್ಮ ಈ ಭಕ್ತಿ ಮತ್ತು ಶ್ರದ್ಧೆ ಇದೇ ರೀತಿಯಲ್ಲಿ ಮುಂದುವರಿಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿ ಬಂದಿದ್ದೀರಿ. ತಾವೆಲ್ಲರೂ ಕೂಡ ಮಾತನಾಡಬೇಕಾಗಿತ್ತು. ಜನಪ್ರತಿನಿಧಿಗಳು ಸಮಯದ ಅಭಾವದಿಂದ ಯಾರೂ ಕೂಡ
ತಾವ್ಯಾರು ಮಾತನಾಡಲಿಕ್ಕಾಗಲಿಲ್ಲ. ಸಾಕಷ್ಟು ಸಂತರು ಬಂದಿದ್ದೀರಿ, ತಾವು ಇಬ್ಬರು ಬಿಟ್ಟು ಇನ್ಯಾರು ಕೂಡ ಮಾತನಾಡಲಿಕ್ಕಾಗಲಿಲ್ಲ. ಧರ್ಮಪಾಲನಾಥ ಸ್ವಾಮಿಗಳು ರಚಿಸಿರ್ತಕ್ಕಂಥ 2 ಕೃತಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವರು ಉತ್ತಮ ಸಂಗೀತಗಾರರು ಇದ್ದಾರೆ, ಹಾಡುಗಾರರು ಇದ್ದಾರೆ, ಒಳ್ಳೆಯ ಸಾಹಿತಿ ಮತ್ತು ಅವರೇ ಸ್ವತಃ ರಚಿಸಿರ್ತಕ್ಕಂಥ ಪೂಜ್ಯ ಗುರು ಮತ್ತು ಸಂಸ್ಕೃತದ ಬಗ್ಗೆ ಬರೆದಂಥ ಗ್ರಂಥಕ್ಕೆ, ಸಾಹಿತ್ಯಕ್ಕೆ, ಥೀಸಿಸಿಗೆ ಡಾಕ್ಟರೇಟ್ ಅವಾರ್ಡು ಕೂಡ ಬಂದಂತಹಂಥವೆಲ್ಲರೂ ಕಂಡಿದ್ದೇವೆ. ಅವರು ಇಲ್ಲಿ ಶಾಖೆಯ ಕಾರ್ಯದರ್ಶಿಗಳಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಭಕ್ತರ ಮಧ್ಯದಲ್ಲಿ ಇದ್ದುಕೊಂಡು ಒಬ್ಬ ಸನ್ಯಾಸಿ ಯಾವ ರೀತಿ ಸೇವೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ಆದರ್ಶ ಮುಂದೆ ಬರ್ತಕ್ಕಂಥ ಹಲವಾರು ಕಿರಿಯ ಸನ್ಯಾಸಿಗಳಿಗೆ ಮಾರ್ಗದರ್ಶನ ಆಗಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಇಷ್ಟು ಸಮಯ ಆದ್ರೂ ತಾವೆಲ್ಲರೂ ಕೂಡ ಇಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಕುಳಿತು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮಾತನಾಡಬೇಕಾಗಿತ್ತು ಮತ್ತು ಪಿಗಳು ನೀವೆಲ್ಲರೂ ಕೂಡ ಮಾತನಾಡಬೇಕಾಗಿತ್ತು. ಆದರೆ ಸಮಯ ಇಲ್ಲದಲೇ ಇರೋದ್ರಿಂದ ಯಾರು ಕೂಡ ಅನ್ಯತಾ ಭಾವಿಸಬಾರದು ಎಂಬ ಚೌಟಾ ಅವ್ರು ಮಾತನಾಡಿದ್ರು, ಹೌದು ಪಿ ಅವ್ರು ಮಾತನಾಡಿದ್ರಲ್ಲ, ಅವ್ರು ಮಾತನಾಡಿದರು. ಎಲ್ಲರೂ ಕೂಡ ಮಾತನಾಡ್ತಕ್ಕಂಥ ಸಂದರ್ಭವನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ನಾವು ಪಡ್ಕೊಳ್ಳೋಣ ಎಂಬ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಬಂದಂಥ ಸರ್ವ ಭಕ್ತರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಆಶೀರ್ವಾದನ ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಅನುಗ್ರಹ ಸಂದೇಶವನ್ನು ನೀಡಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ಇದೀಗ ವೇದಿಕೆಯಲ್ಲಿ ಗುರುವಂದನೆ ಮತ್ತು ರಜತ ತುಲಾಭಾರದ ಕಾರ್ಯಕ್ರಮ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಾಥ ಪರಂಪರೆಯ 72ನೇ ಪೀಠಾಧ್ಯಕ್ಷರು, ಮಹಾಗುರುಗಳ ಕರಕಮಲ ಸಂಜಾತರಾಗಿ ಶ್ರೀಗಳ ಸುದೀರ್ಘ ಆಲೋಚನೆಯನ್ನು ಅರಿವಿಕೊಂಡು ಶ್ರೀಮಠವನ್ನು ಮುನ್ನಡೆಸುತ್ತಿರುವ, ಸಂಸ್ಕೃತ ವೇದ ಆಗಮಗಳ ಜ್ಞಾನವನ್ನು ಹೊಂದಿರುವ ಹಾಗೂ ಜ್ಞಾನ ವಿಜ್ಞಾನದ ಬಗೆಗೆ ಅಪಾರವಾದ ತಿಳುವಳಿಕೆಯನ್ನು ಒಳಗೊಂಡಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ಗುರುವಂದನೆ ಹಾಗೂ ರಜತ ತುಲಾಭಾರ ಸಮಾರಂಭವು ಇದೀಗ ಸಕಲ ಗೌರವ ಭಕ್ತಿಗಳಿಂದ ನೆರವೇರಲಿದೆ. ಗುರುವಂದನೆಯನ್ನು ಸಲ್ಲಿಸಲು ಇದೀಗ ವೇದಿಕೆಯ ಮುಂಭಾಗದಲ್ಲಿ ಭವ್ಯವಾದ ಅಲಂಕೃತ ಗಂಡ ಪಲ್ಲಕ್ಕಿಯಲ್ಲಿ ಶ್ರೀ ಗುರುವಿನ ವಿಗ್ರಹ, ಸಕಲ ಮಂಗಳ ದ್ರವ್ಯಗಳನ್ನು ಹೊತ್ತ ಶ್ರೀಮಠದ ಭಕ್ತವೃಂದ, ರಜತ ಮಹೋತ್ಸವ ಸಮಿತಿಯ ಸದಸ್ಯರು, ಹಳೆ ವಿದ್ಯಾರ್ಥಿಗಳು, ಪೋಷಕರು ಮಂಗಳವಾದ್ಯ ಚೆಂಡೆಯ ಮೂಲಕ ವೇದಿಕೆ ಕಡೆಗೆ ಆಗಮಿಸುತ್ತಿದ್ದಾರೆ. ನೆರೆದಿರುವ ಸಮಸ್ತ ಗಣ್ಯರು ಎದ್ದು ನಿಂತು ಭಕ್ತಿಪೂರ್ವಕವಾದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪಲ್ಲಕ್ಕಿ ಸಹಿತವಾಗಿ ಮಂಗಳ ದ್ರವ್ಯಗಳಿಂದ ಪಲ್ಲಕ್ಕಿಯನ್ನು ವೇದಿಕೆಗೆ ಕರೆತರಲಾಗ್ತಾ ಇದೆ. ವಸ್ತ್ರ, ವಿಭೂತಿ, ಅರಿಶಿನ, ಕುಂಕುಮ, ಬೆಲ್ಲ, ಕಲ್ಲು ಸಕ್ಕರೆ, ನಾರಿಕೇಳ, ತೆಂಗಿನಕಾಯಿ, ಒಣದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ, ಕೆಂಪು ಕಲ್ಲು ಸಕ್ಕರೆ, ಕರ್ಪೂರ, ಗಂಧದ ಕಡ್ಡಿ, ಕೊಬ್ಬರಿ, ಅಡಿಕೆ, ದ್ರಾಕ್ಷಿ, ಆ್ಯಪಲ್, ಮೂಸಂಬಿ, ದಾಳಿಂಬೆ, ಅನಾನಸು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಸಪೋಟ, ವೀಳ್ಯದೆಲೆ, ಶಾಲು, ಹಾರ, ಪುಷ್ಪಗಳು, ಅಕ್ಕಿಮುಡಿ, ಕಬ್ಬು, ಇತರೆ ವಸ್ತುಗಳು, ಈ ಎಲ್ಲ ಮಂಗಳ ದ್ರವ್ಯಗಳನ್ನು ಹೊತ್ತ ಪಲ್ಲಕ್ಕಿಯು ಭವ್ಯ ವೇದಿಕೆಯತ್ತ ಬರ್ತಾ ಇದೆ. ಪೂಜ್ಯ ಮಹಾಸ್ವಾಮೀಜಿ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ವೇದಿಕೆಯ ಕಡೆಗೆ ಪಲ್ಲಕ್ಕಿ ಸಹಿತವಾಗಿ ಸಕಲ ಗೌರವಗಳಿಂದ ವೇದಿಕೆಗೆ ಆಗಮಿಸುತ್ತಿದ್ದಾರೆ.
ಕರಕಮಲ ಸಂಜಾತರಾಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವನ್ನು ದಿವ್ಯ ಪ್ರಭೆಯೊಂದಿಗೆ ಅತ್ಯಂತ ಮೇಲ್ಸ್ತರದಲ್ಲಿ ಬೆಳೆಸುತ್ತಿರುವುದು ನಮ್ಮೆಲ್ಲ ಹೆಮ್ಮೆಯಾಗಿದೆ. BGS ಮಂಗಳೂರಿನ ರಜತ ಮಹೋತ್ಸವದ ಭಾಗವಾಗಿ ಇದೀಗ ಮಹಾಸ್ವಾಮೀಜಿಯವರಿಗೆ ಗುರುವಂದನೆ ಹಾಗೂ ರಜತ ತುಲಾಭಾರ ಸಮಾರಂಭ. ಪುರಾಣ ಪ್ರಸಿದ್ಧವೂ ಪವಿತ್ರವೂ ಆದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. ಇದು ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿ ಸುಮಾರು 8 ಮೀಟರ್ ಅಂತರದಲ್ಲಿ ಆದಿಚುಂಚನಗಿರಿಯ ಬೆಟ್ಟವಿರುತ್ತದೆ. ಮೈಸೂರಿನಿಂದ ತುಮಕೂರಿಗೆ ಹೋಗುವ ಹೆದ್ದಾರಿಯಲ್ಲಿರುವ ಶ್ರೀಮಠವು ಅತ್ಯಂತ ಪ್ರಸಿದ್ಧವಾದ ನಾಥ ಪರಂಪರೆಯ ಪೀಠವಾಗಿದೆ. ಇಂಥ ಪೀಠದ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ತುಲಾಭಾರದ ಸಮಾರಂಭವು ಇದೀಗ ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ.
ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಮಂಗಳ ದ್ರವ್ಯವನ್ನು ಅರ್ಪಿಸಿದ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ. 33 ಬಗೆಯ ಮಂಗಳ ದ್ರವ್ಯಗಳನ್ನು ಸ್ತ್ರೀಯರು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಮಹಾಸ್ವಾಮೀಜಿಯವರ ರಜತ ತುಲಾಭಾರಕ್ಕೆ ಶ್ರೀಯುತ ಗಂಗಾಧರ ಗೌಡ ಮಾಜಿ ಸಚಿವರು ಬೆಳ್ತಂಗಡಿ, ಸುರೇಶ್ ಬೈಲು ಅಧ್ಯಕ್ಷರು ಒಕ್ಕಲಿಗ ಗೌಡ ಸಂಘ ಕಡಬ, ಅಧ್ಯಕ್ಷರು ಒಕ್ಕಲಿಗ ಗೌಡ ಸಂಘ ಮಂಗಳೂರು, ಅಧ್ಯಕ್ಷರು ಒಕ್ಕಲಿಗರ ಗೌಡ ಸಂಘ ಪುತ್ತೂರು, ರಂಜನ್ ಗೌಡ ಅಧ್ಯಕ್ಷರು ಒಕ್ಕಲಿಗರ ಸಹಕಾರಿ ಸಂಘ ರಿಜಿಸ್ಟರ್, ಡಾಕ್ಟರ್ ಚಿದಾನಂದ ಅಧ್ಯಕ್ಷರು KVG ವಿದ್ಯಾಸಂಸ್ಥೆ, ಡಾಕ್ಟರ್ ಲೀಲಾಧರ್ ಪ್ರಾಂಶುಪಾಲರು KVG ಆಯುರ್ವೇದಿಕ ಕಾಲೇಜು, ರವಿಕುಮಾರ್ ಬೆಂಗಳೂರು, ಗೋಪಾಲ್ ಬೆಂಗಳೂರು, ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು, ಭಾಸ್ಕರ್ ದೇವಸ್ಯ ಜ್ಞಾನರತ್ನ ಎಜುಕೇಷನ್ ಟ್ರಸ್ಟ್ ಮಂಗಳೂರು, ಶ್ರೀಯುತ MP ಉಮೇಶ್ ಅಧ್ಯಕ್ಷರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ, ಕೇಶವ ಆಮೀನ್ ಸಾಗರ್ ಎಲೆಕ್ಟ್ರಿಕ್ ಕಾವೂರು, ನಿತಿನ್ ಶೆಟ್ಟಿ ನಿತಿನ್ ಕಂಟ್ರಾಕ್ಟ್ ಕಾವೂರು, ಕಿರಣ್ ಬುಡ್ಲೆಗುತ್ತು ಸುಳ್ಯ, DB ಬಾಲಕೃಷ್ಣ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಸಂಘ ಮಂಗಳೂರು, ಸುರೇಶ್ ಇಂಜಿನಿಯರ್, PH ಆನಂದ ಪಣಂಬೂರು, ಕಿರಣ್ ಹೊಸಳಿಕೆ, ರಕ್ಷಿತ್ ಪುತ್ತಿಲ ಕಡಬ, ಶ್ರೀ ಮಹೇಶ್ ನಡುತೋಟ ಇವರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿರಬೇಕು. ಅದೇ ರೀತಿಯಲ್ಲಿ ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಬ್ರಿಜೇಶ್ ಚೌಟ, ಶ್ರೀ ಅಧ್ಯಕ್ಷರು ಶ್ರೀ ಡಾಕ್ಟರ್ Y ಭರತ್ ಶೆಟ್ಟಿ, ಕಾರ್ಯಾಧ್ಯಕ್ಷರು ಶ್ರೀ ಮಂಜುನಾಥ್ ಭಂಡಾರಿ, ಶ್ರೀ ಸಂಜೀವ ಮಠಂದೂರು, ಸ್ವಾಗತ ಸಮಿತಿ ಅಧ್ಯಕ್ಷರು ಶ್ರೀ ಪ್ರಕಾಶ್ PS, ಉಪಾಧ್ಯಕ್ಷರುಗಳು ಹರಿನಾಥ್ ಮಾಜಿ ಮೇಯರ್, ಶ್ರೀ ಆನಂದ ಶೆಟ್ಟಿ ಅಧ್ಯಕ್ಷರು ಬಂಟರ ಸಂಘ ಕಾವೂರು, ಶ್ರೀ ಚಂದ್ರಕುಮಾರ್ ಅಧ್ಯಕ್ಷರು ಬಿಲ್ಲವ ಸಂಘ, ಶ್ರೀ DB ಬಾಲಕೃಷ್ಣ ಒಕ್ಕಲಿಗರ ಸಂಘ ಮಂಗಳೂರು, ಶ್ರೀ ಕಿರಣ್ ಬುಡ್ಲೆಗುತ್ತು ಅಧ್ಯಕ್ಷರು ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸಮಿತಿ, ಶ್ರೀ ಆನಂದ ಪಂಗಳ ಮಂಗಳೂರು, ಶ್ರೀ ಸುರೇಶ್ ಬೈಲು ವಿ ಗ್ರೂಪ್ ಅಸೋಸಿಯೇಷನ್ ಮಂಗಳೂರು, ಶ್ರೀ ಯೋಗೀಶ್ ಶೆಟ್ಟಿ ಜಪ್ಪು ಸಂಸ್ಥಾಪಕ ಅಧ್ಯಕ್ಷರು ತುಳುನಾಡು ರಕ್ಷಣಾ ವೇದಿಕೆ, ಶ್ರೀ PH ಆನಂದ್ ಸುರತ್ಕಲ್, ಶ್ರೀಮತಿ ಸುಜಯ MS ಶೆಟ್ಟಿ ಕಾವೂರು, ಶ್ರೀಮತಿ ವಾರಿಜಾಕ್ಷಿ ಕಾವೂರು, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಣದೀಪ್ ಕಾಂಚನ್ ಗಾಂಧಿನಗರ, ಜೊತೆ ಕಾರ್ಯದರ್ಶಿ ಶ್ರೀ ಭಾಸ್ಕರ್ ದೇವಸ್ಯ, ಅಧ್ಯಕ್ಷರು ಜ್ಞಾನರತ್ನ ಎಜುಕೇಷನ್ ಶಿಕ್ಷಣ ಟ್ರಸ್ಟ್, ಶ್ರೀ ಪ್ರಶಾಂತ್ ಪೈ ಪದವಿನಂಗಡಿ, ಶ್ರೀ ರಕ್ಷಿತ್ ಪುತ್ತಿಲ ಮಂಗಳೂರು, ಕೋಶಾಧ್ಯಕ್ಷರಾದಂಥ ಶ್ರೀ ನರಸಿಂಹ ಕುಲಕರ್ಣಿ KIOCL, ಶ್ರೀ ಲಿಂಗಯ್ಯ KIOCL,
ಶ್ರೀ ಕಿರಣ್ ಹೊಸಳಿಕೆ ಮಂಗಳೂರು. ಇವರೆಲ್ಲರೂ ರಜತ ತುಲಾಭಾರದ ಈ ದಿವ್ಯ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಇರಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ PH ಆನಂದ ಸುರತ್ಕಲ್, ನವೀನ್ ಚಂದ್ರ ಬಿ ಸುರತ್ಕಲ್, ಕುಸುಮಾಕರ ಸುರತ್ಕಲ್, ಶ್ರೀ ಮೋನಪ್ಪ ಗೌಡ, DK ಚಂದ್ರಶೇಖರ್, ಬಾಬು ಗೌಡ ಬಲ್ನಾಡು, ಅಪ್ಪುಸ್ವಾಮಿ, ಅನಂತರಾಮ ಕುಳಾಯಿ, ಎಂ ಮಹೇಶ್ MRPL, ಆನಂದ ದೋಳ್ಪಾಡಿ, ಪ್ರಮೋದ್ ಸುರತ್ಕಲ್, ಲೋಕೇಶ್ ಸುರತ್ಕಲ್, ಈಶ್ವರ ಸುರತ್ಕಲ್, ಲೋಕೇಶ್ ಸುರತ್ಕಲ್, ಗಣೇಶ್ ಕಲಾಯ್, ನವೀನ್ ದೋಳ್ಪಾಡಿ, ವಿಕೇಶ್, ಅಜಿತ್ ಶೆಟ್ಟಿ, ವಿಜಯ್, ಭವಾನಿ ಶಂಕರ್, ದೀಪಕ್, ಚೈತನ್ಯ, ಶೋಭಾ ಶೆಟ್ಟಿ, ಸುನಂದ ಸಾಲ್ಯಾನ್, ಸುನೀತಾ, ಪದ್ಮಿನಿ ಶೆಟ್ಟಿ, ಯಶೋಧ, ಸಿತೇಶ್ ಕೊಂಡೆ, ಲೋಹಿತ್ ಅಮೀನ್, ಸುಜಿತ್ ಕಾವೂರ್, ಸದಾನಂದ ಸ್ವಸ್ತಿಕ್, ಆಶ್ರಿತ್ ನೋಂಡ, ಸಂದೀಪ್ ಪಚ್ಚನಾಡಿ, ಶೋಭಿತಾ, ಪದ್ಮಾವತಿ, ಪೂಜಾ ಪೈ, ಸಂಜೀತ್, ಶರತ್, ಸುಮಂಗಲ, ಶ್ರೀಮತಿ ಗಾಯತ್ರಿ, ದಿವ್ಯಾ ಅಜಿತ್, ದೀಕ್ಷಿತ್, ಶ್ರೀಮತಿ ಶೋಭಾ ಶೆಟ್ಟಿ, ಶ್ರೀಮತಿ ಸಂಗೀತಾ ಆರ್ ಸಾಲ್ಯಾನ್, ಶ್ರೀ ಆನಂದ ಪಾಂಗಾಳ, ಯೋಗಿ ಶೆಟ್ಟಿ ಜಪ್ಪು. ಈ ಎಲ್ಲ ಮಹನೀಯರು ಮಹಾಸ್ವಾಮೀಜಿಯವರ ತುಲಾಭಾರ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮಹಾಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.
ವಂದನೆ ರಜತ ತುಲಾಭಾರ ಕಾರ್ಯಕ್ರಮವು ಸಂಪನ್ನಗೊಂಡಿದ್ದು ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದ ಸರ್ವರಿಗೂ ಭಕ್ತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಡೆಸಬೇಕೆಂದು ಪ್ರಶಾಂತ್ ಪೈ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹರಿ ಓಂ. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮಹಾ ಚೈತನ್ಯಕ್ಕೆ ವಂದಿಸುತ್ತಾ ಇದೀಗ ವೇದಿಕೆಯಲ್ಲಿ ವಿರಾಜಮಾನರಾಗಿ ತುಲಾಭಾರ ಸೇವೆಯನ್ನು ಸ್ವೀಕರಿಸಿದಂತಹ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಕಾವೂರು ಶಾಖಾ ಮಠದ ಪೂಜ್ಯ ಸ್ವಾಮೀಜಿಗಳಾದಂತಹ ಶ್ರೀ 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 ಧರ್ಮಪಾಲನಾಥ್ ಸ್ವಾಮೀಜಿಯವರನ್ನು ಆಶೀರ್ವಾದ ಬೇಡುತ್ತಾ ಇವತ್ತಿನ ಈ ಸಮಾರಂಭದ ಕೊನೆಯ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂಧುಗಳೇ, ಕಳೆದ 2 ದಿನಗಳಿಂದ ನಿನ್ನೆಯಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ ನಡೆದಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಸದ್ಭಕ್ತ ಮಹಾಶಯರಿಗೆ ನಮ್ಮ ಆದಿಚುಂಚನಗಿರಿ ಮಠ ಸಂಸ್ಥಾನದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಅನುಗ್ರಹ ಸಂದೇಶವನ್ನು ನೀಡಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ದಿವ್ಯ ಉಪಸ್ಥಿತಿ ಪರಮ ಪೂಜ್ಯ ಶ್ರೀ 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 ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿ ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ ಇವರು ಕೂಡ ಆಶೀರ್ವದಿಸಿದ್ದಾರೆ ನಮ್ಮನ್ನೆಲ್ಲ ಕುರಿತು. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಮಠದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಶಬ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿ ಹುಕ್ಕೇರಿ ಹಿರೇಮಠ ಬೆಳಗಾವಿ ಇವರು ಕೂಡ ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಮಠದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠದ ಸ್ವಾಮೀಜಿಗಳು ಇಲ್ಲೆಲ್ಲ ಆಗಮಿಸಿದ್ದಾರೆ. ಪುಷ್ಪಮಾಲಾನುಸಂಗಾತ್ ಸೂತ್ರಂ ಶಿರಸಿಧಾರ್ಯತೆ ಅಂತ ಹೇಳಿದ್ದಾರೆ. ಎಲ್ಲ ರೀತಿಯ ಪುಷ್ಪಗಳನ್ನು ಒಂದೇ ಸೂತ್ರದಲ್ಲಿ ಪೋಣಿಸಿದಂತಹ ಕೀರ್ತಿ ಆದಿಚುಂಚನಗಿರಿ ಮಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶಾಖಾ ಮಠದ ಸ್ವಾಮೀಜಿಗಳು ಶ್ರೀ ಶಿವಲಿಂಗಾನಂದ ಸ್ವಾಮೀಜಿ ಕಬೀರಾನಂದ ಆಶ್ರಮ ಚಿತ್ರದುರ್ಗ, ಶ್ರೀ ಸೌಮ್ಯನಾಥ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಬೆಂಗಳೂರು, ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಮೈಸೂರು, ಶ್ರೀ ಗುಣನಾಥ ಸ್ವಾಮೀಜಿ ಶೃಂಗೇರಿ, ಶ್ರೀ ಶಂಭುನಾಥ ಸ್ವಾಮೀಜಿ ಹಾಸನ, ಶ್ರೀ ಮಂಗಳನಾಥ ಸ್ವಾಮೀಜಿ ಚಿಕ್ಕಬಳ್ಳಾಪುರ, ಚಂದ್ರಶೇಖರನಾಥ ಸ್ವಾಮೀಜಿ ದಸರಿಘಟ್ಟ, ಶ್ರೀ ಅನ್ನದಾಶೇಶ್ವರನಾಥ ಸ್ವಾಮೀಜಿ ರಾಮನಗರ, ಶ್ರೀ ಶಿವಪ್ರಸಾದ್ ಸ್ವಾಮೀಜಿ ಅದಿಹಳ್ಳಿ, ಮಲ್ಲೇತ ಸ್ವಾಮೀಜಿ ವಿರಕ್ತಮಠ ತೊರೆನೂರು, ಜಯದೇವ ಸ್ವಾಮೀಜಿ ಚಿಲುಮೆಮಠ ಅರಕಲಗೂಡು,
ಸಮರ್ಪಿಸ್ತಾ ಇದ್ದೇವೆ. ಹರೀಶ್ ಪೂಂಜಾ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನೀಡ್ತಾ ಇವತ್ತಿನ ಈ ಸಭಾ ವೇದಿಕೆಯಲ್ಲಿ ಮಾಜಿ ಸಚಿವರಾದಂತಹ ಬೆಳ್ತಂಗಡಿಯ ಶ್ರೀ ಗಂಗಾಧರ ಗೌಡರು ಉಪಸ್ಥಿತರಿದ್ದರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಡಾಕ್ಟರ್ ಎಂ.ಎ. ಶೇಖರ್ ಉಪಕುಲಪತಿಗಳು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಇವರಿಗೆ ಕೂಡ ಧನ್ಯವಾದಗಳು. ಡಾಕ್ಟರ್ ಎಸ್.ಎನ್. ರಾಮೇಗೌಡರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್. ಇದಲ್ಲದೆ ಬಂಧುಗಳೇ, ನಿನ್ನೆಯಿಂದ ಇವತ್ತಿನವರೆಗೆ ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕರ್ತರು ತನು ಮನ ಧನಗಳಿಂದ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಆರಕ್ಷಕ ಬಂಧುಗಳು ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಯಿಂದ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಕೂಡ ವಿವಿಧ ವಾಹಿನಿ
चतुर्थं त्रिशेकमभिगणे ऊर्ध्वहन्तेन्द्रनेत्रां स्कन्धारे रोढां त्रिभुवनमखिलं तेजसापूरयन्ति ध्याये दुर्गादजाख्यां त्रिदवरिवृतां सेवितां सिद्धिकामैः ओम हे दुर्गे दुर्गे रक्षिणे स्वाहा हे दुर्गादनिकार्ये महात्यावाक्या आवाहनानि नमस्कार मुद्राहार्घ्यं दत्त्वा ओम हे दुर्गे दुर्गे रक्षिणे स्वाहा हे दुर्गादनिकार्ये विच्छे स्वाहा इति मन्त्रेण होमजेत् ಈಗ 4ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ ಆ ಪ್ರಾರ್ಥನೆಯಿಂದ ಈಗ ಹೋಮ ನಡೆಯುತ್ತೆ ನಾವೆಲ್ಲ ಕೂಡ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ದೇಹದಲ್ಲಿರುವಂತಹ ಅರಿಷಟ್ವರ್ಗಗಳು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು ನಿವೃತ್ತಿಯಾದರೆ ಪರಿಪೂರ್ಣವಾದಂತಹ ಫಲಪ್ರಾಪ್ತಿ ಆಗುತ್ತದೆ ಭಗವದ್ಗೀತೆಯನ್ನು ಲೋಕಕ್ಕೆ ಅನುಗ್ರಹ ಮಾಡತಕ್ಕಂಥ ಕೃಷ್ಣನಲ್ಲಿ ನಾರದ ಮಹರ್ಷಿಗಳು ಕೇಳ್ತಾ ಇದ್ದಾರೆ ಏನಪ್ಪ ಯಾವಾಗಲೂ ನೀನು ಕೊಳಲಲ್ಲಿ ಇಟ್ಕೊಂಡಿದ್ದೀಯಲ್ಲ ಏನ್ ಸಮಾಚಾರ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಕೊಳಲು ಯಾವಾಗಲೂ ಖಾಲಿ ಇರುತ್ತೆ ಅದಕ್ಕೆ ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ನಾವು ಮನಸ್ಸಿನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಕಲ್ಮಶಗಳನ್ನು ಇಟ್ಕೊಳ್ಳದೆ ಖಾಲಿ ಆಗಿದ್ರೆ ಭಗವಂತ ನಮ್ಮನ್ನು ಕೂಡ ಸ್ವೀಕಾರ ಮಾಡ್ತಾರಂತೆ देवे त्रिये भगवते भवभावनाय वाचा सर्वजनां परमादिहन्त्रे स्वाहान्तगौतमकान्तकान्तम् अत्यद्भुतं प्रदं तदुन्दापि वक्रं विलोकमिसास वैडासनेन स्वाहा त्रिपादनेरुकुमिदं भुवनेकरालं मुद्यचिताङ्गदवेच्छवेन्द्र सद्यः प्राणामोलमेतद्देवचित्रं कैते विदेवचिताङ्गदर्णे स्वाहा तेन सर्वोपकारकरणाय स्वाहा स्वाहा देवीर्हाते जगदजे सुखं तदेने कुर्वन्तु नाम नरकाचिराय पापम् संगाममृत्युमधिकं पदिमं प्रयात मध्ये दुरोन्मयनात् देवी स्वाहा दैवकिन्न भवते प्रकरोति भस्म सर्वासु नारुडे प्रहिणोटि तत्रं लोकान् प्रजानिर्भोयेन त्रिभोधाः इत्थं मदित् भवति ते वहितेट दात्वे स्वाहा कर्कप्रयं विरुगुणा भैवत्वमात् अस्माकमुन्मतधराणि भवन् नमस्ते स्वाहा सोलेन वाहिनो देवी भागे केन्द्राम्बिके घण्टासुरेण पाहि चापचासुरेण च कर्कशूलकदादीनि यानि चास्त्राणि ते पिके करवल्लभ सङ्गीनि तैरस्मान् दक्षतर्पद स्वाहा यदि जाम्यो रोदयते महेश्वरे संस्कृता संस्कृतास्वन्नो हिंसेथा परमावद स्वाहा यच्छामिके स्वाहा इति प्रसादिदादेवै जगदोर्थेनतात्मनः तथेत्युक्त्वा भद्रकाले बभूवान् तर्हिता द्रवस्वाहास्य गौरी देहात्सादमुद्भूता यथा भवते वधारितु तदित्यानां तथा शुम्भनिशुम्भयो स्वाहा साङ्गाये दाविदाये कृतिकाये गुणवाये सर्वाकर्षापूरिताये श्री दुर्गाध्याये वराहये ते दुर्गाचन्द्रिकाये हस्तादयं गणाधिपतं चीतामृतुल्यं प्रभावुरी देहसमुद्भवां जगदामाधारभूतां महापूर्वामत्र सरस्वती मनुभजे शुम्भादि दैत्यार्दिनी ओम क्लीं महासरचंडिकायै स्वाहा 5ನೇ ಅಧ್ಯಾಯದಲ್ಲಿ ದೂತ ದೇವಿಯ ಸಂವಾದ ಕೂಡ ನಡೆಯುವಂತಹ ಒಂದು ಸನ್ನಿವೇಶ ಶ್ಲೋಕಗಳು ಅಮ್ಮನವರಿಗೆ ವಿಶೇಷವಾಗಿ ಸಮರ್ಪಣೆಯಾಗುತ್ತೆ 5ನೇ ಅಧ್ಯಾಯದಲ್ಲಿ ಕಾರ್ಯಸಿದ್ಧಿಗಾಗಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಮಹಾಸರಸ್ವತಿ ಚಂಡಿಕೆಯ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಕ್ಷೇತ್ರದಲ್ಲಿ ವಿದ್ಯಾ ಜ್ಞಾನ ಪ್ರಾಪ್ತಿಯಾಗಲಿ ಆ ಜ್ಞಾನದಿಂದ ಲೋಕಕ್ಕೆ ಬೆಳಕಾಗಲಿ ಲೋಕದ ಬೆಳಕಿಂದ ಒಳ್ಳೆಯ ಜಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮಹಾಸರಸ್ವತಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ निद्रारूपेण नमस्तते स्वाहा ध्याने नमस्ते भक्तादेव्यः
ಶಂಕರಿ ಚಂಡಿಗೆ ಪೂರ್ಣಾವಧಿಯಾಗಿದೆ. ಶಂಕರಿ ಚಂಡಿಗೆಯನ್ನು ಪ್ರಾರಂಭಾಂತರಸ್ಥಿದೆ ಜಯ ಮಹಿಷಾಸುರವದೇ ಜಯ ರಸಾರೂಢೇ ಜಯ ಸಕಲಕಾರ್ಯ ಜಯಪ್ರದೇ ಜಯ ಮಹಾದೇವಿ ನವಪ್ರದೇ ಬಲ್ಲಾಯ ಶಂಕರಿ ಜತಿಕಾರಿ ಸಕಲಾರಾಧನೆ ಸುವರ್ಚಿತಂ. ಚತುರ್ಥಾಧ್ಯಾಯ ರಂಭೆ ಉಮೈ ಶ್ರೀದುರ್ಗಾಚಂಡಿಕಾಸನಾಯ ತ್ರಿಶೇಖ ಭವಗರೆ ಊರ್ಧ್ವ ಹಂತೇಂದ್ರನೇತ್ರಾಂ ಸ್ಕಂಧಾರೂಢಾಂ ತ್ರಿಭುವನೋಗಿನಂ ದೇವಿದಾಪೂರಯಂತಿ ಧ್ಯಾಯೇ ದುರ್ಗಾದಜಾಖ್ಯಾ ತ್ರಿಲಿತಪರಿವೃತಾಂ ಸೇವಿತಾಂ ಸಿದ್ಧಿಕಾಮೈಃ. ಓಂ ಹೇ ದುರ್ಗೆ ದುರ್ಗೆ ರಕ್ಷಿಣೆ ಸ್ವಾಹಾ ಜಯ ದುರ್ಗಾಚಂಡಿಕಾರಿ ಮಹಾತ್ಯಾವಾಕ್ಯ ಆವಾಹನಾದಿ ನಮಸ್ಕಾರ ಮುದ್ರಾಹಾರ್ಘ್ಯಂ ದತ್ವಾ. ಓಂ ಹೇ ದುರ್ಗೆ ದುರ್ಗೆ ರಕ್ಷಿಣೆ ಸ್ವಾಹಾ ಜಯ ದುರ್ಗಾಚಂಡಿಕಾರಿ ರಿಚ್ಛೇ ಸ್ವಾಹಾ ಇತಿ ಮಂತ್ರೇಣ ಹೋಮಜೇತ್. ಈಗ 4ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಆ ಪ್ರಾರ್ಥನೆಯಿಂದ ಈಗ ಹೋಮ ನಡೆಯುತ್ತೆ. ನಾವೆಲ್ಲ ಕೂಡ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ದೇಹದಲ್ಲಿರುವಂತಹ ಅರಿಷಟ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು ನಿವೃತ್ತಿಯಾದರೆ ಪರಿಪೂರ್ಣವಾದಂತ ಫಲಪ್ರಾಪ್ತಿ ಆಗುತ್ತದೆ. ಭಗವದ್ಗೀತೆಯನ್ನು ಲೋಕಕ್ಕೆ ಅನುಗ್ರಹ ಮಾಡಿರ್ತಕ್ಕಂಥ ಕೃಷ್ಣನಲ್ಲಿ ನಾರದ ಮಹರ್ಷಿಗಳು ಕೇಳ್ತಾ ಇದ್ದಾರೆ, ಏನಪ್ಪ ಯಾವಾಗಲೂ ನೀನು ಕೊಳಲನ್ನು ಇಟ್ಕೊಂಡಿದ್ದೀಯಲ್ಲ, ಏನ್ ಸಮಾಚಾರ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೊಳಲು ಯಾವಾಗಲೂ ಖಾಲಿ ಇರುತ್ತೆ, ಅದಕ್ಕೆ ನಾನು ಸ್ವೀಕಾರ ಮಾಡಿದ್ದೇನೆ ಅಂತ. ನಾವು ಮನಸ್ಸಿನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಕಲ್ಮಶಗಳನ್ನು ಇಟ್ಕೊಳ್ಳದೆ ಖಾಲಿ ಆಗಿದ್ರೆ ಭಗವಂತ ನಮ್ಮನ್ನು ಕೂಡ ಸ್ವೀಕಾರ ಮಾಡ್ತಾರಂತೆ. ಹಾಗಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು ಎಲ್ಲವೂ ಕೂಡ ನಿವೃತ್ತಿಯಾಗಲಿ. ನಾವು ಪರಿಶುದ್ಧ ಆತ್ಮರಾದಾಗ ಭಗವಂತ ನಮಗೆ ಸರ್ವಾನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ 4ನೇ ಅಧ್ಯಾಯದಲ್ಲಿ ಜಯದುರ್ಗೆಯನ್ನು ಎಲ್ಲ ಪ್ರಾರ್ಥನೆ ಮಾಡ್ತಾ ದೇವತೆಗಳು ಸ್ತುತಿ ಮಾಡಿರ್ತಕ್ಕಂಥ ಅಮ್ಮನವರ ವಿಶೇಷವಾದಂತ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನಡೀತಾ ಇದೆ. ಎಲ್ಲರೂ ಜಯದುರ್ಗಾನೇ ನಮಃ ಅಂತ ಕೈ ಜೋಡಿಸಿಕೊಂಡು ಮಾಡುವಂತಹ ವ್ಯಾಪಾರ ವ್ಯವಹಾರ ಉದ್ಯೋಗ ಈ ಕ್ಷೇತ್ರದಲ್ಲಿ ವಿದ್ಯಾಲಕ್ಷ್ಮಿಯಾದಂತಹ ಸರಸ್ವತಿ ಯಾವಾಗಲೂ ಸಾನ್ನಿಧ್ಯವನ್ನು ಹೊಂದಲಿ. ಮಕ್ಕಳೆಲ್ಲ ಒಳ್ಳೆಯ ಜ್ಞಾನವಂತರಾಗಲಿ, ಕೀರ್ತಿವಂತರಾಗಲಿ, ಒಳ್ಳೆಯ ಸತ್ಪ್ರಜೆಗಳಾಗಲಿ ಅಂತೇಳಿ ಆ ಜಯದುರ್ಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. 4ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಓಂ ನಮಶ್ಚಂಡಿಕಾರ್ದೇಹ ಸ್ವಾಹಾ. ಓಂ ದೇವ್ಯಾದಿಜಾತಮೋಹಮೂರ್ತ್ಯಾ ತಾಮಂಬಿಕಾಮಖಿಲ ದೇವ ಹರಣಿ ಭೋಜ್ಯ ಭಕ್ತ್ಯಾನದಾತ್ಮವಿಧಾನ ಸ್ವಾಹಾ. ಯಸ್ಯಾ ಪ್ರಭಾವದಂ ಭವಾನಂಚ ಬ್ರಹ್ಮ ಹರಸನ ಭಕ್ತಪರಂಪರಂಚ ಸಾ ಚಂಡಿಕಾಗೆ ಪರಿಪಾಲನಾಯ ನಾಶಾಯ ಚಾಯೋಸಮತಿಂ ಕರೋದ ಸ್ವಾಹಾ. ಭವನೇ ದುರಗ್ನೇ ಪಾಪಾತ್ಮನಾಂ ಕೃತಿಯಾಂ ಹೃದಯ ಬುದ್ಧಿ ಶ್ರದ್ಧಾದನ ಕುಲಜನ ಪ್ರಭೋತ್ತರಜ್ಜ ತಾಂತ್ವಾನದಾತ್ಮಕ ಪರಿಪಾಲನೆ ದೇವಿತ್ವಂ ಸ್ವಾಹಾ. ಸರ್ವೇ ದೇವ ಸುರದೇವ ಗಣಾಧಿಕೇನ ಸ್ವಾಹಾ. ಹೇತುಸ್ತಮತ್ಕೃತಾಂ ಜಗಣಾಭಿದೋನೈಃ ಅಜ್ಞಾನಿಸೇ ಹರಿಹರಾದಿ ವಿರಕ್ತಮಾನ ಸರ್ವಾದಯ ಖಿಲವಿದಂ ಜಗದಂ ದೇವೋಂ ಅವ್ಯಾಕೃತಾನಿ ಪರಮ ಪ್ರಕೃತಿ ಸ್ವಮಾದ್ಯ ಸ್ವಾಹಾ. ಯಸ್ಯಾ ಪ್ರಭಾವಂ ಪರಮಸ್ಯ ಸಮಸ್ತುರದಾ ಸಮದೇರಣೇನ ದುರ್ಜಂ ಪ್ರಕಾಶಕೇ ಮಹಿಳುದೇ ಸ್ವಾಹಾ. ಸರ್ವೇ ಪ್ರಜಗಾನ ಸತದತ್ತಿ ಹೇತುಃ ವೃಚ್ಛಾರ್ಯೇತು ಮೇ ಜನೇ ಸದಾಜ ಸ್ವಾಹಾ. ಮುಕ್ತಿ ಹೇತು ವಿಜಿನ್ಯ ಮಹಾ ಶಬ್ದಾತ್ಮಿಕಾಸುರಕರ್ಷಾಮಿದಾನ ಮುಖ್ಯೇತರಂ ಪದಮಾನಸೋ ಸಾಪ್ರಾ ದೇವೇ ತ್ರಯೇ ಭಗವತೆ ಭವಭಾವನಾಯ ವಾಚಾ ಸರ್ವಜಗದಾಂ ಪರಮಾರ್ಯಂತ್ರೇ ಸ್ವಾಹಾ. ದೇವಿ ದುರ್ಗಾ ಚತುರ್ಗ ಭವದಾಕರಣೋರಸಂಗಾ ಶ್ರೀಕಾಂತಿಕರ ಗೌತಮಕಾಂತಿಕಾಂತಂ ಅತ್ಯದ್ಭುತಂ ಪ್ರದಂ ತದುಂತಾಪಿ ವಕ್ರಂ ವಿಲೋಕಮಸಾಸ ವೈಡಾಸನೇನ ಸ್ವಾಹಾ. ತ್ರಿಪಾದದೇವಿ ಗುವಿದಂ ಭುಗಟೀಕರಾಲ ಮೂರ್ತಿ ಸಿದ್ಧಾಂಗದವೇಚ್ಛವೇಂದ್ರ ಸದ್ಯಃ ಪ್ರಾಣಾಮೋಮೇತದ್ದೇವಚಿತ್ರಂ ಕೈದೇವಿ ದೇವಿದಾನಗದರ್ಣೇ ಸ್ವಾಹಾ. ದೇವಿ ಪ್ರಸೀದ ಪರಮಾ ಭವದೇ ಭವಾಯ ಸತ್ಯೋ ವಿನಾಯೋ ಭವತಿ ಕುಲಾನಿ ವಿಜ್ಞಾತಮೇತ ಸುಮೇತತೆ ಇದಂ ಪರಸುವಿರಂ ಮಹಿಷಾಸುರಸ್ಯ ಸ್ವಾಹಾ. ತೇ ಸಂಪದಾಜನಪದೇ ಧನಾನಿದೇನ ತೇನಾ ವಿಧಾನಿನದೀನ್ಯ ಸರ್ವೋಪಕಾರಕರಣಾಯ ಸಾಕ್ಷಿಸ್ತಾಃ ಸ್ವಾಹಾ. ದೇವಿರ್ಹಾತೆ ಜಗದೇ ಸುಖಂ ತದೇನೆ ಕುರ್ವಂತು ನಾಮನನಗಾ ಚಿರಾಯ ಪಾಪಂ ಸಂಗಾಮಮೃತ್ಯುಮಧಿಗಂ ವಿಧಿಮಂ ಪ್ರಯಾಂತ ಮಧ್ಯೆ ಧನುರ್ಮೈನಾತ್ ದೇವಿ ಸ್ವಾಹಾ. ದೈವ ಕಿನ್ನ ಭವನೇ ಪ್ರಕರೋತಿ ಭಸ್ಮ ಸರ್ವಾಸು ನಾರುಡೇ ಪ್ರಹಿಣೋಟನತ್ರಂ ಲೋಕಾನ್ ಪ್ರಜಾನಿರ್ಭೋಯನ ತ್ರಿಬೋಧಾಃ ಇತ್ಸಂ ಮದಿತ್ ಭವತಿ ದೇವಹಿನೇಟ ದಾತ್ವೇ ಸ್ವಾಹಾ. ಖಡ್ಗಪ್ರಭಾ ಸ್ಮೃತೋಗಿ ಚೌಗುರಿ ಶೂಲಾಗರಕಾನರವೇಣಂ ವಿರುಗುಣ ಭೈವತ್ವಮಾತ ಮಸ್ಮಾಕಮನ್ಮಂತರಾರಿ ಭವನ್ ನಮಸ್ತೆ ಸ್ವಾಹಾ. ಸೋನೇನ ಬಾಹಿನೋ ದೇವಿ ಭಾಗ್ಯ ಕೇಂದ್ರಾಂಬಿಕೆ ಕಂಠಾಸುರೇನ ಪಾಹಿ ಚಾಪಚಾಸುರೇನ ಚ ಸ್ವಾಹಾ. ರಾಜ್ಯಾಂ ರಕ್ಷ ಪ್ರತಿಜ್ಞಾಂ ಚ ಶೂಲಕದಾದೀನಿ ಯಾನಿ ಶಾಸ್ತ್ರಾಣಿ ದೇವಿಗೆ ಕರವಲ್ಲವ ಸಂಗೀನಿ ತೈರಸ್ಮಾನ್ ರಕ್ತಧರ್ಮದ ಸ್ವಾಹಾ. ದೇವೋಕ್ತಾಸುರೇ ದಿವ್ಯ ಕುಸುಮೈ ನಂದನೋದ್ಭವೈಃ ಅಚ್ಯುತಾಜಗದಾಂ ಧಾತ್ರಿ ತಥಾ ಬದ್ಧಾನುಳೇ ಮನೇ ಸ್ವಾಹಾ. ಸಮಸ್ತೆ ಯದಿ ಜಾಮ್ಯೋ ರೋದಯತೆ ತ್ವಯಾಸ್ಮಾಕಂ ಮಹೇಶ್ವರೇ ಸಂಸ್ಕೃತಾ ಸಂಸ್ಕೃತಾತ್ಮನ್ನೋ ಹಿಂಸೇಥ ಪರಮಾವದ ಸ್ವಾಹಾ. ಯಶ್ಚ ಮಂತ್ರಸ್ತು ಏತಾಂ ಸಾಂದೋನ ಅರ್ವನಾನೇ
तदाम्बिके स्वाहा प्रसादिदाने वै जगदोऽर्थेनतात्मनः तथेत्युक्त्वा भद्रकाली बभूवान् तर्हि तादृप स्वाहा गौरी देहात् समुद्भूता यथा भवते वधारित तदैत्यानां तथा शुम्भनिशुम्भयो स्वाहा देवानां तत्र देवानां उपकारिणी तच्चों सांगाये लालिलाये कृतिकाये गुणवाये पूर्णाये श्री दुर्गाध्याये वराहे ते दुर्गोद्भवे जय जय हरिकुल भयदे जय चन्द्रकला वदंसे जय सिंहस्कंदाधिरूढे जय सिद्धिगाವಾಗಿ 5ನೇ ಅಧ್ಯಾಯದಲ್ಲಿ ದೂತ ದೇವಿಯ ಸಂವಾದ ಕೂಡ ನಡೆಯುವಂತಹ ಒಂದು ಸನ್ನಿವೇಶ ಶ್ಲೋಕಗಳು ಅಮ್ಮನವರಿಗೆ ವಿಶೇಷವಾಗಿ ಸಮರ್ಪಣೆಯಾಗುತ್ತೆ. 5ನೇ ಅಧ್ಯಾಯದಲ್ಲಿ ಕಾರ್ಯಸಿದ್ಧಿಗಾಗಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಸರಸ್ವತಿ ಚಂಡಿಕೆಯ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಕ್ಷೇತ್ರದಲ್ಲಿ ವಿದ್ಯಾ ಜ್ಞಾನ ಪ್ರಾಪ್ತಿಯಾಗಲಿ, ಆ ಜ್ಞಾನದಿಂದ ಲೋಕಕ್ಕೆ ಬೆಳಕಾಗಲಿ, ಲೋಕದ ಬೆಳಕಿಂದ ಒಳ್ಳೆಯ ಜಯ ಪ್ರಾಪ್ತಿಯಾಗಲಿ ಅಂತೇಳಿ ಮಹಾಸರಸ್ವತಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅದೆಲ್ಲವನ್ನ ಅನುಗ್ರಹ ಮಾಡತಕ್ಕಂತ ರಾಜಮಾತಂಗಿ ಅಮ್ಮನವರ ಪ್ರಾರ್ಥನೆ ಮಾಡಬೇಕು, ಯಾರು ಎದ್ದೇಳಬಾರದು.
सहस्रेण पदवीनं गादरे भूयामाद दण्डे गंगाधरं स्वाहा सिंहो महानादपतिभगवान् कृपा घण्टा स्वरद्धेन स्मृतयः शरीराध्वं निष्क्रम्य रत्नदेशविसुरसुरमायो स्वाहा विमानाग्रे सामायो स्वाहा प्रजम्बयो स्वाहा गृहीणुपद्य दानवा सुधासागर मध्यस्थे जया लोकमात्रे जया सकल कार्य जय प्रदे नमो देवी महादेवी देवात्मा नमोते भद्रा नेदा प्रदासुदा भवानी दिगाय नमः सकलाराधने समर्थितं नवमाध्याय रब्बे ಅರ್ಧಾಭಿಗಾನಿಗಾದನಾಯ ನಮಃ. ಗುರುಗಳ ಅನುಗ್ರಹ ವಿಶೇಷವಾಗಿ ಅರ್ಧನಾರೀಶ್ವರ ತತ್ವದಲ್ಲಿರ್ತಕ್ಕಂಥ ಅರ್ಧನಾರೀಶ್ವರ ಚಂಡಿಕೆ ಅನುಗ್ರಹ ಆಗಲಿ ಅಂತೇಳಿ ಕೂಷ್ಮಾಂಡ ಹಾಗೂ ವಿಶೇಷವಾಗಿ ಇಕ್ಷುದಂಡ ಎರಡನ್ನೂ ಸೇರಿ ಪೂರ್ಣಾಹುತಿಯನ್ನು ಕೊಡುವಂತಹ ಈ ವಿಶೇಷವಾದಂತಹ 9ನೇ ಅಧ್ಯಾಯದಲ್ಲಿ ಯೋಗ ಭಾಗ್ಯಗಳನ್ನ ಕೊಡ್ಲಿ ಅಂತೇಳಿ ಒಂದ್ಸಲಿ ಪ್ರಾರ್ಥನೆ ಮಾಡೋದು. ತದನಂತರ ಚಂಡಿಕಾ ದುರ್ಗಾ ಪರಮೇಶ್ವರಿಯೇ ನಮಃ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ. ಮಮ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೃದ್ಧ್ಯರ್ಥಂ ಚಂಡಿಕಾ ಪರಮೇಶ್ವರಿ ದೇವಿ ಪ್ರೀತ್ಯರ್ಥ ಕುಂಕುಮಾರ್ಚನ ಪೂಜಾಖ್ಯಂ ಅರ್ಚನ ಆಖ್ಯಂ ಕರ್ಮ ಕರಿಷ್ಯೆ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹೋಗೋಣ. ಮತ್ತು ಅದೇ ಈಗ ಅಧ್ಯಾಯ ಪ್ರಾರಂಭವಾಗ್ತದೆ. ಅಧ್ಯಾಯ ಪ್ರಾರಂಭವಾಗದಾಗ ಅಲ್ಲಿ ಆಚಾರ್ಯರು ಸ್ವಾಹ ಅಂತ ಹೇಳ್ತಾರೆ. 5 ಸಂಖ್ಯೆಯಲ್ಲಿ ಅರ್ಚನೆ ಮಾಡೋದು, ಚಂಡಿಕಾ ಪರಮೇಶ್ವರಿಯೇ ನಮಃ ಅಂತ. 5 ಆದ್ಮೇಲೆ ತದನಂತರ ಕುಂಕುಮದಲ್ಲಿ ಅರ್ಚನೆ ಮಾಡ್ತಾ ಹೋಗೋದು. ಕುಂಕುಮ ಸಾಲ್ದ जयानिशं भवदे जय जया स्वाहा आजो भारती मुनेद. ಈಗ ಸ್ವಾಹಕಾರ ಪ್ರಾರಂಭವಾಗ್ತದೆ. ಮೊದಲು 5 ಸ್ವಾಹಕಾರಗಳನ್ನು ಕೃಷ್ಣದಲ್ಲಿ ಮಾಡಿ, ಅದಾದ ನಂತರ ಕುಂಕುಮದಲ್ಲಿ ಮಾಡ್ಕೊಂಡು ಹೋಗ್ತದೆ. ಚಂಡಿಕಾ ಪರಮೇಶ್ವರಿಯೇ ನಮಃ ಅಂತೇಳಿ ಪ್ರತಿಯೊಂದು ಸ್ವಾಹಕಾರ ಕುಂಕುಮವನ್ನು ಅರ್ಚನೆ ಮಾಡ್ತಾ ಹೋಗೋದು. ಎಲ್ಲಾದ್ರೂ ಪೂರ್ಣಾಹುತಿ ಆಗ್ತದೆ. ಅಧ್ಯಾಯ ಪೂರ್ಣ ಆಗಿದ್ರೆ ಅದು ಬಿಟ್ಟು ರಾಕ್ಷಸನ್ನ ತಾಯಿ ಸಂಹಾರ ಮಾಡಿ ಲೋಕಕ್ಕೆ ಸರ್ವಾನುಗ್ರಹ ಕೊಟ್ಟಂತಹ ಒಂದು ವಿಶೇಷವಾದಂತಹ ಈ ಅಧ್ಯಾಯದಲ್ಲಿ ಲೋಕದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥವರಿಗೆಲ್ಲ ಧರ್ಮಜ್ಞಾನಾದಿ ಬುದ್ಧಿಗಳು, ಅದರಿಂದ ಲೋಕ ಪ್ರಯೋಜನ, ಲೋಕಕ್ಕೆ ಮಂಗಳ ಫಲ, ಲೋಕದಿಂದ ವಿಶೇಷವಾದಂತಹ ಧರ್ಮಜ್ಞಾನ ಪ್ರಾಪ್ತಿಯಾಗುವಂತಹ ಯೋಗ ಭಾಗ್ಯ ಎಲ್ಲ ತಾಯಿ ಕೊಟ್ಟು ಕಾಪಾಡಲಿ ಅಂತೇಳಿ 10ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. देवी मात्सा स्थापित कुपिता देवी धनुर् स्वाहा ओम सदै विराट सहसा पुनरे व्रतोचितः उत्पत्त्यच प्रभविर् देवी गगनमाचित स्वाहा ओम तत्रा विसार आदाविदे चंडिका स्वाहा ओम युद्धं खेतद आदित्य चंडिका परस्परं चक्रदोत्पत्तमं सिद्धा मुनिविस्मयकारकं स्वाहा तदा नियुद्धं सुदरं पुत्रेण नाम्बिकासा उत्पाट्य प्रामय देवी महात्मे दशमहानिरम्बार्पणमस्तु. ओम रांगादि सायुधाय चिरायुधानादि श्री
ಈಗ ವಿಶೇಷವಾಗಿ 11ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಭುವನೇಶ್ವರಿ ಚಂಡಿಕೆ ನಮ್ಮ ಕರ್ನಾಟಕ ಕ್ಷೇತ್ರದ ಅಧಿದೇವತೆ, ಲೋಕವನ್ನು ಕಾಪಾಡತಕ್ಕಂಥ ಭುವನೇಶ್ವರಿ ಅಮ್ಮನವರು, ಚಾಮುಂಡೇಶ್ವರಿ ಸ್ವರೂಪಿಣಿಯಾಗಿರ್ತಕ್ಕಂಥ ಅಮ್ಮನವರ ಪ್ರೀತ್ಯರ್ಥವಾಗಿ ಈಗ ವಿಶೇಷವಾಗಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ನಾರಾಯಣಿ ಸ್ತುತಿ ಅಂತ ಈ ಸೇವೆ ನಡೆಯುತ್ತೆ. ಈಗ 11ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಯಾರು ಎದ್ದೇಳಬಾರದು, ಕುಳಿತುಕೊಂಡೇ ಈ ಸೇವೆಯಲ್ಲಿ ನಮಸ್ಕಾರವನ್ನು ಮಾಡಬೇಕು. ಸುಮಂಗಲಿಯರು ಕುಂಕುಮಾರ್ಚನೆ ಮಾಡ್ತಾ ಇರಬೇಕು. ಓಂ ನಮಶ್ಚಂಡಿಕಾರಿ ಓಂ ಋಷಿರುವಾರ ಸ್ವಾಹಾ ದೇವ್ಯಾಹದೇತ್ರ ಮಹಾಸುರೇಂದ್ರೇ ಸೇದ್ರಾಸುರಾವನ್ಹಿ ಪುರೋಗಮಾಸ್ತಾನ್ ಪಾತ್ಯಾದಿನೇಂ ದುಕ್ತು ವರಿಟ್ಟಲಾಭಾದ್ ವಿಕಾರಿ ಭಕ್ತಾಬ್ದ ವಿಕಾರಿ ದಾಡ ಸ್ವಾಹಾ ದೇವಿ ಪ್ರಸನ್ನಾತ್ ಹರೇ ಪ್ರಸೀದ ಪ್ರಸೀದವಾದ ಜಗದೋಗಿರಸ್ಯ ಪ್ರಸೀದ ವಿಶ್ವೇಶ್ವರಿವಾರಿ ವಿಶ್ವಂ ತ್ವಮೇಶ್ವರಿ ದೇವಿಧನೆ ಗುಣಾಶ್ರಯೇ ಗುಣಮಯೇ ನಾರಾಯಣ ನಮೋಸ್ತುತೇ ಸ್ವಾಹಾ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಜನೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ ಸ್ವಾಹಾ ಆನಂದೇ ಬ್ರಹ್ಮಾಣಿ ರೂಪಧಾರಣಿ ರೂಪೇ ನಾರಾಯಣಿ ನಮೋಸ್ತುತೇ ಸ್ವಾಹಾ ೀ ಸಂಶೋಧಿತವಸಂತರೆ ವರಾಹರೂಪಿಣಿ ದಿವೇ ನಾರಾಯಣ ನಮೋಸ್ತುತೇ ಸ್ವಾಹಾ ಸಿಂಹರೂಪೇಣೋಗ್ರೇಣ ಹಂತು ದೈತ್ಯಾನ್ ಕೃತೋದ್ಯಮೇ ತ್ರೈಲೋಕ್ಯತ್ರಾಣ ಸಹಿತೆ ನಾರಾಯಣಿ ನಮೋಸ್ತುತೇ ಸ್ವಾಹಾ ಗಿರೀಮಹಾವತ್ರೆ ಸಾಧುನೈನೋಶ್ವರೆ ವೃತ್ತಪ್ರಾಣ ದೇವೇಂದ್ರೇ ನಾರಾಯಣ ನಮೋ भक्त्युग्रभदेका सुरसूदनं त्रिशूलं पातु नो भीते भद्रकाळि नमोस्तुते स्वाहा रक्षां चित्रोक्तविनाशनागाः यत्रार्योदस्य बलानि यत्र दावानलो यत्र तदाप्ति मध्ये तत्र सिदात्मं परिवास विश्वं स्वाहा रक्षां चित्रोक्तविनाशनागाः अवधीर्य निश्यामि विभिन्नधर्मा स्वाहा रक्षयन्ताये धायुधाये युक्तिकाये सर्वदाय भवाराधे देवता सार्वभौमे बलिप्रदाने पूजाय मुक्तिका देवोत्सवे सकल भोग्य प्रदे सकल भाग्याय विच्छे स्वाहा इति होमजेत् ಶ್ರೀ ವಿದ್ಯಾ ಚಂಡಿಕಾ ಅನ್ನುವಂತ ಅಮ್ಮನವರ ಪ್ರೀತ್ಯರ್ಥವಾಗಿ 13ನೇ ಅಧ್ಯಾಯದಲ್ಲಿ ಹೋಮ ನಡೀತಾ ಇದೆ. ವೈಶ್ಯರಿಗೆ ಹಾಗೂ ಇಡೀ ಲೋಕಕ್ಕೆ ಅಮ್ಮನವರು ವರಪ್ರದಾನ ಮಾಡತಕ್ಕಂತಹ ಅಧ್ಯಾಯ, ಕೊನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕದಳಿ ಪದಗಳನ್ನ ತಾಯಿ ಏತತ್ತೇ ಕಥಿತಂ ಭೂಪ ದೇವಿ ಮಾಹಾತ್ಮ್ಯಂ ಸ್ವಾಹಾ ಏವಂ ಸಮಾರಾಧಯತೋ ಜ್ವೇಮಂ ತೇಜಾತ್ಮನ ವಿಶೇಷವಾಗಿ ಫಲಪಟ್ಟಾಮೃತ ಮಂಗಳ ದ್ರವ್ಯಗಳಿಂದ ಗುರುಗಳ ಸ್ವಾಮಿತ್ವದಿಂದ ಅಭಿಷೇಕವನ್ನು ಮಾಡಿ ಮಹಾಪೂಜೆಯನ್ನು ಮಾಡಿ ಮಹಾಪೂರ್ಣಾಹುತಿಗೆ ವಿಶೇಷವಾದಂತಹ ಸಂಕಲ್ಪವನ್ನ ಮಾಡಿ ಆಗಿರ್ತಕ್ಕಂತಹ
ಚೌಡೇಶ್ವರಿ ಸ್ವರೂಪಿಣಿಯಾಗಿರ್ತಕ್ಕಂಥ ಚಂಡಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷವಾಗಿ ಪೂರ್ಣಾಹುತಿ ಮಂಗಲ ದ್ರವ್ಯಗಳನ್ನ ಔಷಧಿ ದ್ರವ್ಯಗಳನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಅಭಿಷೇಕ ಆದ ತರುವಾಯ ಮಹಾಪೂರ್ಣಾಹುತಿ ಆಗುತ್ತೆ. ಎಲ್ಲ ಅಲ್ಲೇ ಕುಳಿತುಕೊಳ್ಬೇಕು, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಭಿಷೇಕ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಕುಳಿತುಕೊಳ್ಳಿ, ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. ಅಭಿಷೇಕ ಪೂಜೆ ಎಲ್ಲ ಪ್ರಾರಂಭ ಆಗುತ್ತೆ. ओम आद्योषवकर्ण एवं गुणविशेषप्रतिष्ठायाम् अस्यां शुभतिथोऽस्य देवस्य महादेवस्य देवदेवोत्तमस्य देवतासार्वभौमस्य प्रगिराण्डकोटिब्रह्माण्डनायकस्य श्री 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 डॉक्टर निर्मलानन्दनाथ महास्वामिनः दिव्य सान्निध्य विशेषेण क्षेत्र सद्गुरु श्री धर्मपालनाथ महास्वामिनः अनुग्रहेण विशेषेण समस्त आदिचिंतनगिरि शाखामठ समस्त यतिवर्याणाम् अनुग्रह विशेषेण च धर्मज्ञान प्रसाद सिद्धिद्वार सर्वाभीष्ट सिद्ध्यर्थम् उत्तरोत्तर महदेश्वर्याभिवृद्ध्यर्थम् महाकाले महालक्ष्मी महासरस्वत्यात्मिका चंडिका दुर्गा परमेश्वरी प्रसन्न चौडेश्वरी मंगलांबिकायाः प्रीत्यर्थम् महादेवी प्रीत्यर्थम् अस्मिन् समस्त यतिवर्गाणां भक्तजनानां च मनोभीष्ट सिद्ध्यर्थम् विद्यार्थी विद्यार्थिनीनां च क्षेमाभिवृद्ध्यर्थम् सन्निधाने महापूजाख्यं कर्म करिष्ये संकल्पसिद्धिरस्तु भवन्तो ब्रवन्तो संकल्पसिद्धिरस्तु कनक कलशार्चनं करिष्ये कलशं गन्धाक्षरवत्रपुष्पेरभ्यर्चास्तेनाचार्य कलशं गन्धाक्षरवत्रपुष्पेरभ्यर्चा अस्तेनाचार्य कलशस्य मुखे विष्णुकण्ठे रुद्रसमाश्रितः ईश्वरीं सर्वभूतानां स्वामिहोमत्वजे श्रियम् गन्धाक्षरवत्रपुष्पेरभ्यर्चा कलशं स्पृष्ट्वा ॐ कलशस्य मुखे विष्णुकण्ठे रुद्रसमाश्रितः ब्रह्ममध्ये मातृगणा वंशोपदागरा सर्वे कलशोदकेन पूजा द्रव्याणि संप्रोक्ष देवं देवमण्डपं प्रोक्ष आत्मानं प्रोक्ष शेषपुष्पं विसृज्य सकल कार्यनिर्विघ्नं वेदां वर्णवन्तरं ज्येष्ठराजं ब्रह्मणां ब्रह्मणस्पदान श्रुण्वन्नोदितस्य दधातरम् अस्मिन् बिम्बे सिद्धे बुद्धि शक्ति समेत श्री महागणपतिं ध्यायामि तत्त्वजं मे सर्वागुं अग्नेगुं रब्दुरदो हुवे भोमदिवर्तो फलमोदोदिधत्ता महागणपतये नमः वस्त्रार्थं पुष्पाणि समर्पयामि उपवीतार्थं पुष्पाणि समर्पयामि ॐ गन्धद्वारां नित्यपुष्टाङ्गरीषिणी ईश्वरीं सर्वभूतानां सिद्धिबुद्धिशक्ति समेत महागणपतये नमः शुद्धोदकस्नानं कल्पयामि वस्त्रं महागणपतये नमः दिव्यभस्मं समर्पयामि
ಆಶಪೂರಕಂ ಆಹುವಾಹನಂ ಆಶಪೂರಕಂ ವಿಘ್ನನಾಯಕಂ ಚಿಂತಯಾಮ್ಯಹಂ ಜಯ ವಿಘ್ನನಾಯಕಂ ಚಿಂತಯಾಮ್ಯಹಂ ಜಯ ವಿಘ್ನನಾಯಕಂ ಚಿಂತಯಾಧಕಂ ಕಲಾಧರಾವತಂತ್ರಕಂ ವೇದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಓಂಕಾರ ಪ್ರಣವಾತ್ಮಿಕ ಪ್ರಸನ್ನ ಆರಾಧ್ಯ ದೇವತಾ ಶ್ರೀ ಚೌಡೇಶ್ವರಿ ಮಹಾದೇವಿ ಮಂಗಳಾಂಬಿಕಾ ಮಹಾದೇವಿ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಜಯ ಜಯ ಶಬ್ದ ಪರಸ್ತುತಿ ತತ್ಪರ ವಿಷ್ಣುತೆ ಬಣ ಬಣ ವಿದ್ಯೆ ವಿದ್ಯತನೋ ಮುರ ಚಿಂತಿತ ಮೋಹಿತ रत्नसिंहासनात्तमक्षतां समर्पयामि पादयोः पाद्यं पाद्यम् हस्तयोः समर्पयामि जननीयं समर्पयामि समर्पयामि स्नानं होमापोहितामयोगभक्तानवोच्चेतदातन महेरणाय दक्षते शिवतमोरसस्तस्य बाधयते हनः सजीवमातरः रङ्गमामभोजत्यक्षयाय जिन्वथा महाकाली महालक्ष्मी महासरस्वत्यात्मिका क्षेत्र निवासिनी चौडेश्वरी अंबिकायै नमः मंगलांबिका महादेव्यै नमो नमः दिव्य शुद्धोदक स्नानं समर्पयामि पंचामृत स्नाने विनियोगः ಅಮ್ಮನವರಿಗೆ ಪಂಚಾಮೃತ ಸ್ನಾನವನ್ನು ಮಾಡ್ತಾ ಇದ್ದಾರೆ ಗುರುಗಳು ಪ್ರಾರ್ಥನೆ ಮಾಡಿಕೊಳ್ಳಿ ಕ್ಷೀರಾಭಿಷೇಕ ಆಗುತ್ತೆ ಪ್ರಾರ್ಥನೆ ಮಾಡೋದು ಓಂ ಆಪ್ಯಾಜತ್ವತಮೇ ತುಲೆ ವಿಶ್ವದಸ್ಸೋ ಭವಿಷ್ಯಂ ಪ್ರಭಾವಸೋಮರಾಜೇ ಯತೋ ನಿದಹಾತಿ ವೇದಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾಧಾಮೇ ಪ್ರಸಿದ್ಧುರ್ದುರಿತಾಖ್ಯೈಃ ತಾಂ ಭೋಜ್ಯ ವೃದ್ಧೇ ಬಹುಲಾನ ಗುರ್ವೇ ಭವಾತೋಕಾಯ ತನಜಾಯ ಶ್ರೇಯೋಃ ವಿಶ್ವಾನಿನೋ ದುರ್ಗಃ ಜಾತವೇ ತಸ್ಸಿದ್ಧುನ್ನನಾಮಾತು ನಿಧಾತಿ ಪರಿಷೇ ಸಹಸ್ರಾತ್ ಅಧಿಕ್ರಾಮಣ್ಣೋ ಅಗಾರಿದಂ ಜಿಷ್ಣೋರಸ್ತಸ್ಯ ಭಾಗಿನಃ ಸುರಭಿನೋ ಮುಖಾರಕ್ರಣಾಯೋ ವಿಧಾರಿಜತೆ ತನ್ನೋಸ್ನಪಯಾಮಿ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಮದನೋ ಮಧವ್ಯಂ ಪರಮಮನ್ನಾದ್ಯಂ ವೀರ್ಯಂ तेनाहं वदनो मधव्येन परमेणान्नाद्येन वीर्येण परमो नादो मधव्योतानि चौडेश्वरी अंबिकाय मामधुस्नानं समर्पयामि शर्कराभिषेके विनियोगः साधुपवस्व दिव्याय जन्मने समेत्यो अध्वरेषु धनाच्चहो दानं यच्छदत्से पाञ्चाग्नेतनमप्यप्रयस्मात्मप्यञ्च सौभगमाय गोभिर्जिष्ट सोमेन सह राज्ञा यस्मै करोति ब्राह्मणस्तनुं राजन्पादि ಅಮ್ಮನವರಿಗೆ ವಿಶೇಷವಾಗಿ ನಾರಿಕೇಳ ಸಲಿಲೋದಕ ಅಭಿಷೇಕ ಆಗಿದೆ. ಈಗ ಮಂಗಲ ದ್ರವ್ಯಾಭಿಷೇಕ ಆಗುತ್ತೆ. ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಮೊದಲು
ಭಸ್ಮದಿಂದ ಅಭಿಷೇಕ ಆಗುತ್ತೆ, ಆಮೇಲೆ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಆಗುತ್ತೆ. ಆ ತಾಯಿಯನ್ನ ಚೌಡೇಶ್ವರಿ ಅಮ್ಮನವರನ್ನ, ಮಂಗಳಾಂಬಿಕೆ ಅಮ್ಮನವರನ್ನ, ಚಂಡಿಕಾ ಪರಮೇಶ್ವರಿಯನ್ನ ಸಹಸ್ರಮಜುತಂ ಪಾಶ ಮೃತ್ಯೋರ್ಮತ್ಯಾಯ ಹಂತವೇ ಯಜ್ಞಸ್ಯ ಮಾಯಯಾ ಸರ್ವಾನವಯಜಾಮಹೇ ಮೃತ್ಯವೇ ಸ್ವಾಹಾ ಮೃತ್ಯವೇ ಸ್ವಾಹಾ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೋಕ್ಷೇಯಮಾವೃತಾನ್ ಓರೇ ವಿಮಾನಸ ನಿಲಾನಿ ತಕ್ಷತ್ಯೇಕಪದೇ ದ್ವಿಪದೇ ಸಾಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂವದೇ ಸಹಸ್ರಾಕ್ಷರ ಪರಮೇಭ್ಯೋ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಹಿರಣ್ಮಯೇ ಲಕ್ಷ್ಮೀಂ ಜಾತವೇದೋ ಮಹಾಮಹ ಮಹಾಮಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮಧ್ಯಾವಸ್ತಿನಾಥ ಪ್ರಬೋಧಿನಿ ಶ್ರಿಯಂ ದೇವೇಮುಪಕ್ವಯೇ ಶ್ರೀರ್ಮಹಾದೇವೇ ದುರದಾಂ ಸೋಸ್ಮಿತಾ ವಿರಣ್ಯ ಪ್ರಾಕಾರಾಮಾರ್ಧಾನ್ ಜ್ವಲಂತೆ ತೃಪ್ತಾನ್ ತರ್ಪಯಂತೆ ಸ್ಥಿತಾ ಪದ್ಮವರ್ಣಾಂ ಗಾಮಿಹೋ ಪಕ್ವಯೇ ಶ್ರಿಯಂ ಮನಸಕ್ಕ ಮಮಾಕೂತಿಂ ವಾಚಃ ಸತ್ಯವಶೇಮಹೇ ಪಶೂನಾಂ ರೂಪಮಗ್ನಸ್ಸಮಧಿಶ್ರೀಶ್ರಜತಾಯಶಃ ಕರ್ದಮೇನ ಪ್ರಜಾಭೂತಾಮಯಿ ಸಂಭವ ಕರ್ದಮಾ ಶ್ರಿಯಂ ಪಾಲಯಮೇ ಕುಲೆ ಮಾತರಂ ಪದ್ಮಮಾಲಿನಿ ಆಪಸ್ತ್ರಜಂತು ದಿಗ್ಧಾನಿ ನಿಗ್ರೇತವಸಮೇ ಆರ್ದ್ರಾಂ ಯಂಕರಿಣೀಂ ಯಜ್ಞಂ ಪಿಂಗಳಾಂ ಪದ್ಮಮಾಲಿನಿ ಚಂದ್ರಾಂ ಹಿರಣ್ಮಹೀ ಲಕ್ಷ್ಮೀಂ ಜಾತವೇದೋ ಮಹಾಮಹ ಮಹಾಮಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನಿ ತ್ವಯಾ ದುಷ್ಟರಶಿರ್ಭವತಿ ದೇವಿತ್ವಯಾ ಬ್ರಹ್ಮಾಗತಶ್ರೀ ಋತತ್ವಯಾ ದುಷ್ಟಶ್ಚಿತ್ರಂ ವಿಂದತೆ ಮಧುಸಾನೋ ದಿಶಸ್ವದ್ರವಿನೋ ನ ಮೇಧೆ ವೇದಾಂ ಮಹಿಂದ್ರೋ ದದಾತು ವೇದಾತ್ ದೇವಿ ಸರಸ್ವತಿ ಮೇಧಾಂ ಮೇ ಅಶ್ವಿನಾ ಉಭಾವಾಧತ್ತಾಂ ಪುಷ್ಕರಸ್ತಜಾ ಅಕ್ಷರಾಸು ಜಯಾ ಮೇಧಾ ಗಂಧರ್ವೇಷು ಜಯನ್ಮನಃ ದೇವೀಂ ಮೇಧಾ ಸರಸ್ವತಿ ಸೂರ್ಜಸ್ವತಿ ಪಯಸಾ ಬಿಂಬಮಾನಾ ಸಾಮಾಂ ಮೇಧಾ ಸುಪ್ರತೀಕಾದುಷಂತಾ ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ಥೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯ ವಾಗ್ದೇವ್ಯೇತ ವಿದ್ಮಹೇ ವೇದ ಮಾತಾ ಚ ಧೀಮಹಿ ತನ್ನೋ ವಾಣೀ ಪ್ರಚೋದಯಾತ್ ಶಕ್ತಮಿವ ಚಿತಮುನಾ ಪುನತ್ತೋ ಯತ್ರ ಧೀರಾ ಮನಸಾ ವಾಚಮಕೃತಾ ಸಖಾಯ ಸಖ್ಯಾನಿ ಜಾನತೆ ಭದ್ರೇಶಾ ಲಕ್ಷ್ಮೀರ್ನಿಹಿತಾ ದಿವಾಜಿ ಮಹಾದೇವ್ಯೇತ ವಿದ್ಮಹೇ ವಿಷ್ಣುಭಕ್ತೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಮಹಾದೇವಿ ಪ್ರೀತ್ಯೆ ಇವಳೇ ವೀಣಾಪಾಣಿ ಶಾರದಾ ಕ್ಷೇತ್ರೆ ಶಾರದಾ ಪ್ರೀತ್ಯೆ ಶಾರದಾ ಕೀರ್ತನಂ ಮನುಷ್ಯನ ಶರೀರ ಮೊದಲನೇ ಭಾಗ್ಯ ಅಂತೆ. ಅದಕ್ಕೆ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ, ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ಬೇಕಾದ್ರೆ 3 ಇರಬೇಕಂತೆ. ಆ 3 ಏನು? ದುರ್ಲಭಂ ತ್ರಯಮೇವೈತಂತೆ. ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯನು. ಮುಮುಕ್ಷತ್ವ ಅಂದ್ರೆ ಏನು? ಮನುಷ್ಯ ಭೂಮಿಯ ಮೇಲೆ ಹುಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ತಾವೇನು ಹುಟ್ಟಿದ್ದೇವೆ, ನಮ್ಮ ಜನ್ಮ ಸಾರ್ಥಕ ಏನು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಏನು ಮನುಷ್ಯನ ಜನ್ಮ, ಮನುಷ್ಯನ ಜೀವನದ ಪರಮ ಸಾರ್ಥಕ್ಯವಾದಂತ ಗುರಿಯಂತೆ. ಹಾಗಾಗಿ ಮೊದಲನೇ ಭಾಗ್ಯ ಮನುಷ್ಯನ ಶರೀರ ಸಿಕ್ಕಿದೆ, ಎರಡನೇ ಭಾಗ್ಯ ಭಗವಂತನ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಹುಟ್ಟಬೇಕಂತೆ. ನಾವು ಸೇವೆ ಮಾಡಬೇಕು, ಗುರು ಆರಾಧನೆ ಮಾಡಬೇಕು,
ದೇವತೆಗಳ ಪೂಜೆ ಮಾಡಬೇಕು, ಯಜ್ಞ ಯಾಗಾದಿಗಳು ಮಾಡಬೇಕು ಅಂತ ಮನುಷ್ಯನಿಗೆ ಅಪೇಕ್ಷೆ ಉಂಟಬೇಕು. ಅದು ಎರಡನೇ ಭಾಗ್ಯ ಅಂತ ಹೇಳಿದಾಗ ಪ್ರಾಪ್ತಿ ಆಗುತ್ತಂತೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿ ದೇವತಾರಾಧನೆ, ಅದರ ಜೊತೆಗೆ ವಿದ್ಯೆ, ಅದರ ಜೊತೆಗೆ ಜ್ಞಾನ, ಲೋಕಕ್ಕೆ ವಿಶೇಷವಾದಂಥ ಫಲವನ್ನ ಅನುಗ್ರಹ ಮಾಡುವುದರಲ್ಲಿ ಇಡೀ ಕರ್ನಾಟಕ ಕ್ಷೇತ್ರದಲ್ಲೇ ಮೊದಲನೇ ಸ್ಥಾನ ಆದಿಚುಂಚನಗಿರಿಗೂ. ಪ್ರಧಾನಿಗಳು ಕೂಡ ಗುರುಗಳಿಗೆ ನಮಸ್ಕರಿಸಿ ವಿಶೇಷವಾದಂತಹ ಸ್ಥಾನದಲ್ಲಿ ಅವರಿಗೆ ಒಂದು ವಿಶೇಷವಾದಂತಹ ಗೌರವ ಕೃಪಾದೃಷ್ಟಿ ಪ್ರಾಪ್ತಿದ್ವಾರ ಸರ್ವ ಅಭೀಷ್ಟ ಫಲ ಪ್ರಾಪ್ತ್ಯಂತೆ. ದೇವ್ಯಾಹ ಅನುಗ್ರಹ ಫಲ ಪ್ರಸಾದ ಸಿದ್ಧ್ಯಂತೆ. ಮಹಾದೇವಿ ಪ್ರೀತ್ಯಂತೆ. ಸ್ನಾನಾನಂತರಂ ಕುಂಕುಮಾರ್ಚನ ಪೂಜಾ ಅಂಕರಿಷ್ಯೆ. ನಮಃ ಓಂ ಮಹಾಶ್ರಿಯಾಜೇ ನಮಃ ಓಂ ಮಹಾಲಕ್ಷ್ಮೀ ನಮಃ ಓಂ ದಿವ್ಯಾಂಗಾಜೇ ನಮಃ ಓಂ ಮಾಲಿನ್ಯೇ ನಮಃ ಓಂ ಮಹಾಕಾಲ್ಯೇ ನಮಃ ಓಂ ಮಹಾಪಾಜಾಜೇ ನಮಃ ಓಂ ಮಹಾಕಾರಾಜೇ ನಮಃ ಓಂ ಮಹಾಂಕುಶಾಜೇ ನಮಃ ಓಂ ವಿನೇತಾಜೇ ನಮಃ ಓಂ ವಿಮಲಾಜೇ ನಮಃ ಓಂ ವಿಶ್ವಾಜೇ ನಮಃ ಓಂ ವಿದ್ಯುನ್ಮಾಲಾಜೇ ನಮಃ ಓಂ ವಿಲಾಸಿನ್ಯೇ ನಮಃ ಓಂ ಚಂಡಿಕಾಜೇ ನಮಃ ಓಂ ಚಂದ್ರವದನಾಜೇ ನಮಃ ಓಂ ಚಂದ್ರವಿಲೇಕ ವಿಭೂಷಿತಾಜೇ ನಮಃ ಓಂ ಸಾವಿತ್ರೇ ನಮಃ ಓಂ ಸುರದಾಜೇ ನಮಃ ಓಂ ದಿವ್ಯಾಜೇ ನಮಃ ಓಂ ದಿವ್ಯಾಲಂಕಾರ ಭೂಷಿತಾಜೇ ನಮಃ ಓಂ ವಾಗ್ದೇವ್ಯೇ ನಮಃ ಓಂ ವಸುಧಾಜೇ ನಮಃ ಓಂ ದೇವ್ರಾಜೇ ನಮಃ ಓಂ ಮಹಾಭೋಗಾಜೇ ನಮಃ ಓಂ ಮಹಾಬಲಾಜೇ ನಮಃ ಓಂ ಗೋದಾ ಓಂ ನೀಲಭುಜಾಜೇ ನಮಃ ಓಂ ಪ್ರಿಯವರಸ್ತನಮಂಡಿತಾಜೇ ನಮಃ ಓಂ ಸೂಕ್ಷ್ಮಮಧ್ಯಾಜೇ ನಮಃ ಓಂ ರಕ್ತಪಾದಾಜೇ ನಮಃ ಓಂ ಉನ್ಮಾದಾಜೇ ನಮಃ ಓಂ ನೀಲಜ ಓಂ ಶಾರದಾಂಬಿಕಾಜೇ ನಮಃ ಓಂ ಚೌಡೇಶ್ವರಿ ಅಂಬಿಕಾಜೇ ನಮಃ. ದಿವ್ಯ ಚರಣ ಅರವಿಂದಯೋಃ ಕುಂಕುಮಾರ್ಚನ ಪೂಜಾನೆ ಸಮರ್ಪಯಾಮಿ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾದೇವ್ಯೇ ನಮಃ. ಲೋಕಕ್ಕೆಲ್ಲ ಧರ್ಮಜ್ಞಾನಾದಿಗಳು ವಿಶೇಷವಾದ ರೀತಿಯಲ್ಲಿ ಸಿಗಲಿ ಅಂತೇಳಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಪೂರ್ಣಾಹುತಿಗೆ ಪೂಜೆ ನಡೆಯುತ್ತೆ. ಓಂ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುವತ್ತೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಅಸ್ತ್ರೇಣ ಸಂಪ್ರೋಕ್ಷ್ಯ ಪ್ರಾರ್ಥ್ಯ. ಓಂ ಪೂರ್ಣಾಹುತಿ ಮಂಗಳ ದ್ರವ್ಯ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಚಂದನ ಗಂಧಂ ಸಮರ್ಪಯಾಮಿ. ಸಮರ್ಪಯಾಮಿ ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಸಿಂಧೂರಾದಿ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಮಹಾದೇವ್ಯೈ ನಮಃ ಪೂಗಪುಷ್ಪಂ ಸಮರ್ಪಯಾಮಿ. ಅಕ್ಷತಾನ್ ಸಮರ್ಪಯಾಮಿ. पुष्पवान् प्रजावान् पशुमान् भवति चन्द्रमा वा अपां पुष्पं पुष्पवान् प्रजावान् पशुमान् भवति. धर्मारविन्दे दिव्य पुष्पाणि समर्पयामि. धूपदीप
वेदान्तेन प्रदक्षिणारस्य प्रकृतेनस्य यपरसमहेश्वरः वेदोक्तं दुर्वाचनं समर्पयामि अन्यदाचरणं पदार्थे त्वमेव शरणं मम तस्मात् कारुण्यभावेन रक्ष रक्ष परमेश्वरे आत्मवृतक्रमत्कारं कल्पयामि हरशम्भो महादेव विश्वेश अमरवल्लभ शिवशङ्कर सर्वात्मा नीलकण्ठ नमोऽस्तुते सर्वस्वरूपे सर्वेशे सर्वशक्तिसमन्विते प्रियसराय नमो देवी दुर्गे देवी नमोऽस्तुते महालक्ष्मी महासरस्वत्यात्मक चौडेश्वरी चण्डिका परमेश्वरी मंगलाम्बिकाय नमः कावूर महालिंगेश्वराय नमः नागराजाय नमः काल भैरवेश्वर स्वामिने नमः दिव्य चरण अरविन्दयोः प्रार्थना पुष्पाञ्जलिं समर्पयामि ಅಮ್ಮನವರಿಗೆ ಕುಂಭಾದಿಗಳಿಗೆ ವಿಶೇಷ ಪೂಜೆಯನ್ನು ಸಮರ್ಪಿಸಿ ಈಗ ಮಹಾಪೂರ್ಣಾಹುತಿಯನ್ನು ಗುರುಗಳು ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸ್ತಾ ಇದ್ದಾರೆ. ಇಂಥ ಒಂದು ಮಹಾ ಕೈಂಕರ್ಯಕ್ಕೆ ಪ್ರಧಾನ ಕ್ಷೇತ್ರಗಳಿಂದ ಎಲ್ಲ ಅಧಿಕಾರಿಗಳು ವಿಶೇಷ ಗುರುಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲರ ಒಂದು ಪರಿಪೂರ್ಣ ಲೋಕಕ್ಷೇಮಕ್ಕಾಗಿ ವಿಶೇಷವಾದಂತಹ ಆ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾಗಿ ಎಲ್ಲರ ಸಮ್ಮುಖದಲ್ಲಿ ಗುರುಗಳು ಅಮೃತ ಹಸ್ತದಿಂದ ಮಹಾಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡ್ತಾರೆ. ದಯಮಾಡಿ ಎಲ್ಲ ಕುಳಿತುಕೊಂಡು ಈ ಸೇವೆಯನ್ನು ವೀಕ್ಷಿಸಿ ಕೃತಾರ್ಥರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಮಹಾಪೂರ್ಣಾಹುತಿ ಸಮರ್ಪಣೆಯಾಗುತ್ತೆ, ಎಲ್ಲ ಪ್ರಾರ್ಥನೆ ಮಾಡೋದು. दुर्गाणि विश्वाक्षावत्येवो अतिदुरितात्तिक्तिः प्रश्नादिगमेभ्योत्तरे सदाचो आरभ्यस्तरते पञ्चाक्ते धनवं विप्रयस्वात्मभ्यश्चतो भगमाजदत्ता आगस्य पृष्ठभवि सर्वदा नो वैष्णवीं लोकैः वासयन्ता जयनाय विद्महे कन्याकुमारी धीमहि तन्नो दुर्गे प्रचोदयात् यज्ञवर्णां हरिणीं सुभद्रचन्द्रां हिरण्महीं लक्ष्मीं जातवेदो महावहां जातवेदो लक्ष्मीं मनवगामिनीं हिरण्यं विद्धे पुरुषानहम् अश्वपूर्वामदमध्यावर्तिनारप्रबोधिनीयं देवीमुपस्महे श्रीर्मादेवीर्दुषतां सोऽस्मितां हिरण्यप्राकारामार्द्राज्वलन्ति तृप्तां तर्पयन्ति स्थितां पद्मवर्णान्तामिहोपस्महे श्रियं चन्द्रां प्रभासाय ज्वलन्तीं शिखल्लोके देवदुष्टामुदारां पद्मिनीं शरणमहं प्रपद्ये अलक्ष्मीर्मे नश्यतां स्वां वृणे आदित्यवर्णे तपसोऽधिजातो वनस्पतिस्तव वृक्षोदबिल्वः यपलादितपसानुदन्तु मायान्तराजाश्च वाक्याः लक्ष्मीः वैधुमां देवसखकीर्तिश्च मणिनाथः आदर्भूतोऽस्मि राष्ट्रेऽस्मिन् कीर्तिवृद्धिं ददातु मे शुद्धिवासावलां ज्येष्ठामलक्ष्मीं नाशयाम्यहम् अभूतिमतवृद्धिं च सर्वान् निर्णदमे गृहादे तद्वारां तुरायं वातय मे कुले मातरं पद्ममालिनी आपसृदन्तु ज्ञानदिग्लीदवसमे गृहे देवी मातरं श्रियं वातय मे कुले आर्द्रां पुष्करिणीं पुण्यं सुवर्णां हेममालिनीं सूर्यां हिरण्महीं लक्ष्मीं जातवेदो महावहा आर्द्रायकरिणीं यज्ञं पिङ्गलां पद्ममालिनीं चन्द्रां हिरण्महीं लक्ष्मीं जातवेदो महावहा जातवेदो लक्ष्मीं वनभगामिनीं यस्यां हिरण्यं प्रभूतं गावो दास्योऽश्वात् विन्देयं पुरुषानहम् यश्वति प्रयदा भूत्वा जुहुयादाब्जमन्वाः पञ्चदशत्यञ्च श्रीकामस्तततं जपेत् पद्मानने पद्मपूरो पद्माक्षी पद्मसम्भवे मां भजस्व पद्माक्षी येन सौख्यं लभाम्यहम् अश्वदायेन गोधाये धनदाये महादने मे दुशतां देवी सर्वकामाश्च सिद्धये पुत्रपौत्रधनं धान्यं मस्तिष्वादिगवेरदो ज्ञानां भवति माता आदिष्मन्तं करोतु मामग्यर्धनं धनमश्नुते वैनदेय सोमं पिब सोमं पिबदवद्रः सोमं धनस्य सोमिनोमग्यं
अयं न लोभो न शुभावतिः श्रीसूक्तं ते विभावरि दिवो अप्रस्य विद्युताः सर्ववेदान्यवब्रह्मद्विषोदहि पद्मप्रिये पद्मिनि पद्महस्ते पद्मालये पद्मदलायताक्षी कृष्णप्रिये विद्यमनोरवो रेदुपादवद्धं मयि सन्निधत्वा पद्माधलस्था विपुलकटितटी पद्मभद्रायताक्षी वीरावर्तनावस्तनवर्णविदा शुभ्रवस्त्रान्तरैया लक्ष्मीर्युगे गजेन्द्रैर्मणिकामधुरे आविवेदा ॐ नागं वस्त्राणि वसावसाते युगोरक्षत्रामन्तमो हरत्राः अवारतनरुतानि विश्वसेन मित्रावरुणासते देवादा परिवीरागादे समश्चेनान् भवदिदारमानः वन्देनादकवयवन्नयन्ते स्वादिलोकानि वयन्ताः ला ಪ್ರಾರ್ಥನಾ ಗುಡಿ ಪೂರ್ಣಾವಧಿ ಆಗ್ತಾ ಇದೆ ಅದರಲ್ಲಿ ಭಾಗವಹಿಸಿ ಈಗ ಕುಂಭಾಭಿಷೇಕ ಕೈಂಕರ್ಯ ಜಗದ್ಗುರುಗಳು ಸಂಪನ್ನಗೊಳಿಸುತ್ತಾರೆ. ವಿಶೇಷ
ಶಿವಕುಮಾರ ಬಾಪು ಸುಳ್ಳು ಹೆಸರಾಕದಿ जय श्री गुरुदेव वैरवैक्य पदम जय श्री गुरुदेव वैरवैक्य पदम